ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇಲ್ಲಿ ನಾವು ನೋಡ್ತೇವೆ, ಹೋಶಾಯನ ಗ್ರಂಥದಲ್ಲಿ ದೇವ್ರು ಮಾತನಾಡ್ತಿದ್ದಾನೆ ಏನಂತಂದ್ರೆ, ನನ್ನ ಜನರು ಜ್ಞಾನ ಇಲ್ಲದವರಾಗಿ ಹಾಳಾಗಿದ್ದಾರೆ ಎಂಬುದಾಗಿ. ಅಂದ್ರೆ ಅದರ ಅರ್ಥ, ಜ್ಞಾನ ಇಲ್ಲದವರಾಗಿ ಆಗಿನ ಕಾಲದಲ್ಲಿ ಹೋಶಾಯ ಪ್ರವಾದಿ ಮುಖಾಂತರವಾಗಿ ದೇವರು ಮಾತನಾಡ್ತಿರುವಂಥ ಒಂದು ವಿಷಯ ಏನಂತಂದರೆ, ನನ್ನ ಜನರು ಹಾಳಾಗಲಿಕ್ಕೆ ಏನು ಕಾರಣ, ಅವ್ರ ನಾಶವಾಗಲಿಕ್ಕೆ ಏನು ಕಾರಣ, ಅವರು ಬಡತನದಲ್ಲಿ ಇರುವುದಕ್ಕೆ ಏನು ಕಾರಣ, ಅವರು ಶಾಪದಲ್ಲಿ ಇರುವುದಕ್ಕೆ ಏನು ಕಾರಣ, ಅವರು ಅನಾರೋಗ್ಯದಲ್ಲಿ ಇರುವುದಕ್ಕೆ ಏನು ಕಾರಣ ಅಂತೇಳಿ ದೇವರು ಮಾತನಾಡ್ತದಾನೆ. ಏನು ಕಾರಣ ಅಂತಂದರೆ, ಅವರು ಜ್ಞಾನ ಇಲ್ಲದವರಾಗಿ, ಅವರಿಗೆ ಜ್ಞಾನ ಇಲ್ಲದರ ನಿಮಿತ್ತವಾಗಿಯೇ ಅವರು ಏನಾಗಿದ್ದಾರೆ, ಅವರು ನಾಶನವಾಗ್ತಾ ಇದ್ದಾರೆ ಎಂಬುದಾಗಿ ದೇವರು ಪ್ರವಾದಿ ಮುಖಾಂತರವಾಗಿ ಮಾತನಾಡ್ತಿದ್ದಾನೆ. ಪ್ರೇಯರ್ ಹಲ್ಲೆಲೂಯಾ. ಹಾಗಾದ್ರೆ ನಾನು ಕೇಳುವಂಥ ಮಾತು, ಅವ್ರಿಗೆ ಗೊತ್ತಿರಲಿಲ್ವಾ ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಬೇಕಂತೇಳಿ? ಅವ್ರಿಗೆ ಗೊತ್ತಿರಲಿಲ್ವಾ ನಾಷ್ಟ ಮಾಡಬೇಕು ಟೈಮಿಗೆ ಸರಿಯಾಗಿ ಅಂತೇಳಿ? ಅವ್ರಿಗೆ ಗೊತ್ತಿರಲಿಲ್ವಾ ಊಟ ಮಾಡ್ಬೇಕಂತ? ಅವ್ರಿಗೆ ಗೊತ್ತಿರಲಿಲ್ವಾ ನಿದ್ದೆ ಮಾಡ್ಬೇಕಂತ? ಅವ್ರಿಗೆ ಗೊತ್ತಿರಲಿಲ್ವಾ ತಮ್ಮನ್ನು ತಾವು ಶುಚಿಯಾಗಿ ಇಟ್ಟುಕೊಳ್ಬೇಕು, ನಾವು ಸರಿಯಾಗಿ ಸ್ನಾನ ಮಾಡಬೇಕು ಅಂತೇಳಿ? ಎಲ್ಲವೂ ಗೊತ್ತಿತ್ತು. ಇದೊಂದು ಕೇವಲ ಶಾರೀರಿಕ ಜ್ಞಾನ, ಇದೆಲ್ಲ ಒಂದು ಲೌಕಿಕ ಜ್ಞಾನ. ಆದರೆ ದೇವರ ಕುರಿತಾದಂಥ ಜ್ಞಾನ ಅವರಿಗೆ ಇರಲಿಲ್ಲ. ಪ್ರೇಯರ್ ಹಲ್ಲೆಲೂಯಾ. ದೈವಿಕವಾದ ಜ್ಞಾನ ಅವರಿಗೆ ಇಲ್ಲದರ ನಿಮಿತ್ತವಾಗಿ ಅವರು ಏನು ಮಾಡಿದ್ರು, ಸ್ವಂತ ಜ್ಞಾನದಲ್ಲಿ ಸ್ವಂತ ಬಲದಲ್ಲಿ ಅವರು ಮುಂದೆ ಸಾಕ್ತಾ ಹೋಗಿ ಅವರು ಅನೇಕ ಕಷ್ಟ ನಷ್ಟಗಳಿಗೆ ಗುರಿಯಾಗಿರುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ದೇವ್ರ ಮಕ್ಕಳೇ ಗಮನಿಸ್ರಿ, ನಾವು ಜ್ಞಾನೋಕ್ತಿಗಳ ಪುಸ್ತಕ ಕಡೆಗೆ ನೋಡುವಾಗ ವಾಕ್ಯವು ಈ ರೀತಿ ಹೇಳ್ತದೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 2ನೇ ಅಧ್ಯಾಯ 2ನೇ ವಚನದಿಂದ ನಾವು ಓದುವಾಗ ವಾಕ್ಯವು ನಮಗೆ ಹೀಗೆ ಹೇಳ್ತದೆ: ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಹಲ್ಲೆಲೂಯಾ. ಕಿವಿ ಇದ್ದವರೆಲ್ಲರೂ ಒಂದು ಸಾರಿ ಜೋರಾಗಿ ಹಲ್ಲೆಲೂಯಾ. ನಿನ್ನ ಕಿವಿಯನ್ನು ತೀಟೆ ಮಾತುಗಳ ಕಡೆಗೆ ತಿರುಗಿಸ್ಬೇಕಾ? ಹಲ್ಲೆಲೂಯಾ. ಸುಳ್ಳು ಮಾತುಗಳ ಕಡೆಗೆ ತಿರುಗಿಸ್ಬೇಕಾ? ಲೋಕದ ಮಾತುಗಳ ಕಡೆಗೆ ತಿರುಗಿಸ್ಬೇಕಾ? ಸೈತಾನನ ಮಾತುಗಳ ಕಡೆಗೆ ತಿರುಗಿಸ್ಬೇಕಾ? ಇಲ್ಲ. ವಾಕ್ಯ ಹೇಳ್ತದೆ, ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಹಲ್ಲೆಲೂಯಾ. ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕುವ. ಹಲ್ಲೆಲೂಯಾ. ಎಂಥ ಅದ್ಭುತವಾದ ವಾಕ್ಯ ನೋಡ್ರಿ. ಏನು ಹೇಳ್ತದೆ? ಯಾವುದಕ್ಕಾಗಿ ಮೊರೆ ಇಡಬೇಕಂತೆ? ಹಲ್ಲೆಲೂಯಾ. ದೇವರೇ ಸ್ತೋತ್ರ. ನನಗೆ ಸ್ವಾಮಿ, ನನಗೆ ಏನು ಬೇಕಂತಂದ್ರೆ ದೊಡ್ಡ ಒಂದು ಬಂಗ್ಲೆ ಕೊಡು, ದೊಡ್ಡ ಒಂದು ಕಾರ್ ಕೊಡು, ದೊಡ್ಡ ಒಂದು ಸ್ತೋತ್ರ, ದೊಡ್ಡದು ಏನಪ್ಪ ಅಂದರೆ ಒಂದು ದೊಡ್ಡ ನಿಧಿ ಕೊಟ್ಟುಬಿಡು, ಒಂದು ಬಂಗಾರದ್ದು ಒಂದು ಖಜಾನೆ ಕೊಟ್ಟುಬಿಡು ಅಂತೇಳಿ ಅದಕ್ಕಾಗಿ ಅಲ್ಲ ಮೊರೆ ಇಡಬೇಕಾಗದ್ದು. ಏನಕ್ಕಾಗಿ ಅಂದರೆ, ನಾನು ಒಬ್ಬ ವ್ಯಕ್ತಿಗೆ ಈ ರೀತಿ ಕೇಳಿದೆ, ಏನಪ್ಪ ದೇವರು ಅಕಸ್ಮಾತ್ರಾಗಿ ಸಡನ್ನಾಗಿ ನಿನ್ನ ಮುಂದೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಮಗನೇ ಕೇಳ್ಕ ಅಂತಂದರೆ ನೀನು ಏನು ಕೇಳ್ಕೊಂತೀಯ ಅಂತ ಕೇಳಿದ್ರೆ ಅವನು ಹೇಳ್ದ ಏನಂತಂದರೆ, ಪಾಸ್ಟ್ರೇ, ದೇವ್ರೇನಾದರೂ ನನ್ನ ಮುಂದೆ ಪ್ರತ್ಯಕ್ಷವಾಗಿಬಿಟ್ರೆ ನಾನು ನಿಜವಾಗ್ಲೂ ದೇವ್ರ ಹತ್ರ 10 ಕೋಟಿ ರೂಪಾಯಿ ಕೇಳ್ಕೊಂಬಿಡ್ತೀನಿ ಅಂತ. ಹಲ್ಲೆಲೂಯಾ. 10 ಕೋಟಿ ರೂಪಾಯಿ ನಾನು ಕೇಳ್ಕೊಂಡು, ಹೌದು 10 ಕೋಟಿ ರೂಪಾಯಿ ಏನು ಮಾಡ್ತೀಯಾ ಅಂತ ಕೇಳಿದೆ ನಾನು. 10 ಕೋಟಿ ರೂಪಾಯಿ ಏನು ಮಾಡ್ತೀನಿ ಅಂದರೆ ಎಂಜಾಯ್ ಮಾಡ್ತೀನಿ, ಮಜಾ ಮಾಡ್ತೀನಿ ಅಂತ ಅಂದ. ಸ್ತೋತ್ರಂ. ಹಲ್ಲೆಲೂಯಾ. ಅಂದರೆ ಅದರ ಅರ್ಥ, ಆ 10 ಕೋಟಿ ರೂಪಾಯಿ ನಿನ್ನ ಹತ್ರ ಇದ್ದು ಆ 10 ಕೋಟಿ ರೂಪಾಯಿ ಉಪಯೋಗಿಸುವ ಜ್ಞಾನ ನಿನಗಿಲ್ಲ ಅಂತಂದರೆ ಆ 10 ಕೋಟಿ ರೂಪಾಯಿ ನಿನ್ನನ್ನು ನಾಶನಕ್ಕೆ ನಡೆಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಒಬ್ಬ ವ್ಯಕ್ತಿ ಹತ್ರ ಪ್ರತ್ಯಕ್ಷನಾಗಿ ಮಗನೇ ಏನು ಬೇಕು ಕೇಳ್ಕೊ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ ಅಂತಂದರೆ ಆ ವ್ಯಕ್ತಿ ಏನು ಕೇಳ್ಕೊಂಡ ಗೊತ್ತಾ? ಅಯ್ಯ, ಎಲ್ಲೋ ಇದ್ದಂಥ ನಮ್ಮ ತಂದೆಯನ್ನು ನೀನು ರಾಜನನ್ನಾಗಿ ಮಾಡಿದೆ, ಆ ತಂದೆಗೆ ಮಗನನ್ನಾಗಿ ನನ್ನನ್ನು ಮಾಡಿದೆ, ಈ ರಾಜ್ಯವನ್ನು ಪರಿಪಾಲನೆ ಮಾಡುವುದಕ್ಕೂ ಮತ್ತು ಈ ಜನಾಂಗಗಳನ್ನು ನಡೆಸುವುದಕ್ಕೂ ಬೇಕಾದ ಜ್ಞಾನ ವಿವೇಕವನ್ನು ನನಗೆ ಕೊಡು ಅಂತ ಒಬ್ಬ ಭಕ್ತನು ಕೇಳಿಕೊಂಡು ಅವನ ಹೆಸರು ಸಾಲೊಮೋನ್ ಎಂಬುದಾಗಿ. ಹಲ್ಲೆಲೂಯಾ. ಆವಾಗ ದೇವರು ಹೇಳ್ತಾನೆ, ಮಗನೇ, ನೀನು ನನ್ನ ಹತ್ರ ಬೆಳ್ಳಿಯನ್ನಾಗಲಿ ಬಂಗಾರವನ್ನಾಗಲಿ ಕೇಳದೆ ನೀನು ಜ್ಞಾನವನ್ನು ಕೇಳಿದ್ರಿಂದ ನಾನು ನಿನಗೆ ಜ್ಞಾನವನ್ನು ಅಪರಿಮಿತವಾಗಿ ಅನುಗ್ರಹಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ.
ಸೊಲೊಮೋನನಂತ ಜ್ಞಾನಿ ಪ್ರಪಂಚದಲ್ಲಿಯೂ ಕೂಡ ಇರಲಿಲ್ಲ ಅಂತ ಆಗಿನ ಕಾಲಘಟ್ಟದಲ್ಲಿ. ಹಲ್ಲೆಲೂಯ. ಆತನ ಜ್ಞಾನವನ್ನು ತಿಳ್ಕೊಳ್ಳುವುದಕ್ಕೆ ದೇಶ ವಿದೇಶಗಳಿಂದ ಬಂದು ಆತನ ಹತ್ರ ಅಪಾರ್ಟ್ಮೆಂಟ್ ತಗೊಂತಿದ್ರಂತಂದರೆ ಆತನ ಹತ್ರ ಮಾತನಾಡುವುದಕ್ಕೂ ಕೂಡ ಸಮಯ ಸಿಗ್ತಿರಲಿಲ್ಲ. ಆದರೂ ದೇಶದ ರಾಜರು ರಾಣಿಗಳು ಬಂದು ಸೊಲೊಮೋನನನ್ನು ಬಂದು ಭೇಟಿ ಮಾಡಿ ಹೋಗ್ತಾ ಇದ್ರು. ಹಲ್ಲೆಲೂಯ. ಅದಕ್ಕೆ ಆ ಜ್ಞಾನೋಕ್ತಿಗಳಲ್ಲಿ ಹೇಳ್ತದೆ ಈ ರೀತಿಯಾಗಿ, ಈ ಜ್ಞಾನೋಕ್ತಿ ಪುಸ್ತಕಗಳಲ್ಲಿ ಸ್ತೋತ್ರ, ಈ ಸೊಲೊಮೋನನಿಗೆ ಯಾರು ಹೇಳ್ಕೊಟ್ರು ಜ್ಞಾನ ಕೇಳ್ಕೊ ಅಂತೇಳಿ. ಹಲ್ಲೆಲೂಯ. ದೇವರ ಜ್ಞಾನ ಬಹಳ ಮುಖ್ಯ ಅಂತೇಳಿ ಯಾರು ಹೇಳ್ಕೊಟ್ರು? ದೇವರ ಭಕ್ತಿ ಬಹಳ ಮುಖ್ಯ ಅಂತೇಳಿ ಯಾರು ಹೇಳ್ಕೊಟ್ರು? ದೇವರಲ್ಲಿ ಭಯಭಕ್ತಿ ಉಳ್ಳವನೇ ಶ್ರೇಷ್ಠನು, ದೇವರ ಜ್ಞಾನನೇ ಶ್ರೇಷ್ಠ, ದೇವರ ವಿವೇಕನೇ ಶ್ರೇಷ್ಠ ಎಂಬುದಾಗಿ ಯಾರು ಹೇಳ್ಕೊಟ್ರು ಅಂದರೆ ತಂದೆಯು ಮಗನಿಗೆ ಹೇಳಿಕೊಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯ ಹೇಳ್ತದೆ ನೋಡ್ರಿ, ಅಲ್ಲಿ ಸ್ತೋತ್ರ, ತಂದೆಯ ಮಗನಿಗೆ ಹೇಳ್ಕೊಟ್ಟನು. ನೋಡ್ರಿ ಅಲ್ಲಿ ಹೇಳ್ತದೆ, ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ ಅಂತ ಹೇಳಿ ಅಲ್ಲಿ ಏನು ಹೇಳ್ತಾನಂದ್ರೆ ನಿನ್ನ ಕಿವಿಯನ್ನು, ಇಲ್ಲಿ ಈ ಮೊದಲ ಒಂದು ವಚನ ತಂದೆ ಮಗನಿಗೆ ಹೇಳುವಂಥ ವಚನವಾಗಿದೆ. ಆದರೆ ಅದು ಎರಡನೇ ವಚನ ಏನಪ್ಪ ಅಂತಂದರೆ ನೀನು ಏನು ಕೇಳ್ಕೋಬೇಕು ಏನು ಅಂತೇಳಿ ಅಂದರೆ ಹೇಳುವಂಥ ಮಾತುಗಳಾಗಿದೆ. ಏನು? ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು, ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವೆ. ಎಲ್ಲರೂ ಜೋರಾಗಿ ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ ಏನು ಹೇಳ್ತದಲ್ಲಿ, ಏನು ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ. ಹಲ್ಲೆಲೂಯ. ಇವತ್ತು ನಾವುಗಳು ಏನು ಹುಡುಕ್ತಾ ಇದ್ದೀವಿ ಅಂತಂತಂದರೆ ಸ್ತೋತ್ರ, ಏನೇನೋ ಹುಡುಕ್ತಾ ಇದ್ದಾರೆ ಅನೇಕರು. ಸ್ತೋತ್ರ, ಹಲ್ಲೆಲೂಯ, ಸ್ತೋತ್ರ. ಏನೇನು ಹುಡುಕ್ತಾ ಇದ್ದಾರಪ್ಪ ಅಂತಂದರೆ ಕೆಲವರು ಫೇಸ್ಬುಕ್ನಲ್ಲಿ ಏನೇನೋ ಹುಡುಕ್ತಾ ಇರ್ತಾರೆ. ಸ್ತೋತ್ರ, ಕೆಲವರು ಯೂಟ್ಯೂಬ್ನಲ್ಲಿ ಫುಲ್ ಕಾಮಿಡಿಗಳನ್ನು ಹುಡುಕ್ತಾ ಇರ್ತಾರೆ. ಇನ್ನು ಕೆಲವರು ಸ್ತೋತ್ರ ಏನೇನೋ ರೋಡ್ನಲ್ಲಿ ಹೋಗುವಾಗ ರೊಕ್ಕವನ್ನು ಹುಡುಕ್ತಾ ಇರ್ತಾರೆ. ಸ್ತೋತ್ರ, ಏನಾದರೂ ಸಿಗ್ತತೇನೋ ಅಂತೇಳಿ. ಹಲ್ಲೆಲೂಯ. ಕಸದಲ್ಲಿ ಏನಾದರೂ ಕವರ್ ಇದ್ದರೆ, ಏನಾದರೂ ಯಾರಾದರೂ ಅಕಸ್ಮಾತ್ ಬಂಗಾರ ಏನಾದರೂ ಕಟ್ಟಿ ಬಿಸಾಕ್ಬಿಡ್ತಾರೇನೋ ಅಂತೇಳಿ ಅದನ್ನು ಕೂಡ ತೆಗೆದು ನೋಡ್ತಾರೆ. ಹಲ್ಲೆಲೂಯ. ವ್ಯಕ್ತಿ ತೆಗೆದು ಹಿಂಗೆ ನೋಡ್ತಾ ಇದ್ರು, ಕವರ್ನಾಗೆ ತೆಗೆದು ಯಾವುದೋ ಒಂದು ಪೇಪರ್ನಾಗೆ ತೆಗೆದು ನೋಡ್ತಾ ಇದ್ರು. ಏನಪ್ಪ ಅಂತ ಕೇಳಿದೆ. ಸ್ತೋತ್ರಂ, ಏನು ಹುಡುಕ್ತದೆ ಹಂಗೆ? ಯಾಕೆ ಅಷ್ಟು? ಇಲ್ಲ ಪಾಸ್ಟ್ರೆ, ಏನಾದರೂ ಬಂಗಾರ ಏನಾದರೂ ಸಿಕ್ಕಿಬಿಟ್ಟುತ್ತಾ ಅಂತೇಳಿ ಹುಡುಕ್ತಾ ಇದ್ದೇನಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ಬಂಗಾರ ಯಾರು ವೇಸ್ಟ್ ಕವರ್ನಾಗೆ ಹಾಕಿ ಬಿಸಾಕೋದಿಲ್ಲ. ಅದಕ್ಕಾದಂಥ ಒಂದು ಕಲರ್ ಪೇಪರ್ ಇರ್ತತೆ, ಅದಕ್ಕಾದಂಥ ಒಂದು ಬಾಕ್ಸ್ ಇರ್ತತೆ. ಆ ಬಂಗಾರ ಚಿಕ್ಕದಾಗಿದ್ದರೂ ಕೂಡ ಅದರ ಒಂದು ಕವರು ವಿಶೇಷವಾಗಿರ್ತದೆ ಅಂತ ಹೇಳಿದೆ. ಹಲ್ಲೆಲೂಯ. ಯಾರು ವೇಸ್ಟ್ ಪೇಪರಲ್ಲಿ, ಗಲೀಜ್ ಪೇಪರ್ನಲ್ಲಿ ಬಂಗಾರನ ಹಾಕಿ ಬಿಸಾಕೋದಿಲ್ಲ. ಆ ಬಂಗಾರಕ್ಕಂತೇಳಿ ಒಂದು ಶ್ರೇಷ್ಠವಾದ ಒಂದು ಪೇಪರು, ಶ್ರೇಷ್ಠವಾದ ಒಂದು ಬಾಕ್ಸ್ ಇರ್ತದೆ. ಹಲ್ಲೆಲೂಯ. ಯಾಕಂದ್ರೆ ಆ ಬಂಗಾರ ಬಹಳ ಬೆಲೆಯುಳ್ಳದಾಗಿರೋದ್ರಿಂದ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ದೇವ್ರ ಮಕ್ಕಳೇ ಗಮನಿಸ್ರಿ, ಇವತ್ತು ಏನನ್ನ ನಾವು ಹುಡುಕ್ಬೇಕಪ್ಪ ಅಂತಂತಂದ್ರೆ, ಏನನ್ನ ಹುಡುಕ್ಬೇಕು ಅಂದ್ರೆ ವಾಕ್ಯ ಹೇಳ್ತದೆ ಬೆಳ್ಳಿಯಂತೆ ನಿಕ್ಷೇಪದಂತೆ ಹುಡುಕ್ಬೇಕು. ಏನಂತಂದ್ರೆ ಬುದ್ಧಿ, ಜ್ಞಾನ, ದೈವಿಕ ಜ್ಞಾನವನ್ನು ನಾವು ಹುಡುಕ್ಬೇಕಂತ ವಚನ ಹೇಳ್ತದೆ. 5ನೇ ವಚನ ಓದ್ ನೋಡ್ರಿ. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು, ದೈವ ಜ್ಞಾನ ಎಲ್ಲಾ ಜ್ಞಾನಕ್ಕಿಂತ ಶ್ರೇಷ್ಠವಾದ ಜ್ಞಾನವಾಗಿದೆ. ಆಮೇನ್. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಈ ಲೋಕದಲ್ಲಿ ಗಮನಿಸ್ರಿ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಎಷ್ಟೋ ಜನ ಜ್ಞಾನಿಗಳಿದ್ದಾರೆ. ಹಲ್ಲೆಲೂಯ. ಎಂತೆಂಥ ಜ್ಞಾನಿಗಳಿದಾರಪ್ಪ ಅಂತಂದ್ರೆ ಅಯ್ಯಯ್ಯ, ನಿಮಗೆ ಗೊತ್ತೇ ಇಲ್ಲ ಎಂತೆಂಥ ಜ್ಞಾನಿಗಳಾದಾರಂತ ಕೂಡ. ಹಲ್ಲೆಲೂಯ. ಆದರೆ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಇಹಲೋಕದ ಜ್ಞಾನ ದೇವರ ಮುಂದೆ ಹುಚ್ಚುತನವಾಗಿದೆ. ಹಲ್ಲೆಲೂಯ. ಇಹಲೋಕದ ಜ್ಞಾನ ಯಾರ ಮುಂದೆ? ದೇವರ ಮುಂದೆ ಹುಚ್ಚುತನವಾಗಿದೆ. ನಾನು ಅದಕ್ಕೆ ಸುಮಾರು ಸರಿ ಉದಾಹರಣೆ ಹೇಳ್ತೀನಿ. ಒಬ್ಬ ಜ್ಞಾನಿ, ಒಬ್ಬ ವಿಜ್ಞಾನಿ, ಸ್ತೋತ್ರ, 2012ನೇ ಇಸ್ವಿಯಲ್ಲಿ ಡಿಸೆಂಬರ್ 21ನೇ ತಾರೀಕು ನಾನು ಕಮಟಾಣ ಎಂಬ ಗ್ರಾಮದಲ್ಲಿದ್ದೆ. ಆ ಗ್ರಾಮದಲ್ಲಿ ಇರಬೇಕಾದ್ರೆ ನಮ್ಮ ಮನೆ ಅಲ್ಲೇ ನಾವು ಮಾಡಿಕೊಂಡು ಅಲ್ಲೇ ವಾಸವಾಗಿದ್ವಿ.
ಅಲ್ಲಿ ವಾಸವಾಗಿರಬೇಕಾದ್ರೆ ಒಬ್ಬ ವಿಜ್ಞಾನಿದ ಹೆಸರು ತೋರಿಸ್ತಾ ಇದ್ರು. ಈ ವಿಜ್ಞಾನಿ ಈತ ಬಹಳ ದೊಡ್ಡ ಜ್ಞಾನಿ. ಈತ ಕಂಡಿಡಿದ ಪ್ರಕಾರ ಇವತ್ತು ರಾತ್ರಿ ಡಿಸೆಂಬರ್ 21ನೇ ತಾರೀಕು ರಾತ್ರಿ ಪ್ರಳಯ ಆಗ್ತದೆ ಅಂತಂದಾಗ ಆ ಜ್ಞಾನಿಯ ಫೋಟೋ ಎಲ್ಲ ಕಡೆಗೆ ಶೋ ಆಗ್ತಾ ಇತ್ತು. ಸ್ತೋತ್ರಂ ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನೆನಪೈತೋ ನೆನಪಿಲ್ಲ ಗೊತ್ತಿಲ್ಲ. ಯಾರು ನೆನಪಿರೋರು ಇದ್ರೆ ಕೈ ಎತ್ರಿ. 2012ನೇ ಇಸ್ವಿ 21ನೇ ತಾರೀಕು ಡಿಸೆಂಬರ್ ತಿಂಗಳು. ಹಲ್ಲೆಲೂಯಾ, ಸ್ತೋತ್ರ. ಆದರೆ ನಾನು ಒಂದೇ ಹೇಳಿದೆ, ದೇವರು ಇಹಲೋಕದ ಜ್ಞಾನವನ್ನು ಉಚಿತವಾಗಿ ಮಾಡ್ತಾನೆ. ಬೈಬಲ್ನಲ್ಲಿ ಹೇಳಿರೋದೇ ನಡೀತದೆ ಹೊರತು ಮತ್ಯಾವುದು ನಡೆಯೋದಿಲ್ಲ. ಬೈಬಲಲ್ಲಿ ಏನು ಹೇಳಿದೆ, ಅಲ್ಲಲ್ಲಿ ಭೂಕಂಪ ಉಂಟಾಗ್ತದೆ, ಯುದ್ಧಗಳಾಗ್ತವೆ, ಆಗುವ ಆಗಿದೆ ಅನ್ನುವಂಥ ಸೂಚನೆಗಳು ನಿಮಗೆ ಬರ್ತದೆ. ಇದೆಲ್ಲ ದೇವರ ಬರುಣ ಸಮೀಪವಾಗಿದೆ ಎಂಬುದಕ್ಕೆ ಸೂಚನೆ. ಆದರೆ ಒಂದೇ ಸರಿಗೆ ಎಲ್ಲ ಪ್ರಪಂಚ ಮುಳುಗೋಗೋದಿಲ್ಲ ಅಂಥೇಳಿ ನಾನು ಹೇಳಿದೆ. ಮೊದಲು ದೇವರ ಸಭೆ ಎತ್ತಲ್ಪಡಬೇಕು. ಹಲ್ಲೆಲೂಯಾ. ಆಮೇಲೆ ಕ್ರಿಸ್ತ ವಿರೋಧಿ ಆತನು ಬಿಡುಗಡೆ ಆಗಬೇಕು. ಆತನು 7 ವರ್ಷಗಳ ಕಾಲ ಹಿಂಸೆ ಅನುಭವಿಸಬೇಕು. ಆಮೇಲೆ ಅವನು ಕಟ್ಟಲ್ಪಡಬೇಕು. ಆಮೇಲೆ 1000 ವರ್ಷ ನಾವು ಇಲ್ಲಿ ಸಮಾಧಾನದ ರಾಜ್ಯ ಆಳಬೇಕು. ಈ ರೀತಿಯಾಗಿ ಇನ್ನೂ ಅನೇಕ ಇದೆ, ಪ್ರೊಸೆಸ್ ಇದೆ. ಬೈಬಲ್ ಹೇಳ್ತದೆ ನಮಗೆ ಅದನ್ನು. ಹಲ್ಲೆಲೂಯಾ. ಸೊ ಬೈಬಲ್ ಏನು ಹೇಳ್ತದೆ ಅದೇ ನಡೀತತೆ. ಬೇಕಾದ್ರೆ ನೋಡ್ರಿ ಅಂದರೆ ಕೆಲವರು ನಿದ್ದೆ ಮಾಡಿಲ್ಲ, ಕೆಲವರು ಆಸ್ತಿಗಳನ್ನ ಮಾಡ್ಕೊಂಬಿಟ್ರು, ಕೆಲವರು ಜಲ್ದಿ ಮದುವೆ ಆಗ್ಬಿಟ್ರು. ಸ್ತೋತ್ರ. ಕೆಲವರು ಏನೇನೋ ಕನ್ನಾನ್ ಕತೆ ಆಗ್ಬಿಡ್ತು. ಆದರೆ ಸೋದರ ಎಲ್ಲರೂ ಆವತ್ತಿನ ದಿವಸ ಡಿಸೆಂಬರ್ 21ನೇ ತಾರೀಕು ಅನೇಕ ಜನ ನಿದ್ದೆ ಮಾಡಿಲ್ಲ. ಭೂಕಂಪ ಆಕತೆ ಅಂತ ನೋಡ್ಕೊಂತಿದ್ರು. 12 ಗಂಟೆ ಆಯಿತು. ಹೊಸ ವರ್ಷದ ಕಾಯ್ತಾರಲ್ಲ ಹಂಗೆ ಕಾಯ್ಕೊಂತ ಇದ್ರು. ದೇವ್ರಿಗೆ ಸ್ತೋತ್ರ. 12 ಗಂಟೆ ಆಯಿತು, ಭೂಕಂಪ ಆಗಲಿಲ್ಲ. ನಾವು 10 ಗಂಟೆಗೆ ಚೆನ್ನಾಗಿ ಊಟ ಮಾಡಿದ್ವಿ, ಪ್ರಾರ್ಥನೆ ಮಾಡ್ಕೊಂಡ್ವಿ, ಬೈಬಲ್ ಓದ್ಕೊಂಡ್ವಿ, ಆರಾಮಾಗಿ ನಿದ್ರೆ ಮಾಡಿಬಿಟ್ವಿ. ಸ್ತೋತ್ರ. ನಮಗೆ ಗೊತ್ತಿತ್ತು ಬೆಳಿಗ್ಗೆ ಸರಿಯಾಗಿ ಎದ್ದೇಳ್ತೀವಿ, ಯಾವ ಭೂಕಂಪ ಆಗಲ್ಲ ಅಂತ. ಹಲ್ಲೆಲೂಯಾ. ಆದರೆ ಹೆಚ್ಚು ಪಾಲಿನ ಜನರು ನಿದ್ದೆನೇ ಮಾಡಿಲ್ಲ. ಭೂಕಂಪ ಆಗ್ತತೆ ಅಂತೇಳಿ ಬೆಳಕರೆ ತನಕ ಹಂಗೆ ಕುಂತು ನಿದ್ದೆ ಮಾಡಿದ್ದಾರೆ. ಹೋಗ್ಲಿ ಬಿಡು, ನಿದ್ದೆ ಮಾಡಿ ಆ ಭೂಕಂಪ ನೋಡೋದು ಬೇಡ, ನಾನು ನಿದ್ದೆದಾಗೆ ಹೋಗ್ಬಿಡ್ಬೇಕಂತೇಳಿ ಕೆಲವರು ಮಕ್ಕಂಡ್ರು ಅಂಜಿ. ಹಲ್ಲೆಲೂಯಾ. ಕೆಲವರು ಏನಾರು ಭೂಕಂಪ ಆಗೋ ಟೈಮಿಗೆ ಏನಾದರೂ ಹಿಡ್ಕೊಂಡು ನಾನು ಒಬ್ಬನೇ ಬದುಕ್ತೀನೇನೋ ಅಂತ ಅನ್ನೋ ರೀತಿಯಲ್ಲಿ ಎಚ್ಚರ ಇದ್ರು. ಸ್ತೋತ್ರ. ಆದರೆ ಭೂಕಂಪ ಮಾತ್ರ ಆಗಲಿಲ್ಲ. ಕಾರಣ ದೇವರ ವಾಕ್ಯ ಏನು ಹೇಳ್ತದೆ ಅದೇ ನೆರವೇರ್ತದೆ. ಹಲ್ಲೆಲೂಯಾ. ಆದರೆ ದೇವ್ರು ನೋಡ್ರಿ, ಇಹಲೋಕದ ಜ್ಞಾನವನ್ನು ದೇವರು ಉಚಿತವಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ಆದರೆ ಯಾರು ನಿಜವಾಗ್ಲೂ ದೇವರನ್ನ ನಂಬಿದಾರೋ, ಹಲ್ಲೆಲೂಯಾ, ಯಾರು ದೇವರ ಮುಂದೆ ಜ್ಞಾನವನ್ನು ಕೇಳಿದರೋ ಅವರಿಗೆ ದೇವರು ಎಂಥ ಜ್ಞಾನವನ್ನು ಕೊಟ್ಟರು. ನೀವು ಒಂದು ಸಾರಿ ಲೋಕದಲ್ಲಿ ಇವತ್ತು ರಿಸರ್ಚ್ ಮಾಡಿ ನೋಡ್ರಿ ದೇವರ ಮಕ್ಕಳೇ. ಇವತ್ತು ನಾವು ಉಪಯೋಗಿಸುವ ಪ್ರಪಂಚದ ಮೂಲೆಯಲ್ಲಿ ಉಪಯೋಗಿಸುತ್ತಿರುವಂಥ ಎಲ್ಲ ವಸ್ತುಗಳು ಏನೇನು ಗೊತ್ತಾ? ಸೈಕಲಿಂದ ಹಿಡ್ಕೊಂಡು, ಮೋಟ್ರ್ ಸೈಕಲಿಂದ ಹಿಡ್ಕೊಂಡು, ಕಾರಿಂದ ಹಿಡ್ಕೊಂಡು, ಬಸ್ಸು, ಮತ್ತೇನು ರೈಲು, ವಿಮಾನ, ಬಲ್ಪು, ಮಿಕ್ಸರು, ಕ್ಯಾಮ್ರಾ, ಮೊಬೈಲು, A to Z ಒಂದು ಮೋಟ್ರಿಂದ ಹಿಡ್ಕೊಂಡು ಇದನ್ನೆಲ್ಲ ಯಾರು ಕಂಡು ಹಿಡಿದಿದ್ದಾರೆ ಅಂತಂದರೆ ಯಾರು ದೇವರ ಜ್ಞಾನವನ್ನು ಕೇಳ್ಕೊಂಡಿದ್ದಾರೋ, ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ, ಯಾರು ಬೈಬಲನ್ನು ಸರಿಯಾಗಿ ಓದುತ್ತಾ ಇದ್ದಾರೋ ಅವರೇ ಪ್ರತಿಯೊಂದನ್ನು ಕಂಡುಹಿಡಿದದ್ದು. ಆಮೇಲೆ ನೀವು ಹೇಳ್ತಿರಲ್ಲ ಸುಸ್ತು ಬರೋ ಇಂಜೆಕ್ಷನ್ ಅಂತೇಳಿ ಆಪ್ರೇಷನ್ ಮಾಡೋದು, ಅದನ್ನು ಕೂಡ ಒಬ್ಬ ವ್ಯಕ್ತಿ ಬೈಬಲ್ ಓದುವಾಗಲೇ ಅದನ್ನು ಕೂಡ ಕಂಡುಹಿಡಿದಿರೋದು. ಹಲ್ಲೆಲೂಯಾ. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಆಪ್ರೇಷನ್ಗಳು ಆಗ್ತದವೆ ಅಂದರೆ ಅದಕ್ಕೇನು ಕಾರಣ ಅಂತಂದರೆ ಒಬ್ಬ ವ್ಯಕ್ತಿ ಬೈಬಲ್ ಓದ್ತಿರ್ಬೇಕಾದ್ರೆ ಒಂದು ವಾಕ್ಯ ಅವನಿಗೆ ಪ್ರಕಟಣೆ ಆಯ್ತಂತೆ. ಏನು ವಾಕ್ಯ ಅಂತಂದರೆ, ಇದೀಗ ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯನ್ನು ಎಲುಬನ್ನು ತೆಗೆದು ಆವಾಗ ಸ್ತ್ರೀಯಾಗ ಮಾಡಿದನು ಅನ್ನುವಂಥ ವಿಷಯ ಅವನಿಗೊಂದು ಪ್ರಕಟಣೆ ಕೊಡ್ತಂತೆ. ಆವಾಗ ಅವನೇನು ಮಾಡ್ದ, ಓಹೋ ಒಳಗಿಂದ ಎಲುಬು ತೆಗಬೇಕಂದ್ರೆ ಏನು ಮಾಡ್ಬೇಕು ಮನುಷ್ಯನಿಗೆ? ಗಾಢ ನಿದ್ರೆಯನ್ನು ಬರಮಾಡಬೇಕು ಅಂತ. ಹಲ್ಲೆಲೂಯಾ. ಒಳಗಿನ ಎಲುಬು ತೆಗಿಬೇಕಂದ್ರೆ ಹಂಗೆ ತೆಗೆದ್ರೆ ಅವನು ಆಗಲ್ಲ ತಡ್ಕನಕ್ಕೆ. ಅವನಿಗೆ ಡೀಪ್ ನಿದ್ರೆ, ಅವನು ಗಾಢ ನಿದ್ರೆಯಲ್ಲಿ ಹೋಗ್ಬಿಡ್ಬೇಕು ಅಂತೇಳಿ ಅವಾಗ ಗಾಢ ನಿದ್ರೆ ಅಂತಂದರೆ ಆ ಸಂದು ಬರೋ ಇಂಜೆಕ್ಷನ್ ಅಂತಂದರೆ ಅದು ಹೇಳ್ತಾರೆ ಅನಸ್ತನಿಕ್ ಇಂಜೆಕ್ಷನ್ ಅಂತ ಹೇಳ್ತಾರೆ. ಅದನ್ನು ನಿಮ್ಮ ಭಾಷೆಯಲ್ಲಿ ಏನಂತಾರೋ ಅವನು ಗೊತ್ತಿಲ್ಲ, ಈ ಕನ್ನಡ ಸುಸ್ತಿ ಇಂಜೆಕ್ಷನ್ ಅಂತೀರಿ ನೀವು. ಸ್ತೋತ್ರ. ಆ ಇಂಜೆಕ್ಷನ್ ಆ ಮದ್ದನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದಂತೆ ಅವನು. ಆ ಮದ್ದನ್ನು ಹುಡುಕಿ ಲಾಸ್ಟಿಗೆ ಸಿಕ್ತು, ಯಾವುದೋ ಒಂದು ಗಿಡಮೂಲಿಕೆ ಯಾವುದೋ ಇಂದ ಕಂಡಿಡ್ದು ಆವಾಗ ಇಂಜೆಕ್ಷನ್ ಕಂಡಿಡ್ದ. ಅದನ್ನು ಮಾಡಿದಾಗ ಅದು ಅಲ್ಲಿ ಏನೇ ಅದನ್ನು ಕೊಯ್ದು ಏನು ಸ್ತೋತ್ರ, ಏನೋ ಎಷ್ಟೋ ಜನ ಕಾಲು ಕೈ ಆಕ್ಸಿಡೆಂಟ್ ಆಗಿರ್ತವೆ, ಒಳಗಡೆನೆ ಮೂಳೆಗಳೆಲ್ಲ ಮುರ್ಕೊಂಡು ಹೋಗಿರ್ತವೆ. ಒಂದು ವೇಳೆ ಆ ವ್ಯಕ್ತಿ ಇಂಜೆಕ್ಷನ್ ಕಂಡಿಡೋದಿಲ್ಲ ಅಂತಂದರೆ ಇವತ್ತು ಆಪ್ರೇಷನ್ಗಳೇ ಇರ್ತಿರಲಿಲ್ಲ. ಹಲ್ಲೆಲೂಯಾ. ಎಲ್ಲರೂ ರೋಗ ಬಂದರು ಆ ಕಾಲ ಆದರೂ ಒಳಗೆ ಕೊಳ್ತು ಅಲ್ಲೇ ಡಮಾರ್ ಆಗ್ತಾನೆ ಇರ್ತಿದ್ರು. ಹಲ್ಲೆಲೂಯಾ. ಆದರೆ ದೇವರಿಗೆ ಸ್ತೋತ್ರ, ಆ ವ್ಯಕ್ತಿ ದೈವಿಕ ಜ್ಞಾನ ಇದ್ದಿದ್ದರಿಂದ ಏನಾದರೂ ಒಂದು ಕಂಡಿಡಿದನು ಪ್ರೇರೆ. ಹಲ್ಲೆಲೂಯಾ.
ಹಾಗಾದ್ರೆ ಇಹಲೋಕದ ಜ್ಞಾನ ದೇವರ ಮುಂದೆ ಉಚಿತನವಾಗಿದೆ, ದೇವರ ಜ್ಞಾನ ಅದು ಶ್ರೇಷ್ಠವಾದ ಜ್ಞಾನವಾಗಿದೆ ಪ್ರಿಯರೇ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ದೇವರ ಮಕ್ಕಳೇ ಗಮನಿಸಿರಿ, ನಾವು ಯಾವ ಜ್ಞಾನವನ್ನು ಕೇಳ್ಕೊಳ್ಬೇಕಂತಂದ್ರೆ ದೈವಿಕ ಜ್ಞಾನವನ್ನು ನಾವು ಕೇಳಿಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹೇಳ್ತದೆ, ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವೆ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರುತ್ತದೆ. ಹಲ್ಲೆಲೂಯಾ. ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸುವವನು, ದೋಷವಿಲ್ಲದೆ ನಡೆಯುವವರಿಗೆ ಗುರುಣಿಯಾಗಿದ್ದು ನ್ಯಾಯ ಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳೇ ಗಮನಿಸ್ರಿ, ಹಾಗಾದ್ರೆ ನಾವು ಏನು ಕೇಳ್ಕೊಳ್ಬೇಕು? ಹಲ್ಲೆಲೂಯಾ. ದೇವರ ಅಕಸ್ಮಾತ್ ಇವತ್ತು ರಾತ್ರಿ ನಿಮ್ಮ ಕನಸಿನಾಗ ಬಂದು ಸ್ತೋತ್ರಂ ಹಲ್ಲೆಲೂಯಾ, ಮಗನೇ ಮಗಳೇ ನಿನ್ನ ಪ್ರಾರ್ಥನೆಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಏನು ಬೇಕೋ ಕೇಳ್ಕೊ ಅಂದ್ರೆ ಏನು ಕೇಳ್ಕೊಂತೀರಿ ನೀವು? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಬೇಕೋ ಕೇಳ್ಕೊ ನಾನು ಕೊಡ್ತೀನಿ ಅಂತಂದ್ರೆ ಏನು ಕೇಳ್ಕೊಂತೀರಿ ನೀವು? ಸ್ತೋತ್ರಂ ಹಲ್ಲೆಲೂಯಾ. ಒಂದು ಸಾರಿ ದೇವರು ಒಬ್ಬ ವ್ಯಕ್ತಿಗೆ ಪ್ರತ್ಯಕ್ಷನಾದನು, ಒಬ್ಬ ವ್ಯಕ್ತಿ ಬಾಳಲ್ಲಿ ಪ್ರತ್ಯಕ್ಷನಾದ. ಆ ವ್ಯಕ್ತಿ ಇಂಥ ವ್ಯಕ್ತಿ ಅಂದರೆ ದೇವರಿಗೆ ಭಯಂಕರವಾದ ವಿರೋಧವಾದ ವ್ಯಕ್ತಿ. ಹಲ್ಲೆಲೂಯಾ. ದೇವರ ಹೆಸರನ್ನು, ಯೇಸು ಸ್ವಾಮಿಯ ಹೆಸರನ್ನು ಕೇಳಿದರೆ ಕೋಪ ಬರ್ತಿತ್ತು ಅವನಿಗೆ. ಯಾರಾದರೂ ಯೇಸುವಿನ ಹೆಸರನ್ನು ಹೇಳಿ ಆರಾಧನೆ ಮಾಡ್ತಿದ್ರೆ ಅವರಿಗೆ ಹೊಡಿತಾ ಇದ್ದ, ಅವರಿಗೆ ಅವರನ್ನು ಸೆರೆಮನೆಗೆ ಹಾಕ್ಬೇಕಂತೇಳಿ ಅಧಿಕಾರಿಗಳಿಂದ ಪತ್ರವನ್ನು ಪಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ದೇವರು ಒಂದು ಸಾರಿ ಏಸಯ್ಯ ಅವನೊಟ್ಟಿಗೆ ಪ್ರತ್ಯಕ್ಷರಾದರು. ಹಲ್ಲೆಲೂಯಾ. ಪ್ರತ್ಯಕ್ಷನಾದ ತಕ್ಷಣ ಅವಾಗ ಕರ್ತನೇ ನೀನು ಯಾರು ಅಂತೇಳಿ ಕೇಳಿದ ತಕ್ಷಣ ಈ ವ್ಯಕ್ತಿ ಕೇಳ್ತಾನೆ, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ಅಂತ ಅಂದಾಗ, ಹಲ್ಲೆಲೂಯಾ, ಅಪ್ಪ ನಿಜವಾಗ್ಲೂ ನಾನು ಹಿಂಸೆ ಪಡಿಸ್ತಿದ್ದೆ, ನಿಜವಾಗ್ಲೂ ಈತ ದೇವರು ಪ್ರತ್ಯಕ್ಷನಾಗ್ಬಿಟ್ಟಿದ್ದಾನೆ ಅಂತೇಳಿ ಈತ ಕೇಳ್ಬೋದಾಗಿತ್ತು. ಅಯ್ಯ ನನಗೊಂದು ವರ ಕೊಟ್ಬಿಡು, ನನಗೊಂದು ಇದು ಕೊಟ್ಬಿಡು, ನನಗೊಂದು ಹಣ ಕೊಟ್ಬಿಡು, ಬೆಳ್ಳಿ ಕೊಟ್ಬಿಡು, ಬಂಗಾರ ಕೊಟ್ಬಿಡು, ಇಲ್ಲ ನಾನು ಏನಂತೀನೋ ಅದು ಹಿಂಗೆ ಅದು ನಡೆಯಂಗೆ ಆಗ್ಬಿಡ್ಲಿ ಅಂತೇಳಿ ಏನಾದರೂ ಕೇಳ್ಕೊಬೋದಾಗಿತ್ತು. ಆತನ ಏನು ಕೇಳ್ತಾನೆ ಗೊತ್ತಾ? ಹಲ್ಲೆಲೂಯಾ. ಏನು ಕೇಳ್ತಾನಂದರೆ, ಅಯ್ಯ ನಾನು ಏನು ಮಾಡಬೇಕಂತ ನೀನು ಹೇಳಯ್ಯ, ನೀನು ಮನಸ್ಸಿನಾಗ ಏನಾಯಿತು ಅದನ್ನು ನಾನು ಮಾಡಬೇಕು. ಹಲ್ಲೆಲೂಯಾ. ನಿನ್ನ ಚಿತ್ತವನ್ನು ನಾನು ನೆರವೇರಿಸಬೇಕು. ಹಲ್ಲೆಲೂಯಾ. ನಿನ್ನ ಹೃದಯದ ಆಸೆಯನ್ನು ನಾನು ನೆರವೇರಿಸ್ಬೇಕಯ್ಯ, ನಾನು ಏನು ಮಾಡಬೇಕಂತ ಹೇಳಯ್ಯ ಅಂತಂದರೆ, ಈಗ ಸದ್ಯಕ್ಕೆ ನೀನು ಎದ್ದು ಅಲ್ಲಿ ನನ್ನ ಅಪೊಸ್ತಲರ ಬಳಿಗೆ ಹೋಗು, ಅಲ್ಲಿ ಏನು ಮಾಡಬೇಕಂತೇಳಿ ನಾನು ತಿಳಿಸ್ತೀನಿ ಅಂತ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಆವಾಗ ಅವನು ಎದ್ದು ಅಲ್ಲಿ ಶಿಷ್ಯರ ಬಳಿಯಲ್ಲಿ ಅವನು ಹೋಗ್ತಾನೆ ಪ್ರಿಯರೇ. ಹಾಗಾದರೆ ದೇವರು, ನಾನು ಒಂದು ಆಶ್ಚರ್ಯ ಐತಿ ವಾಕ್ಯವನ್ನು ಓದುವಾಗ, ಅನೇಕರು ದೇವರು ಪ್ರತ್ಯಕ್ಷವಾದ ತಕ್ಷಣ ಸ್ವಾಮಿ ನನಗೆ ಅದು ಮಾಡು ಇದು ಮಾಡು ಅಂತ ಕೇಳ್ತಾರೆ. ಪ್ರತ್ಯಕ್ಷ ಆದ ತಕ್ಷಣ ಇವನು ಏನು ಕೇಳ್ದ, ನಾನು ನಿನಗೇನು ಮಾಡ್ಬೇಕು ದೇವರೇ? ಹಲ್ಲೆಲೂಯಾ. ದೇವರು ಅನೇಕರ ಬಳಿಯಲ್ಲಿ ಕೇಳಿದ್ದಾರೆ, ಏನಂತಂದ್ರೆ ನಿನಗೇನು ಮಾಡಬೇಕೆಂದು ಕೋರುತ್ತಿ ಅಂದ್ರೆ, ಒಬ್ಬ ವ್ಯಕ್ತಿ ಹೇಳ್ದ ಸ್ವಾಮಿ ನನಗೆ ಕಣ್ಣು ಬರಬೇಕು ಅಂತಂದ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಹೇಳ್ದ ಸ್ವಾಮಿ ನನಗೆ ಅದು ಮಾಡು ಇದು ಮಾಡು ಅಂತ ಹೇಳ್ದ. ಆದರೆ ದೇವ್ರಿಗೆ ಸ್ತೋತ್ರ, ಈ ವ್ಯಕ್ತಿ ಸ್ವಾಮಿ ನಾನೇನು ಮಾಡಬೇಕು? ಹಲ್ಲೆಲೂಯಾ. ನಾನು ಏನು ಮಾಡಬೇಕು ಸ್ವಾಮಿ? ನಿನ್ನ ಇಷ್ಟ ಏನು, ನಿನ್ನ ಚಿತ್ತವೇನು, ಅದನ್ನು ನಾನು ನೆರವೇರಿಸಬೇಕು ಎಂಬುದಾಗಿ ಈ ವ್ಯಕ್ತಿ ಕೇಳಿದನು ಪ್ರೇಯರ್. ಹಲ್ಲೆಲೂಯಾ. ಹಾಗಾದರೆ ದೇವ್ರ ಮಕ್ಕಳೇ, ಇವತ್ತು ದೈವಿಕ ಜ್ಞಾನ ಅದು ಬಹಳ ಮುಖ್ಯವಾದದ್ದಾಗಿದೆ. ಹಾಗಾದರೆ ಆ ಜ್ಞಾನ ಏನೆಂಬುದಾಗಿ 1 ಕೊರಿಂಥಿ 1:30 ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. 1 ಕೊರಿಂಥಿ 1:30 ಹೀಗೆ ಹೇಳ್ತದೆ. 1 ಕೊರಿಂಥಿ 1:30 ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿಯು, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನು ಆದನು. ಹಲ್ಲೆಲೂಯಾ. ನಮ್ಮ ಜ್ಞಾನ ಯಾರು ಅಂದರೆ ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಜ್ಞಾನ ಯಾವುದಂದ್ರೆ ದೇವರೇ ನಮಗೆ ಜ್ಞಾನ, ಕ್ರಿಸ್ತನೇ ನಮಗೆ ಜ್ಞಾನವಾಗಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಕ್ರಿಸ್ತನನ್ನ ಪಡೆದವರು ಜ್ಞಾನವನ್ನ ಪಡೆದವರಾಗಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. 14ನೇ ವಚನಕ್ಕೆ ಬರುವಾಗ ಹೀಗೆ ಹೇಳ್ತದೆ ವಾಕ್ಯ, ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿಗೆ ಇನ್ನೊಂದು ಹೆಸರಿದೆ, ಏನಪ್ಪಾ ಅಂತಂದ್ರೆ ವಾಕ್ಯವೆಂಬಾತನು ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಹೆಸರಿದೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ವಾಕ್ಯವೆಂಬಾತನು ಎಂಬುದಾಗಿ ಆತನಿಗೆ ಹೆಸರಿದೆ. ಹಲ್ಲೆಲೂಯಾ.
ಹಾಗಾದ್ರೆ ಈ ವಾಕ್ಯವು ಯಾರ ಹೃದಯದಲ್ಲಿ ಇರ್ತದೋ, ವಾಕ್ಯವನ್ನು ಯಾರು ಕೇಳ್ತಾರೋ, ಸ್ತೋತ್ರ, ವಾಕ್ಯವೇ ಜ್ಞಾನವಾಗಿದೆ. ಸ್ತೋತ್ರ, ಹಲ್ಲೆಲೂಯಾ. ದೇವರ ವಾಕ್ಯ ಅಂದ್ರೆ ಜ್ಞಾನ ಅಂದ್ರೆ ಕ್ರಿಸ್ತನು ಜ್ಞಾನವಾಗಿದ್ದಾನೆ ದೇವರ ಕಡೆಯಿಂದ ಅಂತಂದ್ರೆ ಕ್ರಿಸ್ತನು ಎಲ್ಲಿದ್ದಾನಂದ್ರೆ ಆತನು ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ವಾಕ್ಯವಾಗಿ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕ್ರಿಸ್ತನನ್ನ ಯಾರಾದರೂ ಎಂದಾದರೂ ಶಾರೀರಿಕವಾಗಿ ನೀವು ನೋಡಿದ್ರಾ? ಇಲ್ಲ. ವಾಕ್ಯದಿಂದ ನೀವು ನಂಬಿದ್ರಿ. ಆ ವಾಕ್ಯವಾಗಿ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ. ಪ್ರೇಯರ್ ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಗಮನಿಸ್ರಿ, ಈ ವಾಕ್ಯ ಅಂತಂತ ನೋಡುವಾಗ ಬಹಳ ಜನರಿಗೆ, ಸ್ತೋತ್ರ, ಈ ವಾಕ್ಯದ ಕಡೆಗೆ ಅನೇಕ ಜನರು ಕಿವಿಗೊಡೋದಿಲ್ಲ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಬಹಳ ಜನ ಲೋಕಕ್ಕೆ ಕಿವಿಗೊಡುತ್ತಿರುವಷ್ಟು, ಮನೋರಂಜನೆಗೆ ಕಿವಿಗೊಡುತ್ತಿರುವಷ್ಟು, ಸಿನಿಮಾ, ಟಿವಿ, ಸೀರಿಯಲ್ಗಳಿಗೆ, ಲೋಕದ ಪ್ರಾಪಂಚಿಕವಾದ ಹಾಡುಗಳಿಗೆ ಅಥವಾ ತೀಟೆ ಮಾತುಗಳಿಗೆ ಅಥವಾ ಲೋಕದ ಮಾತುಗಳಿಗೆ ಕಿವಿಗೊಡುತ್ತಿರುವಷ್ಟು ದೇವರ ವಾಕ್ಯಕ್ಕೆ ಕಿವಿಗೊಡ್ತಾ ಇಲ್ಲ. ಹಲ್ಲೆಲೂಯಾ. ಒಂದು ಸಾರಿ ನೀವು ನಿಮ್ಮನ್ನು ನೀವೇ ಒಂದು ವೇಳೆ ಪರೀಕ್ಷೆ ಮಾಡಿ ನೋಡಿಕೊಂಡ್ರೆ ಎಷ್ಟು ಹೊತ್ತು ನಾವು ದೇವ್ರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ. ಸ್ತೋತ್ರ. ಇವಾಗ ನೋಡ್ರಿ, ಯಾರು ಹೇಳಂಗಿಲ್ಲ ನಮಗೆ ಓದಕ್ಕೆ ಬರಲ್ಲ ಅನ್ನಂಗೆ. ಸ್ತೋತ್ರ. ಮೊಬೈಲಲ್ಲಿ ಆಡಿಯೋ ಬೈಬಲ್ ಬಂದಿದೆ. ಇವಾಗ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಕನ್ನಡ ಆಡಿಯೋ ಬೈಬಲ್ ಅಂತೇಳಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿದರೆ ಮೊಬೈಲ್ನಲ್ಲಿ ಆಡಿಯೋ ಬೈಬಲ್ ಬಂದ್ಬಿಡ್ತದೆ. ನಾವು ಯಾವ ಲ್ಯಾಂಗ್ವೇಜ್ ಬೇಕೋ ಅದೇ ಲ್ಯಾಂಗ್ವೇಜ್. ನಮಗೊಂದು ವೇಳೆ ಕನ್ನಡ ಆಡಿಯೋ ಬೈಬಲ್ ಅಂತ ಹೊಡೆದು ಅದನ್ನು ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನಾವು ಪ್ಲೇ ಮಾಡಿಬಿಟ್ಬಿಟ್ರೆ ಆರಾಮಾಗಿ ದೇವ್ರ ವಾಕ್ಯ ಅದು ಓದ್ತಾ ಹೋಗ್ತಿರ್ತದೆ. ಮನುಷ್ಯ ಓದಂಗೆ ಅಂದರೆ ದೇವ್ರ ವಾಕ್ಯ ಕೇಳ್ಬೋದು. ಆದರೆ ಭಾಳ ಜನ ದೇವ್ರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಕೀರ್ತನೆ ಪುಸ್ತಕದಲ್ಲಿ ಈ ರೀತಿ ಹೇಳ್ತದೆ. ಕೀರ್ತನೆ 119ನೇ ಅಧ್ಯಾಯ 130ನೇ ವಚನವು ಹೀಗೆ ಹೇಳ್ತದೆ. ಕೀರ್ತನೆ 119ನೇ ಅಧ್ಯಾಯ 130ನೇ ವಚನ ಹೀಗೆ ಹೇಳ್ತದೆ. ಕೀರ್ತನೆ 119ನೇ ಅಧ್ಯಾಯ 130ನೇ ವಚನ ಸಿಕ್ಕಿಲ್ಲ ಅಂದರೆ ನಾನು ಓದ್ತೀನಿ, ಕೇಳ್ರಿ. 119, 130. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಹಲ್ಲೆಲೂಯಾ. ಎಲ್ಲರೂ ಒಂದು ಸಾರಿ ಜೋರಾಗಿ ಹೇಳೋಣವೇ, ಹಲ್ಲೆಲೂಯಾ. ಅಂದ್ರೆ ಯಾವ ವ್ಯಕ್ತಿ ವಾಕ್ಯದ ಕಡೆಗೆ ಕಿವಿಗೊಡ್ತಾನೋ, ಯಾವ ವ್ಯಕ್ತಿ ವಾಕ್ಯವನ್ನು ಓದ್ತಾನೋ, ಯಾವ ವ್ಯಕ್ತಿ ವಾಕ್ಯವನ್ನು ಕೇಳಿಸಿಕೊಳ್ತಾನೋ ಆ ವ್ಯಕ್ತಿಗೆ, ಅಂದ್ರೆ ಅದರ ಅರ್ಥ ಆ ವ್ಯಕ್ತಿ ಯುಕ್ತಿಹೀನನು ಅಂತಂದ್ರೆ, ಇನ್ನೊಂದು ಅರ್ಥವಾಗುವ ಭಾಷೆಯಲ್ಲಿ ನಿಮಗೆ ಹೇಳಬೇಕಂದ್ರೆ, ಆ ವ್ಯಕ್ತಿ ಬುದ್ಧಿಹೀನನಾದ್ರೂ, ಆ ವ್ಯಕ್ತಿ ದಡ್ಡನಾದ್ರೂ, ಆ ವ್ಯಕ್ತಿ ಜ್ಞಾನವಿಲ್ಲದವನಾದ್ರೂ ಆ ವ್ಯಕ್ತಿಗೆ ಜ್ಞಾನೋದಯವಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾರು ವಾಕ್ಯವನ್ನು ಕೇಳಿಸಿಕೊಳ್ತಾರಲ್ಲ ಆ ವ್ಯಕ್ತಿ ಜ್ಞಾನಿಯಾಗಿ ಬದಲಾಗ್ತಾನೆ. ಸ್ತೋತ್ರಂ. ಹಲ್ಲೆಲೂಯಾ. ಅದೇ ಹೇಳ್ತದೆ ವಾಕ್ಯ. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಅಂದ್ರೆ ಜ್ಞಾನಹೀನರಿಗೆ ಅಂತ ಅರ್ಥ, ಅಜ್ಞಾನವಿಲ್ಲದವರಿಗೆ ಅಂತ ಅರ್ಥ. ಜ್ಞಾನವಿಲ್ಲದವರಿಗೆ ಜ್ಞಾನೋದಯವಾಗುವುದು. ಹಲ್ಲೆಲೂಯಾ. ಇವತ್ತು ಒಬ್ಬ ಮನುಷ್ಯ, ಅದಕ್ಕೆ ನಾವು ಸಣ್ಣವರಿದ್ದಾಗ ಸ್ತೋತ್ರಂ ಯಾರು ಹೇಳ್ತಾ ಇದ್ರು ನಮಗೆ, ಹಿಂಗೆ ಒಂದು ಕತೆ ಹೇಳ್ತಾ ಇದ್ರು. ಏನಪ್ಪ, ಒಂದು 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 ಹಾಡು ಭಾಷೆ ಹೇಳ್ತಾ ಇದ್ರು. ಏನಂದ್ರೆ, ದುಡ್ಡೇ ದೊಡ್ಡಪ್ಪ ಅಂತೇಳಿ. ಹಲ್ಲೆಲೂಯಾ. ದುಡ್ಡೇ ದೊಡ್ಡಪ್ಪ ಅಂತಂದ್ರೆ ವಿದ್ಯೆ ಅವರಪ್ಪ ಅಂತೇಳಿ. ಇನ್ನೊಬ್ಬನು ಬಂದು ಹೇಳ್ದ, ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತೇಳಿ, ಬುದ್ಧಿ ವಿದ್ಯೆದ ಅಪ್ಪ ಅಂತ ಹೇಳಿದ್ರು. ಹಲ್ಲೆಲೂಯಾ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ, ಬುದ್ಧಿ ಅವರಪ್ಪ. ಅಂದ್ರೆ ಎಲ್ಲರಿಗಿಂತ ದೊಡ್ಡವನೇ ಯಾರಂದ್ರೆ ಬುದ್ಧಿ ಅಂತೇಳಿ ಹೇಳ್ತಾ ಇದ್ರು. ಹಲ್ಲೆಲೂಯಾ. ಸೊ ಎಲ್ಲಕ್ಕಿಂತ ಪ್ರಾಮುಖ್ಯವಾಗಿ ನಮಗೆ ಏನಿರ್ಬೇಕಪ್ಪ ಅಂತಂದ್ರೆ ದೈವಿಕ ಜ್ಞಾನ ನಮಗಿರ್ಬೇಕು. ಹಲ್ಲೆಲೂಯಾ. ಆ ದೈವಿಕ ಜ್ಞಾನ ಯಾವ ರೀತಿಯಾಗಿ ಉಂಟಾಗ್ತದೆ ಅಂತೇಳಿ ನಾವು ನೋಡುವಾಗ ಅದು ದೇವರ ವಾಕ್ಯದಿಂದ ಉಂಟಾಗುವಂಥದ್ದಾಗಿದೆ. ಪ್ರೇರೆ ಆಮೇನ್. ಹಲ್ಲೆಲೂಯಾ. ನಾವು ಕೀರ್ತನೆಗಳ ಪುಸ್ತಕದ ಕಡೆಗೆ ನಾವು ತಿರುಗಿಸಿ ಒಂದು ವೇಳೆ 119ನೇ ಅಧ್ಯಾಯ 98ನೇ ವಚನದ ಕಡೆಗೆ ಹೋಗೋಣ. ನಾನು ವೇಗವಾಗಿ ಮುಗಿಸ್ತೀನಿ, ಕರೆಂಟ್ ಇಲ್ಲದರ ನಿಮಿತ್ತವಾಗಿ. ಓದ್ರಿ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ. ವಾವ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಒಂದು ಸಾರಿ ಹಲ್ಲೆಲೂಯಾ. ಸ್ತೋತ್ರ. ಎಚ್ಚರವಾಗಿ ಇರುವವರು ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ನಿದ್ದೆ ಮಾಡ್ತಿರುವವರು ಕೂಡ ಒಂದು ಸಾರಿ ಜೋರಾಗಿ ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ. ರೈಟ್. ವಾಕ್ಯ ಹೇಳ್ತತೆ ಏನಂತಂದ್ರೆ 119ನೇ ಅಧ್ಯಾಯ ಕೀರ್ತನೆ 98ನೇ ವಚನದಿಂದ ನಾವು ನೋಡುವಾಗ, ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ, ಸದಾ ಕಾಲವು ಅವೇ ನನಗಿವೆ. ಹಲ್ಲೆಲೂಯಾ.
ಯಾವುದ್ರ ಮೂಲಕ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನಂತೆ? ಯಾವುದ್ರ ಮೂಲಕ ಬುದ್ಧಿವಂತನಾಗಿದ್ದೇನೆ? ನಿನ್ನ ಆಜ್ಞೆಗಳ ಮೂಲಕ. ಹಲ್ಲೆಲೂಯಾ. ಒಂದು ಸಾರಿ ಯೇಸು ಸ್ವಾಮಿ 40 ದಿವಸ ಉಪವಾಸ ಇರ್ತಾರೆ. 40 ದಿವಸ ಉಪವಾಸ ಆದ ತರುವಾಯ ಸೈತಾನನು ಬರ್ತಾನೆ. ಹಲ್ಲೆಲೂಯಾ. ಸೈತಾನನು ಬಂದು ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಆಗುವಂತೆ ಮಾಡು ಅಂತಾನೆ. ಹಲ್ಲೆಲೂಯಾ. ಇಲ್ಲಿ ವೈರಿ ಯಾರು? ಸೈತಾನನು. ಸ್ತೋತ್ರಂ. ಯೇಸು ಸ್ವಾಮಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಬರದದೆ ಅಂತ ಹೇಳ್ತಾರೆ. ಏನಂತ ಬರದದೆ ಅಂತ ಹೇಳ್ತಾರೆ ನೋಡ್ರಿ. ವಾಕ್ಯ ಕೊಟೇಶನ್, ಆ ವಾಕ್ಯ ಒಂದು ಕೋಟ್ ಮಾಡ್ತಾರೆ ಅಲ್ಲಿ. ಏನಂತ ಬರದದೆ ಅಂತ ಹೇಳ್ತಾರೆ ಯೇಸು ಸ್ವಾಮಿ? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರದದೆ. ಹಲ್ಲೆಲೂಯಾ. ಸೈತಾನನು ಬಂದು ನಿನಗೆ ಏನಾರು ಹೇಳಿದ್ರೆ ನೀನು ವಾಕ್ಯವನ್ನ ಕೋಟ್ ಮಾಡ್ಬೇಕಲ್ಲಿ. ಸ್ತೋತ್ರಂ. ಹಲ್ಲೆಲೂಯಾ. ಸೈತಾನ ಬಂದು ಹೇಳ್ತಾನೆ ನಿನಗೆ, ನೀನು ಹೋಗುವಾಗ ಯಾವುದೋ ಒಂದು ದುರಾತ್ಮ ಬಂದು ನಿನಗೆ ಆಕ್ಸಿಡೆಂಟ್ ಮಾಡ್ತತೆ, ನೀನು ಗೊಟಕ್ ಅಂದ್ಬಿಡ್ತೀಯ ಅಂತ. ಸೈತಾನ ಅಂದ್ರೆ ನೀನು ವಾಕ್ಯ ಕೋಟ್ ಮಾಡ್ಬೇಕು. ಏನಂತ ಗೊತ್ತಾ? ಈಗ ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ಕಾಯುತ್ತಾನೆ ಎಂದು ಬರದದೆ. ಹಲ್ಲೆಲೂಯಾ. ಸೈತಾನ ನಿನಗೆ ಹೇಳಿದಾಗ ನೀನು ಹೇಳಬೇಕು ಈ ರೀತಿಯಾಗಿ ಬರದದೆ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಕರೋನಾ ಬಂತು ಅನ್ಕೋ, ಸ್ತೋತ್ರ, ಕರೋನಾ ಬಂದು ಹೋಯ್ತು, ಸ್ತೋತ್ರ, ಇನ್ನು ಯಾವ ಬರಲ್ಲ. ಅಕಸ್ಮಾತ್ ಯಾವುದಾದ್ರೂ ಹೊಸ ರೋಗ ಬಂತು ಅನ್ಕೊಳ್ರಿ, ನಿನಗೆ ರೋಗ ಬಂದು ನೀನು ಡಮಾರ್ ಅಂದ್ಬಿಡ್ತೀಯ, ಆ ರೋಗ ನಿನಗೆ ಹಡ್ಕೊಂಡ್ಬಿಡ್ತತೆ ಅಂತೇಳಿ ಒಂದು ವೇಳೆ ಅಂದ್ರೆ ನೀನು ಹೇಳಬೇಕು, ಈಗ ಯಾವ ವ್ಯಾಧಿಯು ನಿನ್ನನ್ನು ತಾಕುವುದಿಲ್ಲ. ಹಲ್ಲೆಲೂಯಾ. ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಗಳಿಂದಲೂ ನಿನ್ನನ್ನು ತಪ್ಪಿಸುವನು ಎಂದು ಬರದದೆ. ಹಲ್ಲೆಲೂಯಾ. ಸೈತನಿಗೆ ಏನಂತ ಹೇಳ್ಬೇಕು? ಬರದದೆ ಅಂತ ಹೇಳ್ಬೇಕು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಸ್ತೋತ್ರ. ಆವಾಗ ಶತ್ರು ಏನ್ ಮಾಡ್ದ? ಹುಷಾರಾಗಿ ವಾಪಸ್ ಹೋದ. ಇವನ್ನ ಬಿಳಿಸ್ಬೇಕಂದ್ರೆ ಏನ್ ಹಿಡ್ಕೊಂಡು ಹೋಗ್ಬೇಕು? ವಾಕ್ಯ ಹಿಡ್ಕೊಂಡು ಹೋಗ್ಬೇಕಪ್ಪೋ. ಹುಷಾರಾಗ್ಬಿಟ್ಟ ಶತ್ರು ಕೂಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ನಿನ್ನ ಆಜ್ಞೆಗಳು ನನಗಿರುವುದರಿಂದ ಏನ್ ಹೇಳ್ತಾನಲ್ಲಿ ವಾಕ್ಯದಾಗೆ? ಸ್ತೋತ್ರಂ. ಹಲ್ಲೆಲೂಯಾ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ. ಹಲ್ಲೆಲೂಯಾ. ನಿನ್ನ ಆಜ್ಞೆಗಳ ಮೂಲಕ ವೈರಿಗಿಂತಲೂ ಬುದ್ಧಿವಂತನಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಸ್ತೋತ್ರಂ, 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 ಸ್ತೋತ್ರಂ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಈಗ ವೈರಿಗಿಂತಲೂ ಬುದ್ಧಿವಂತರು ಯಾರು ಅಂತಂದ್ರೆ ದೇವರ ಆಜ್ಞೆಗಳನ್ನ ಚೆನ್ನಾಗಿ ಅರ್ಥವ್ರೆ. ವೈರಿಗಿಂತಲೂ ಬುದ್ಧಿವಂತರು, ಸೈತಾನನಿಗಿಂತಲೂ ಬುದ್ಧಿವಂತರು. ಸ್ತೋತ್ರಂ. ಹಲ್ಲೆಲೂಯಾ. ವಾಕ್ಯ ಹಿಡ್ಕೊಂಡು ಬಂದ ಇವಾಗ. ಸ್ತೋತ್ರಂ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಸ್ತೋತ್ರಂ. ಹಲ್ಲೆಲೂಯಾ. ಸೈತಾನ್ ಬಂದ ಇವಾಗ. ಏನ್ ಹಿಡ್ಕೊಂಡ್ ಬಂದ ಇವಾಗ? ವಾಕ್ಯ ಹಿಡ್ಕೊಂಡು ಬಂದ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ, ನೀನು ಕೆಳಗೆ ಧುಮುಕು. ದೇವರ ವಾಕ್ಯದಲ್ಲಿ ಕೀರ್ತನೆಗಳಲ್ಲಿ ಬರೆದಿದೆ, ನೀನು ಇಲ್ಲಿಂದ ಕೆಳಕ್ಕೆ ಧುಮುಕಿದರೆ ದೇವದೂತರು ಬಂದು ಕ್ಯಾಚ್ ಹಿಡಿತಾರೆ ಅಂತೇಳಿ ಬರೆದಿದೆ ಅಂತಂದ್ರೆ, ಯೇಸು ಸ್ವಾಮಿ ಹೇಳ್ತಾನೆ ಗೊತ್ತಾ? ಅಲ್ಲಿ ಸೈತಾನನೇ ಬುದ್ಧಿಗೇಡಿ, ಅರ್ಧ ಬರ್ಧ ತಿಳಿದೀಯ ನೀನು. ಇನ್ನೂ ಒಂದು ವಾಕ್ಯ ಐತೆ. ಆ ವಾಕ್ಯ ಏನಂತಂದ್ರೆ, ನಿನ್ನ ತಂದೆಯಾದ ದೇವರನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರದದೆ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಸೊ ವಾಕ್ಯ ಹೇಳ್ತದಲ್ಲಿ ಈ ರೀತಿಯಾಗಿ. ಮತ್ತು ಸೈತನು ಇನ್ನೊಂದು ಸಾರಿ ಬಂದು ಇದಕ್ಕೂ ಬಗ್ಗಿಲ್ಲ ಅದಕ್ಕೂ ಬಗ್ಗಿಲ್ಲಪ್ಪ, ವಾಕ್ಯಕ್ಕೂ ಬಗ್ಗಿಲ್ಲ, ಏನಾದರೂ ಆಸೆ ತೋರಿಸ್ಬಿಡೋಣ ಅಂತೇಳಿ ಬಂದು ಹೋಗಿ ಪ್ರಪಂಚದ ವೈಭವನೆಲ್ಲ ತೋರಿಸಿ ನೋಡು. ಎಲ್ಲ ಅಪಾರ್ಟ್ಮೆಂಟು, ಎಲ್ಲ ಬಿಲ್ಡಿಂಗು, ಎಲ್ಲ ಪೆಟ್ರೋಲ್ ಪಂಪು, ಎಲ್ಲ ಜಿಬಿ ಮಾಲು, ಸ್ತೋತ್ರಂ, ಎಲ್ಲ ಸ್ವಪ್ನ ಥಿಯೇಟ್ರು, ಎಲ್ಲ ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಇದೆಲ್ಲ ನಂದೇ, ಇದು ಎಲ್ಲ ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಆದರೆ ನೀನು ಮಾತ್ರ ನನಗೆ ಅಡ್ಡ ಬಂದ್ಬಿಟ್ರೆ ಅಷ್ಟೇ ಸಾಕು ಅಂತಂದರೆ, ಯೇಸು ಸ್ವಾಮಿ ಮತ್ತೊಂದು ವಾಕ್ಯ ಕೋಟ್ ಮಾಡ್ತಾರೆ. ಏನಂದರೆ, ನಿನ್ನ ತಂದೆಯಾದ ದೇವರನ್ನ ಒಬ್ಬನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಸಹ ಬರದದೆ. ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳಿಗೆ ಬರದದೆ ಅಂತೇಳಿ ನೀವು ಯಾವಾಗ ಹೇಳಲಿಕ್ಕೆ ಸಾಧ್ಯ ಹೇಳ್ರಿ ನೋಡಮ್ಮ? ಏನಾದ್ರು ಸ್ವಲ್ಪ ನೆಗಡೆ ಬಂದ ತಕ್ಷಣ ಆಲೋಚನೆ ಬರೋದು. ನಾ ಹೇಳ್ತಿದ್ದೆ, ಮರಣಕರ ವ್ಯಾಧಿಯಿಂದಲೂ, ಹಲ್ಲೆಲೂಯಾ, ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಎಂದು ಬರದದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತು ಯಾವಾಗ ಕೋಟ್ ಮಾಡಲಿಕ್ಕೆ ಸಾಧ್ಯ ಅಂತಂತಂದರೆ, ಸ್ತೋತ್ರಂ, ಹಲ್ಲೆಲೂಯಾ, ನಿನಗೆ ದೇವರ ವಾಕ್ಯ ಚೆನ್ನಾಗಿ ಗೊತ್ತಿದ್ದಾಗಲೇ ಮಾತ್ರ ಆ ವಾಕ್ಯವನ್ನು ನೀನಲ್ಲಿ ಆರೈಕೆ ಮಾಡಲಿಕ್ಕೆ, ಸ್ತೋತ್ರ, ಅಪ್ಲೈ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಒಂದು ಸಾರಿ ನಾನು ಒಂದು ಹಳ್ಳಿಯಲ್ಲಿ ಕಮಟಾಣೆ ಅನ್ನುವಂಥ ಗ್ರಾಮದಲ್ಲಿ ಅಲ್ಲಿ ಮಾವಿನ ಮರಗಳಿದ್ದಾವೆ.
ಅಲ್ಲಿ ಗವಿ ಆರಾಧನೆಗೋಸ್ಕರ ಹೋಗ್ತಿರ್ತಾರೆ. ಅಲ್ಲಿ ನಾನೇನು ಮಾಡಿದೆ, ಅಲ್ಲಿ ನಾವು ಬಾಡಿಗೆ ಮನೇಲಿ ಇದ್ವಿ, ಲಕ್ಷ್ಮಿ ಆಂಟಿ ಅಂತೇಳಿ, ಅವರ ಹೊಲ ಇರ್ತಿತ್ತಲ್ಲಿ. ಅಲ್ಲಿ ಹೊಲದಾಗೆ ರಾತ್ರಿ ಹೊತ್ತು ಪ್ರಾರ್ಥನೆ ಮಾಡ್ಕೊಳಕ್ಕಂತೇಳಿ ನಾನು ಹೋದೆ. ಈ ಊಟದ ಜ್ವಾಳವನ್ನು ಬಿತ್ತನೆ ಮಾಡುತ್ತಿದ್ರು, ರಾತ್ರಿ ನಾನು ಪ್ರೇಯರ್ ಮಾಡ್ಕೋಬೇಕಂತೇಳಿ ಇಲ್ಲಿ ಡಿಸ್ಟರ್ಬ್ ಆಗ್ತದೆ ಅಂತೇಳಿ ಅಲ್ಲಿ ಪ್ರಾರ್ಥನೆಗೆ ಅಂತೇಳಿ ಹೋದೆ. ಪ್ರಾರ್ಥನೆಗೆ ಅಂತ ಹೋಗಿನಿ, ರಾತ್ರಿ ಕುಂತೀನಿ, ಪ್ರೇಯರ್ ಮಾಡ್ತಾಯಿದ್ದೀನಿ. ಸ್ತೋತ್ರ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂಥರ ಸುರ್ರ ಅಂತ ಗಾಳಿ ಬರೋದು, ಚಾಯ್ 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 ಅಂತ ಏನೋ ಒಂಥರ ಸೌಂಡ್ ಬರೋದು, ಏನೋ ಆಗ್ತಿರುತ್ತೆ. ಆಮೇಲೆ ನನಗೆ ಸ್ತೋತ್ರ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಸಡನ್ನಾಗಿ ವಾಕ್ಯ ಕೋಟ್ ಮಾಡಿದೆ, ಏನಂತ, ಪರತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹಲ್ಲೆಲೂಯ. ನಾನು ವಾಕ್ಯವನ್ನು ಕೋಟ್ ಮಾಡಕ್ಕೆ, ವಾಕ್ಯವನ್ನು ಅರಿಕೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಏನಂತಂದರೆ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ഇരുಳಲ್ಲಿ ಭಯ ಹುಟ್ಟಿಸುವ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕಾರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಸ್ತೋತ್ರಂ. ಯಾರು ಹೇಳಿದ್ರು ಅಲ್ಲಿ ಯಾರೋ ಸತ್ತರೆ, ಇಲ್ಲಿ ಯಾರೋ ಸತ್ತರೆ ಅಂತ. ಮಗ್ಗಲಲ್ಲಿ 1000 ಜನ, ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರು, ನನಗೇನು ತಟ್ಟದು. ಸ್ತೋತ್ರಂ. ಅಂದರೆ 10,000 ಜನ ಇರೋ ಸ್ಮಶಾನದ ಕೂಡ ಹೋಗಿ ಸ್ತೋತ್ರಂ ನೀನು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬರ್ಬೋದು. ಹಲ್ಲೆಲೂಯ. ಎಲ್ಲಿ ಕೂಡ ನಿನಗೆ ಜಾಗ ಸಿಕ್ಕಿಲ್ಲ ಅಂತಂದ್ರೆ, ನಾನು ನಿನ್ನೆ ಯಾರ ಹತ್ರನ ಹೇಳ್ತಾ ಇದ್ದೆ, ನನಗೆ ಎಲ್ಲಿ ಬೇಕಾದರೂ ನಾನು ಮಕ್ಕಂತೀನಪ್ಪ, ಆದರೆ ನನಗೆ ಸೊಳ್ಳೆ ಮಾತ್ರ ಇರಬಾರ್ದು. ಹಲ್ಲೆಲೂಯ. ನಾನು ಭಯ ಪಡೋದು ಯಾವುದಕ್ಕಂದ್ರೆ, ಈ ಸೊಳ್ಳೆ ಬಂದು ರಾಗ ಸಿಕ್ಕಿವಿ ಹತ್ರ ಬಂದು ಗುಯ್ ಅಂತವ, ಆ ಇರಿಟೇಟ್ ಸೌಂಡ್ ಮಾತ್ರ ಕೇಳೋಕ್ಕಾಗಲ್ಲ ಅಷ್ಟೇ. ಅದೊಂದು ಇಲ್ಲ ಅಂತಂದರೆ ನಾನು ಸ್ಮಶಾನದಾಗ ಆದರೂ ಕೂಡ ಒಂದು ಫ್ಯಾನ್ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ನಿದ್ದೆ, ನಿಶ್ಚಿಂತೆಯಿಂದ ನಿದ್ದೆ ಮಾಡಿ ಎದ್ದೇಳ್ತೇನೆ. ಯಾಕೆ ಗೊತ್ತಾ, ದಾವಿದನ ಹೇಳ್ತಾನೆ, ಕರ್ತನು ನನ್ನ ಪಕ್ಷವಾಗಿರುವುದರಿಂದ ನಾನು ನಿಶ್ಚೆಯಿಂದ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದೇಳ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯ. ಹಂಗೆ ಪರ್ಮನೆಂಟಾಗಿ ಮಕ್ಕನದಿಲ್ಲ, ನಿಶ್ಚಿಂತೆಯಿಂದ ನಿದ್ದೆ ಮಾಡಿ ಬೆಳಿಗ್ಗೆ ನಾನು ಎದ್ದೇಳ್ತೀನಿ ಎಂಬುದಾಗಿ ಭಕ್ತನಾದ ದಾವಿದನ ಹೇಳುವುದನ್ನು ನಾವು ಕೇಳ್ತೇವೆ. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಈಗ ಹೋದ್ರಿ, ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತಲೂ ಬುದ್ಧಿವಂತನಾಗಿದ್ದೇನೆ, ಸದಾಕಾಲವೂ ಅವೇ ನನಗಿವೆ. ನಿನ್ನ ಕಟ್ಟಾಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಹಲ್ಲೆಲೂಯ. ಉಪಾಧ್ಯಾಯರಂದ್ರೆ ನಿನಗೆ ಕಲಿಸಿದ ಟೀಚರ್ ಕೂಡ ನಿಮ್ಮಷ್ಟು ಜ್ಞಾನ ಇರಂಗಿಲ್ಲ. ಹಲ್ಲೆಲೂಯ. ನಿಮಗೇನು ಕಲಿಸಿರ್ತಾರಲ್ಲ ಟೀಚರು, ಅವ್ರಿಗೆ ಕೂಡ ಅಷ್ಟು ಜ್ಞಾನ ಇರಂಗಿಲ್ಲ. ಸ್ತೋತ್ರಂ. ನಾನು ಹೋಟ್ಲಲ್ಲಿ ಕೆಲಸ ಮಾಡೋದಂಥ ಓನರ್ ಹತ್ರ ಹೋಗಿದ್ದೆ ನಾನು. ಸ್ತೋತ್ರಂ. ಅವರು ನನಗೆ ಗುರ್ತೇ ಹಿಡಿದಿಲ್ಲ. ಯಾರೋ ಬಂದರು ಸಾರ್ ಅಂತೇಳಿ. ನಾವು ಲಾಸ್ಟ್ ಟೈಮ್ ಕಾರ್ ತಗೊಂಡು ಹೋದಾಗ, ಸರ್ ಬನ್ನಿ ಸರ್, ಬನ್ನಿ ಸರ್, ನಮಸ್ಕಾರ ಸರ್, ಬನ್ನಿ ಸರ್, ಕೂಡಿ ಸರ್ ಅಂತ. ಏನು ಬೇಕು ಸರ್, ಏನು ಬೇಕು ಸರ್ ಅಂತಿದ್ರು. ನಾನು ಅಂತಿದ್ದೆ, ಭಟ್ರೆ ನಾನು ಒಂದು ದಿವಸ ನಿಮ್ಮ ಹೋಟ್ಲಲ್ಲಿ ಕೆಲಸ ಮಾಡಿದ ಹುಡುಗ, ನಾನು ಸಂತೋಷ ಅಂತಂದರೆ, ಅಯ್ಯೋ 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 ಏನು ಸಂತೋಷ ಅಂತ ಹಿಂಗೆ ಮುತ್ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವರು. ಹಲ್ಲೆಲೂಯ. ನಮ್ಮ ಮಾಸ್ಟರ್ ಒಬ್ಬರು ಸಿಕ್ಕಿದ್ರು. ಸಿಕ್ಕಾಗ ಅವ್ರ ನಂಬರ್ ಇಸ್ಕೊಂಡು ಬಂದಿದ್ದೆ ನಾನು ಸ್ಟೇಟಸ್ ಹಾಕ್ತಿರ್ಬೇಕಾದ್ರೆ ಅವರು ಹೋಗಿ ಮತ್ತೊಂದು ಸಾರಿ ನನಗೆ ಕೇಳಿದರು. ಅವ್ರ ನಂಬರ್ ಇಸ್ಕೊಂಡು ಸ್ಟೇಟಸ್ ಹಾಕಿದ್ದೆ ನಾನು. ಒಂದು ಸಾರಿ ಸಿಕ್ಕಾಗಿ ಈ ರೀತಿ ಕೇಳಿದ್ರು, ಏನಪ್ಪ ನೀನು ಓದೇ ಇಲ್ಲಲ್ಲೋ, ಎಷ್ಟು ದಡ್ಡ ಇದ್ದೆ ನೀನು, ಎಷ್ಟು ಹೊಡಿತಿದ್ವಿ ನಿನಗೆ, ಇವಾಗ ನಿನ್ನ ಸ್ಪೀಚ್ ಕೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತತೆ ಅಂತ ಹೇಳ್ತಾ ಇದ್ರು. ಹಲ್ಲೆಲೂಯ. ನಮಗೆ ಅಷ್ಟು ಧೈರ್ಯವಾಗಿ ಆ ಜನಗಳ ಮುಂದೆ ಮಾತಾಡೋಕ್ಕೆ ಬರಲ್ಲ. ನೀನು ಹೆಂಗೆ ಮಾತಾಡ್ತೀಯ ಅಂದರೆ, ಅದು ನಮ್ಮ ಜ್ಞಾನ ಅಲ್ಲ, ಅದು ದೇವ್ರ ಜ್ಞಾನ ಸಾರ್ ಅಂತ ಅಂದೆ. ಹಲ್ಲೆಲೂಯ. ಅದು ಇಹಲೋಕದ ಜ್ಞಾನ ಅಲ್ಲ, ಅದು ಪರಲೋಕದ ಜ್ಞಾನ ಅಂತೇಳಿ. ಹಲ್ಲೆಲೂಯ. ಅಲ್ಲಿ ಕೀರ್ತನೆಗಾರನ ಹೇಳ್ತಾನೆ ಏನಂತಂದರೆ, ನಿನ್ನ ಕಟ್ಟಾಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ನಿನ್ನ ನಿಯಮಗಳನ್ನು ಕೈಗೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ಹಲ್ಲೆಲೂಯ. ಇಲ್ಲಿ ಬಂತು ನೋಡ್ರಿ ಪರೇಶಾನ್. ಹಲ್ಲೆಲೂಯ. ಎಲ್ಲ ಓಕೆ ಪಾಸ್ಟ್ರೆ. ಸ್ತೋತ್ರಂ. ಎಲ್ಲ ಓಕೆ. ವಾಕ್ಯ ಕೇಳೋದು, ವಾಕ್ಯ ಕೋಟ್ ಮಾಡೋದು ಕೂಡ ಅಂದರೆ ವಾಕ್ಯವನ್ನು ಅಪ್ಲೈ ಮಾಡೋದು ಕೂಡ, ಆ ಪರಿಸ್ಥಿತಿಗಳಲ್ಲಿ ವಾಕ್ಯವನ್ನು ನಾವು ಅರಿಕೆ ಮಾಡೋದು ಎಲ್ಲ ಓಕೆ. ಇದೇನಾಯ್ತಲ್ಲ, ಇದು ಕೈಗೊಂಡು ನಡೆಯುವುದು, ಇದು ಭಾಳ ಡೇಂಜರ್. ಹಲ್ಲೆಲೂಯ. ಇದೊಂದು ಹೇಳ್ಬೇಡ್ರಿ. ಸ್ತೋತ್ರಂ. ಹಲ್ಲೆಲೂಯ. ಇದು ಹೆಂಗೈತಪ್ಪ ಅಂತಂದರೆ, ಯಾರೋ ಜ್ವರ ಬಂದಂತ್ರ ಆಸ್ಪತ್ರೆಗೆ ಹೋಗಿದ್ರಂತೆ ಡಾಕ್ಟ್ರ್ ಹತ್ರ. ಸ್ತೋತ್ರ. ಡಾಕ್ಟ್ರು ಮಾತ್ರೆ ಬರ್ಕೊಟ್ರಂದ್ರೆ, ಈ ಗೋಲಿ ತಗೊಳಪ್ಪ ನಿನಗೆ ಆರಾಮಾಗ್ತತೆ ಅಂತೇಳಿ. ಆ ವ್ಯಕ್ತಿ ಹೇಳಿದ್ದಂತೆ, ಸರ್ ಆ ಗೋಲಿ ನೀವೇ ನುಂಗ್ರಿ, ನನಗೆ ಆರಾಮಾಗಬೇಕು ಅಂತ ಅಂದಂತೆ. ಹಲ್ಲೆಲೂಯ. ಜ್ವರ ಬಂದಿರೋದು ಯಾರಿಗೆ? ಡಾಕ್ಟ್ರ್ ಹೇಳಿದಂತೆ, ಲೇ ತಮ್ಮ, ಜ್ವರ ಬಂದಿರೋದು ನಿನಗೆ, ನೀನೇ ಗೋಲಿ ನುಂಗ್ಬೇಕು. ಇಲ್ಲ ಸರ್, ನಾ ಗೋಲಿ ನುಂಗಲ್ಲ, ಆದ್ರೆ ನನಗೆ ಆರಾಮಾಗಬೇಕು. ನೀ ಗೋಲಿ ನುಂಗು, ನನಗೆ ಆರಾಮಾಗಬೇಕಂತ. ತಮ್ಮ ಹಂಗಿಲ್ಲ ಫಾರ್ಮಲ. ನಿನ್ನ ಜ್ವರ ವಾಸಿ ಆಗ್ಬೇಕಂದ್ರೆ ನೀನೇ ಗೋಲಿ ನುಂಗಬೇಕಪ್ಪ. ನೀನು ನುಂಗಿದ್ರೆ ಮಾತ್ರ ನಿನಗೆ ವಾಸಿ ಆಗ್ತೈತೆ, ನಾನು ನುಂಗಿದ್ರೆ ನನಗೆ ವಾಸಿ ಆಗ್ತೈತೆ. ಹಲ್ಲೆಲೂಯ. ನಾನು ನುಂಗಿದ್ರೆ ನನಗೆ ಕಾರ್ಯ ಮಾಡ್ತೈತೆ, ನೀನು ನುಂಗಿದ್ರೆ ನಿನಗೆ ಕಾರ್ಯ ಮಾಡ್ತೈತೆ. ಆದರೆ ಸ್ತೋತ್ರ, ಭಾಳ ಜನ ಹೆಂಗಂದ್ರೆ
ಸ್ತೋತ್ರಂ. ಏನಾದರೂ ವಾಕ್ಯ ಇತ್ತಂತಂದರೆ ಅದು ಪಾಸ್ಟ್ರಿಗೆ. ಕೈಗೊಂಡು ನಡೆಯೋದು ಏನಾರ ಬಂತಪ್ಪ ಅಂದ್ರೆ ಅದು ಯಾರಿಗದು? ಅದು ಪಾಸ್ಟ್ರಿಗೆ. ನಾಕು ದಾನಿಗೂ ಸಂಬಂಧಮು ಲೇದು. ಹಾಲೆಲೂಯ. ನಾನವನಲ್ಲ ಅಂತಾರೆ ಸೀದ. ಹಾಲೆಲೂಯ. ಸ್ತೋತ್ರ. ವಾಕ್ಯ ಹೇಳ್ತದೆ 11 ಲೂಕನ್ ಬರೆದ ಸುವಾರ್ತೆ 11:28 ವಚನ ಓದ್ರಿ. ಲೂಕನ್ ಬರೆದ ಸುವಾರ್ತೆ 11:28 ವಚನ ಓದಿ ನೋಡುವಾಗ ಅಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾದ ಒಂದು ಅದ್ಭುತವಾದ ವಾಕ್ಯವನ್ನ ಗಮನಿಸಲಿಕ್ಕೆ ಸಾಧ್ಯ. ಹ್ಮ್ 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 ಹಾಗನ್ನ ಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಸ್ತ್ರೀಯರಲ್ಲಿ ಒಬ್ಬ ತಾಯಿ ಬಂದು ಯೇಸು ಸ್ವಾಮಿ ಹತ್ರ ಬಂದು ಬಾ 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 ಸ್ವಾಮಿ ಏನಂತ ಹೇಳ್ತಾಳೆ ಅಂತಂದ್ರೆ, ನಿನ್ನ ತಾಯಿನೇ ಧನ್ಯಳಪ್ಪ ಅಂತ ಹೇಳ್ತಾಳೆ. ಅಲ್ಲಿ ವಾಕ್ಯ ಹೇಳ್ತದೆ, ಇನ್ನೊಂದ್ಸರಿ ಓದಮ್ಮ. ನೀನು ಕುಡಿದ ಮೊಲೆಗಳು ಧನ್ಯವಾದಗಳೆಂದು ಕೂಗಿದಳು. ಆತನು ಹಾಗನ್ನ ಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು. ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು. ದೇವರ ವಾಕ್ಯವನ್ನು ಕೇಳಿ, ಇನ್ನೊಂದ್ಸರಿ ಹೇಳ್ರಿ, ನನಗೆ ಕೇಳಿಸ್ ಬರವಲ್ದು ಯಾಕೋ. ದೇವರ ವಾಕ್ಯವನ್ನು ಕೇಳಿ, ಇನ್ನೊಂದು ಸರಿ ಹೇಳ್ರಿ, ದೇವರ ವಾಕ್ಯವನ್ನು ಕೇಳಿ. ಇನ್ನೊಂದು ಸರಿ ಯಾವ್ದನ ಬಾಯಿ ಬಿಟ್ಟಿಲ್ಲ ಅಂದ್ರೆ ಏನಾರು ಲಾಕ್ ಕಿಕ್ ಹಾಕಿದ್ರೆ ಓಪನ್ ಮಾಡಿ ಹೇಳ್ರಿ. ದೇವರ ವಾಕ್ಯವನ್ನು ಕೇಳಿ. ಹಲ್ಲೆಲೂಯಾ. ಯಾರು ಧನ್ಯರು ಅಂತಂದ್ರೆ, ಸ್ತೋತ್ರ, ನಾವು ಅಬ್ರಹಾಮನ ವಂಶಿಕರು, ಅವರು ಧನ್ಯರಲ್ಲ. ಹಲ್ಲೆಲೂಯಾ. ಯಾರು ಧನ್ಯರು ಅಂತಂದ್ರೆ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರು ಧನ್ಯರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಯೋಹನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ಒಂದು ಮಾತನ್ನ ಈ ರೀತಿ ಹೇಳ್ತಾರೆ. ಇಲ್ಲಿ ಆ ಸ್ತ್ರೀಗೆ ಈ ರೀತಿಯಾಗಿ ಹೇಳಿದ್ರು, ಅಮ್ಮ, ನನ್ನ ತಾಯಿ, ನನ್ನ ತಮ್ಮರು, ನಮ್ಮ ಫ್ಯಾಮಿಲಿ, ಕುಟುಂಬ ಅಲ್ಲ. ಯಾರು ಧನ್ಯರು ಅಂತಂದ್ರೆ, ಅವರು ಧನ್ಯರು ಇದ್ದಿರ್ಬೋದು. ಅವರು ಒಂದು ವೇಳೆ ದೇವ್ರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಂಡ್ರೆ ಅವ್ರು ಧನ್ಯರಾಗ್ತಾರೆ. ಆದರೆ ನಿಜವಾಗ್ಲೂ ಧನ್ಯರಾರಂದ್ರೆ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು. 15ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ ಯೇಸು ಸ್ವಾಮಿ. ಏನಂತ ಓದ್ರಿ? ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋ ಹಲ್ಲೆಲೂಯಾ ಬರಲಿಲ್ಲ? ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ಮಕ್ಕಳೇ, ಯಾವಾಗ ಆ ವಾಕ್ಯವನ್ನು ನಾವು ಅನುಸರಿಸ್ತೀವೋ, ಯಾವಾಗ ಆ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಪ್ಲೈ ಮಾಡ್ಕೊಳ್ತೀವೋ, ಯಾವಾಗ ವಾಕ್ಯವನ್ನು ಅನುಸರಿಸಿ ನಾವು ನಡೆಯುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೀವೋ, ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಸಾಧಿಸ್ತದೆ. ಹಲ್ಲೆಲೂಯಾ. ಆ ವಾಕ್ಯ ನಮ್ಮನ್ನು ಮೇಲೆತ್ತುತ್ತದೆ. ಆ ವಾಕ್ಯ ನಮ್ಮನ್ನು ಉನ್ನತಿಗೆ ತರುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಈ ರೀತಿ ಹೇಳ್ತಾನೆ. ಅಂದರೆ ದೇವ್ರ ವಾಕ್ಯದಲ್ಲಿ ದೇವರು ಯಾವಾಗ ಆತನ ವಾಕ್ಯವನ್ನು ಕೈಗೊಂಡು ನಡಿಬೇಕು ಎನ್ನುವಂಥದ್ದು ಅದು ಯಾವಾಗಿನಿಂದ ಅಲ್ಲ, ಅವಾಗಿನಿಂದಲೇ ಬಂದಂಥದ್ದು. ಪ್ರಾರಂಭದಲ್ಲೇ ದೇವರು ಹೇಳ್ದ, ನೀನು ಇದನ್ನು ತಿನ್ನಬೇಡ ಅಂತೇಳಿ. ಹಲ್ಲೆಲೂಯಾ. ಅದರ ಅರ್ಥ ಏನಪ್ಪ ಅಂತ, ಆತನ ಬಯಸ್ತಾನೆ. ತಿನ್ನಬೇಡ ಅಂದರೆ ತಿನ್ನೋದ್ರಾಗೆ ಬಿಡೋದ್ರಾಗೆ ಉಪವಾಸದ್ರಾಗೆ ಏನು ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ಒಂದೇ ಒಂದು ಮ್ಯಾಟ್ರ್ ಏನಾಗ್ತದೆ ಅಂದರೆ, ನೀನು ತಿನ್ನಬೇಡ ಅನ್ನೋದ್ರ ಅದರ ಅರ್ಥ ಏನಂದರೆ, ನೀನು ಆತನ ಮಾತು ಕೇಳ್ತದೀಯಾ ಕೇಳ್ತಾ ಇಲ್ವಾ ಅನ್ನೋದೇ ಮ್ಯಾಟ್ರ್. ಹಲ್ಲೆಲೂಯಾ. ನೀನು ತಿನ್ನಬೇಡ ಅಂತಂತಂದ್ರೆ ಅದರ ಅರ್ಥ ನೀನು ವಿಧೇಯತೆ ತೋರಿಸ್ತದೀಯಾ ಅವಿಧೇಯನಾಗ್ತದೀಯಾ ಅನ್ನೋದೇ ಇಲ್ಲಿ ಮ್ಯಾಟ್ರ್ ಆಗ್ತದೆ. ಈಗ ಅದರಿಂದ ಏನು ಪ್ರಯೋಜನ? ತಿನ್ನಬೇಡ ಅಂದರು, ಅದಕ್ಕೆ ತಿಂದೆ. ಏನು ಇವಾಗ? ಏನಾಗಿಲ್ಲ ತಮ್ಮ, ಅದರ ಅರ್ಥ ನೀನು ಅವಿಧೇಯನ ಆದೆ ಅಂತ ಅರ್ಥ. ಹಲ್ಲೆಲೂಯಾ. ದೇವರು ಪ್ರಾರಂಭದಿಂದಲೇ ಮನುಷ್ಯನನ್ನು ಬಯಸ್ತದಾನೆ. ಮನುಷ್ಯನನ್ನು ಸೃಷ್ಟಿ ಮಾಡಿ ಮನುಷ್ಯನಿಗೋಸ್ಕರ ಆತನು ಏನೆಲ್ಲ ಮಾಡಿ ಹೇಳ್ತದಾನೆ, ನೀನು ನನ್ನ ಮಾತನ್ನು ಕೇಳಬೇಕು. ಹಲ್ಲೆಲೂಯಾ. ಅದನ್ನು ಹಂಗೇ ಮಾಡ್ಕೊತ ಬಂದ. ನೋಡ್ರಿ, ಎಲ್ಲೇ ಹೋಗ್ರಿ ದೇವ್ರು ಅದನ್ನೇ ಹೇಳ್ಕೊತ ಬಂದ. ನೋಹನಿಗೆ ಹೇಳ್ದ, ನನ್ನ ನಾವೇ ಕಟ್ಟು. ನೋಹನ ಏನು ಮಾಡ್ದ? ಯಾಕೆ ಕಟ್ಟಬೇಕು? ನಾವೇ ಯಾಕೆ ಕಟ್ಟಬೇಕು ಅಂದನ? ಹಲ್ಲೆಲೂಯಾ. ದೊಡ್ಡ ಮಳೆ ಬರ್ತತೆ, ಯಾರಿಗೊತ್ತು ಮಳೆ ಬರ್ತತೆ ಇಲ್ಲ? ಫಸ್ಟ್ ಒಂದು ಸ್ವಲ್ಪ ಶಾಂಪಲ್ ಸುರಿಸಿ ನೋಡು, ಆಮೇಲೆ ಬೇಕಾದ್ರೆ ನೋಡ ಅಂದನ? ಅನ್ಲಿಲ್ಲ.
ನೋಹನಿಗೆ ದೇವರು ನಾವೇ ಕಟ್ಟು ಅಂತ ಹೇಳಿದ ತಕ್ಷಣ ಏನ್ ಮಾಡ್ದ, ಅದನ್ನ ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ದ. ಆಮೇಲೆ ಹಲಲೂಯ. ಅಬ್ರಾಹ್ಮನಿಗೆ ದೇವ್ರು ಮಾತನಾಡ್ದ, ಅಬ್ರಾಹ್ಮ ನೀನ್ ನಿನ್ ತಂದೆ ಮನೆ ಸ್ವದೇಶವನ್ನ ಬಿಟ್ಟು ಬಾ ಅಂತಂದ. ಅಲ್ಲೇ ಇದ್ರೆ ಆಶೀರ್ವಾದ ಮಾಡೋಕ್ಕಾಗಲ್ಲ ದೇವ್ರಿಗೆ. ಇಲ್ಲ ದೇವ್ರೆ, ನಾ ಅಲ್ಲಿಗೆ ಬರಲ್ಲ, ನೀನು ಇಲ್ಲೇ ನನ್ನ ಆಶೀರ್ವಾದ ಮಾಡಂಗಿದ್ರೆ ನೀನು ಮಾಡಂಗಿದ್ರೆ ಮಾಡು, ಇಲ್ಲಾಂದ್ರೆ ಕೈಲಾಗಲ್ಲ ಅಂದ್ರೆ ಸುಮ್ ಕುಂದ್ರಿ ಅಂತಂದನ. ಅಂದಿಲ್ಲ. ಆಯ್ತು, ದೇವ್ರಿಗೆ ಹೇಳಿದ ತಕ್ಷಣ ಆಯ್ತು, ತಂದೆ ಮನೆ ಸ್ವದೇಶನ ಬಿಟ್ಟು ಹೊರಗಡೆ ಬಂದ. ಸ್ತೋತ್ರ. ಆಮೇಲೆ 99 ವರ್ಷ ಆದ್ಮೇಲೆ ದೇವ್ರು ಮಾತಾಡಿ ಮತ್ತೆ 100 ವರ್ಷ ತುಂಬಿದ್ರೆ ಮಗನನ್ನು ಕೊಟ್ಟ. ಆ ಮಗ ಸ್ವಲ್ಪ ಒಂದು ಟೀನೇಜ್ನವನ ಆದ. ಮಗ ಟೀನೇಜ್ನವನು ಟೀನೇಜ್ ಆದಾಗ ದೇವ್ರು ಮತ್ತೆ ಮಾತಾಡಿದ, ನಿನ್ನ ಮಗನನ್ನು ತಂದು ಬಲಿ ಕೊಡು. ಅಮ್ಮ 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 ನೀನು ನರಭಕ್ಷಕನು ನೀನು ಅಂತನ್ನ ದೇವರಿಗೆ. ಇಲ್ಲ ನೀನು ಅಲ್ಲ. ದೇವ್ರು ಹೇಳಿದ ತಕ್ಷಣ ಏನು ಹೇಳ್ದ, ಆಯ್ತು ದೇವ್ರೆ ಅಂತಂದ. ವಿಧೇಯನಾದ. ತಂದು ಮಗನನ್ನ ಬಲಿ ಕೊಡುವುದಕ್ಕೆ ಕತ್ತಿ ಎತ್ತಿ ಸಿದ್ಧನಾದ. ವಿಧೇಯನಾದ. ದೇವ್ರು ಹೇಳ್ತಾನೆ, ಬ್ರಹ್ಮ, ನೀನು ನನ್ನ ಮಾತನ್ನ ಕೇಳಿದ್ರಿಂದ, ನೀನು ನನ್ನ ವಾಕ್ಯಕ್ಕೆ ವಿಧೇಯನಾಗಿದ್ರಿಂದ, ನೀನು ನನ್ನ ವಾಕ್ಯವನ್ನು ಕೈಗೊಂಡು ನಡೆದಿದ್ರಿಂದ ನಿಜವಾಗ್ಲೂ ನೀನು ನನ್ನಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಿ ಬಂತು. ಹಲ್ಲೆಲೂಯ. ಈಗ ಗೊತ್ತಾಯ್ತು. ಯಾವಾಗ ಗೊತ್ತಾಗತ್ತೆ ಗೊತ್ತಾ, ನೀನು ನಿಜವಾಗ್ಲೂ ಭಯಭಕ್ತಿ ಉಳ್ಳವನಂತೇಳಿ ಯಾವಾಗ ದೇವ್ರು ಹೇಳಿದ ಮಾತನ್ನ ನಾವು ಕೈಗೊಂಡು ನಡೀತೀವಲ್ಲ, ದೇವ್ರ ವಾಕ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸಿ ಕೊಡ್ತೇವಲ್ಲ, ಆವಾಗ ಗೊತ್ತಾಗ್ತದೆ ನಿನ್ನ ಭಕ್ತಿ ನಿಜವಾದದ್ದು. ಹಲ್ಲೆಲೂಯ. ನೀನು ನಿಜವಾಗ್ಲೂ ದೇವ್ರ ಮೇಲೆ ಭಯ ಭಕ್ತಿ ಇಟ್ಟಿದ್ದೀಯಾ ಅಂತೇಳಿ. ಸ್ತೋತ್ರ. ಹಲ್ಲೆಲೂಯ. ಮತ್ತೆ ನಿಜವಾಗ್ಲೂ ಭಯಭಕ್ತಿ ಇಲ್ಲ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ, ಸ್ತೋತ್ರ, ಅಯ್ಯೋ ಸ್ವಾಮಿ ನೀನು ಹಂಗೆ ಮಾಡಬೇಡ ಸ್ವಾಮಿ, ನನ್ನ ಮಗನ ಮಾತ್ರ ಕೊಡೋಕ್ಕಾಗೋದಿಲ್ಲ ಸ್ವಾಮಿ, ನಾನು ಏನಾದರೂ ಬೇಕಾದ್ರೆ ಒಂದಲ್ಲ ಎರಡಲ್ಲ 100 ಕುರಿ ಬೇಕಾದ್ರೆ ಕೊಟ್ಬಿಡ್ತೀನಿ ಸ್ವಾಮಿ ಅಂತ ಅನ್ಲಿಲ್ಲ ಅವನು. ಒಂದು ವೇಳೆ ಹಂಗೆ ಮಾಡಿ ದೇವ್ರು ನನ್ನ ಮಗನ ಕೇಳಿದಾನೆ, ಮಗನ ಬದಲಿ 100 ಕುರಿ ಕಡಿಯಂಬರ್ರಿ ಅಂತ ಕುರಿ ಕಡ್ದಿದ್ರೆ ಅರ್ಥ ಏನು ಗೊತ್ತಾ, ಭಯ ಭಕ್ತಿ ಇಲ್ಲದವನು ಎಂಬುದಾಗಿ ಅದರ ಅರ್ಥವಾಗ್ತಿತ್ತು. ಈ ದೇವರು ಕೆಲವು ಸಾರಿ ಭಾಳ ಪರೀಕ್ಷೆ ಮಾಡ್ತಾನ್ರಿ ನಮ್ಮನ್ನು. ಹಲ್ಲೆಲೂಯ ಹಲ್ಲೆಲೂಯ. ಇದರಲ್ಲಿ ಒಂದು ಭಾಳ ಟ್ವಿಸ್ಟ್ ಐತೆ. ಏನಂದ್ರೆ, ಮುಗಿಸ್ತೀನಿ ಈಗ, ದಯಮಾಡಿ ಕೇಳಿದ್ರಿ. ಏನಂದ್ರೆ, ಈಗ ಅಬ್ರಹಾಮನು ಬಹಳ ಐಶ್ವರ್ಯವಂತನಾಗಿದ್ದನು. ಅಬ್ರಹಾಮನ್ ಏನಾಗಿದ್ದಂತೆ, ಬಹಳ ಐಶ್ವರ್ಯವಂತನಾಗಿದ್ದನು. ಸ್ತೋತ್ರ. ಬಹಳ ಐಶ್ವರ್ಯವಂತನಾಗಿದ್ದನು. ಆಮೇಲೆ ಅವನಿಗೆ ದನ ಕುರಿಗಳು, ದಾಸಿಯರು, ಎತ್ತು ಕತ್ತೆಗಳು, ಕುದುರೆಗಳು ಮತ್ತು ಸುಮಾರು ಕುರಿಗಳಂತೂ ಲೆಕ್ಕ ಇಲ್ಲದಷ್ಟಿದ್ವು. ಒಂದು ವೇಳೆ ದೇವ್ರು ಏನಾದರೂ ಕುರಿಗಳನ್ನ ಕೇಳಿದ್ರೆ ಏನ್ ಮಾಡ್ತಿದ್ನು, ರಾಶಿಯಾಗಿ ತಂದು ಕಳೆದು ಬಿಡ್ತಿದ್ನು. ಹಲ್ಲೆಲೂಯ. ಈಗ ಅಬ್ರಹಾಮನಿಗೆ ಇಲ್ಲಿ ಇವನಿಗಿರುವ ಸಮಸ್ತ ಆಸ್ತಿಯಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಯಾವುದು, ಮಗನು. ಹಲ್ಲೆಲೂಯ. ಬಹಳ ನಿನಗೆ ಪ್ರಿಯನು ಅಂತ ಹೇಳ್ತಾನೆ ಯೇಸು ಸ್ವಾಮಿ. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನು ಅಂತ ಹೇಳ್ತಾನೆ ಯೇಸು ಸ್ವಾಮಿ. ದೇವ್ರು ಹೇಳ್ತಾನೆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ಅದನ್ನ ತಂದು ಸಮರ್ಪಿಸು ಅಂತೇಳಿ ದೇವ್ರು ಕೇಳ್ತದ. ಹಲ್ಲೆಲೂಯ. ಅಯ್ಯೋ ದೇವ್ರೆ, ನೀನು ಏನು ಸ್ವಾಮಿ ನನಗೇ ಪ್ರಿಯನಾಗಿರೋದನ್ನ ಸಮರ್ಪಿಸ್ಬೇಕಂತ ಕೇಳ್ತದೀಯಲ್ಲ, ಇದು ಯಾವ ನ್ಯಾಯ? ಹಲ್ಲೆಲೂಯ. ದೇವ್ರು ಅಲ್ಲಿ ನಮ್ಮನೆ ಟೆಸ್ಟ್, ಅಲ್ಲಿ ಪರೀಕ್ಷೆ ಮಾಡ್ತಾನೆ ನಮ್ಮನ್ನು. ಹಲ್ಲೆಲೂಯ. ಸೊ ಇವತ್ತು ನಮಗೆ ಕೆಲವು ಸಾರಿ ದೇವರು ನಮಗೆ ಕೇಳುವಾಗ ನಮಗೆ ಪ್ರಿಯವಾದದ್ದು, ಹಲ್ಲೆಲೂಯ, ನಮಗೆ ಬಿಟ್ಟು ಕೊಡಕ್ಕೆ ಆಗ್ಲಿಲ್ಲದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಪ್ರೀತಿ ಮಾಡುವಂಥದ್ದನ್ನ ದೇವರು ಕೆಲವು ಸಾರಿ ಕೇಳುವಾಗ ದೇವರಿಗೋಸ್ಕರ ನಾವು ತ್ಯಾಗ ಮಾಡುವುದಕ್ಕೆ ಸಿದ್ಧವಾಗಿರ್ಬೇಕು. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಸೊ ನೋಡ್ರಿ, ದೇವರ ವಾಕ್ಯವನ್ನು ನಾವು ಕೈಗೊಂಡು ನಡೆಯುವಾಗ ಏನಾಗ್ತದೆ ಅಂತಂದ್ರೆ, ದೇವ್ರ ಮಕ್ಕಳಿಗೆ ಗಮನಿಸ್ರಿ, ಇವತ್ತು ದೇವರು ನಮ್ಮನ್ನು ಯಾವತ್ತಿಗೂ ನಷ್ಟಪಡಿಸೋದಿಲ್ಲ. ದೇವರ ವಾಕ್ಯ ಕೈಗೊಂಡು ನಡೆದವನು ಎಂದಿಗೂ ಹಾಳಾಗೋದಿಲ್ಲ. ಅವನು ಇಹದಲ್ಲಿಯೂ ಪರದಲ್ಲಿಯೂ ಅವನು ದೇವರ ಆಶೀರ್ವಾದ ಹೊಂದುವವನಾಗಿರ್ತಾನೆ. ಹಲ್ಲೆಲೂಯ. ಸೊ ಅಬ್ರಹಾಮನು ದೇವರ ವಾಕ್ಯವನ್ನು ಕೈಗೊಂಡು ನಡೆದುದರಿಂದ ಅಬ್ರಹಾಮನನ್ನ ಇಹ ಪರಗಳಲ್ಲಿ ಅವನನ್ನು ವಾರಸುದಾರನನ್ನಾಗಿ ದೇವರು ನೇಮಿಸಿದರು. ಹಲ್ಲೆಲೂಯ. ಆ ಪರಲೋಕದಲ್ಲಿ ನೋಡುವಾಗ ಲಾಜರನು ಭಿಕ್ಷೆಗಾರನ ಕಥೆಯಲ್ಲಿ ಅಬ್ರಹಾಮನ ಸ್ಟೋರಿ ಮೆನ್ಷನ್ ಮಾಡಿದ್ದಾನೆ ಯೇಸು ಸ್ವಾಮಿ. ಅಬ್ರಹಾಮನ ಹೆಸರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯ ಕೈಗೊಳ್ಳದೆ ಈ ಲೋಕದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಏನು ಪ್ರಯೋಜನ? ಆಮೇನ್. ಹಲ್ಲೆಲೂಯ. ಭಿಕ್ಷೆಗಾರನಂತಂದ್ರೆ ಅದರ ಅರ್ಥ ಬಹಳ ಕಡು ಬಡವನವನು. ಆದರೆ ಮೋಸ ಮಾಡಲಿಲ್ಲ, ನಷ್ಟ ಏನು ಮಾಡಲಿಲ್ಲ. ದೇವ್ರ ವಾಕ್ಯ ಕೈಗೊಂಡು ನಡೆದನು. ಒಂದು ದಿವಸ ಸತ್ತನು, ಅಬ್ರಹಾಮನ ನೆನೆಗೆ ಒರಗಿಸಲ್ಪಡ್ತು. ಇವನು ದೇವ್ರ ವಾಕ್ಯ ಕೈಗೊಂಡು ನಡೀಲಿಲ್ಲ. ಒಬ್ಬ ವ್ಯಕ್ತಿ ಇದ್ದನು, ಅವನು ಐಶ್ವರ್ಯವಂತನು, ಭೋಗಪುರುಷನವನು, ಮನಸ್ಸಿಗೆ ಬಂದದ್ದು ಮಾಡಿದ. ಒಂದು ದಿವಸ ವಾಕ್ಯ ಕೈಗೊಂಡು ನಡಲಿಲ್ಲ, ಅವನು ನರಕದಲ್ಲಿ ಕೊಳಿತಾ ಇದ್ದಾನೆ. ಹಲ್ಲೆಲೂಯ. ವ್ಯಕ್ತಿಯನ್ನು ನೋಡಿ ಬುದ್ಧಿಹೀನನು ನೀನು ಅಂತ ಹೇಳಿದ್ರು.
ಯಾರಿಗೆ ಹೇಳಿದ್ರೆ ಹೇಳೋಣ ನೋಡ. ದೇವರು ವ್ಯಕ್ತಿಯನ್ನು ನೋಡಿ ಈ ರೀತಿ ಹೇಳಿದ್ರು. ಸತ್ಯವೇದ ಲೂಕನ ಬರೆದ ಸುವಾರ್ತೆಯಲ್ಲಿ ಈ ರೀತಿ ಹೇಳಿದ್ರು. ಸ್ತೋತ್ರ. ಪ್ರಿಯ, ನಿನಗೊಂದು ಚಾಕ್ಲೇಟ್ ಕೊಡಿಸ್ತೀನಿ. ಹಾಲೆಲೂಯಾ. ಡೈರಿ ಮಿಲ್ಕ್ 10 ರೂಪೀಸ್ ಮತ್ತೆ ನೀನು 100 ರೂಪಾಯಿ ಕೇಳಿದ್ದೆ. ಹಾಲೆಲೂಯಾ. ಎಲ್ಲರೂ ಜೋರಾಗಿ ಹಾಲೆಲೂಯಾ ಚಪ್ಪಾಳೆ ಹೊಡ್ರು ಪ್ರಿಯಗೋಸ್ಕರ. ದೇವರು ಒಬ್ಬ ವ್ಯಕ್ತಿಯನ್ನು ನೋಡಿ ಈ ರೀತಿ ಹೇಳಿದ್ರು. ಏನಂತ? ಬುದ್ಧಿಹೀನನು ನೀನು ಅಂತೇಳಿ. ಯಾರಿಗೆ ಅಂತಂದ್ರೆ ಜ್ಞಾನ ಇಲ್ಲದ ವ್ಯಕ್ತಿ ನೀನು ಅಂತ ಹೇಳಿದ್ರು. ಯಾರಿಗೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ 100 ಎಕರೆ ಆಸ್ತಿ ಇರ್ತದೆ. ಎಷ್ಟಿರ್ತದೆ? 100 ಎಕರೆ ಆಸ್ತಿ ಇರ್ತದೆ. ಅವನ ಒಂದು ತವಕ, ಅವನ ಹೃದಯ ಬಡಿತ ಎಲ್ಲ ಒಂದೇ ರಾಶಿ 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 ಮಾಡ್ಬೇಕು ಅನ್ನೋದೇ ಅವನ ಆಸೆ. ಬೆಳಿಗ್ಗೆ ಮಸ್ಸಿಗಿದ್ದಾಗಲೇ ಎದ್ದೇಳ್ತಾನೆ, ರಾತ್ರಿ ಮಲಗದಂತೂ ಲೇಟ್ ಆಗ್ತೈತೆ. ಎಲ್ಲ ಕೆಲಸ ಮಾಡಿ ಒಂದು ದಿವಸ ಚರ್ಚಿಗೆ ಬರಲ್ಲ, ಒಂದು ದಿವಸ ಸಭಾ ಮಂದಿರಕ್ಕೆ ಬರಲ್ಲ, ಒಂದು ದಿವಸ ಆರಾಧನೆ ಮಾಡಲ್ಲ, ಒಂದು ದಿವಸ ಬೈಬಲ್ ತೆಗೆದು ಓದಲ್ಲ, ಒಂದು ದಿವಸ ವಿಶ್ರಾಂತಿ ತಗೊಳಲ್ಲ. ಮಾಡಿ 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 ಆಲಯಕ್ಕೆ ಬರೋದೇ ಇಲ್ಲ. ಎಲ್ಲ ಮಾಡಿ ಲಾಸ್ಟಿಗೆ ಒಂದು ದಿವಸ ರಾಶಿ ನೋಡಿ ಹೇಳ್ತಾನೆ, ರಾಶಿ ಅಷ್ಟು ಸುಂದರವಾಗೈತೆ. ಆತ್ಮವೇ, ಅವನು ತನ್ನ ಆತ್ಮಕ್ಕೆ ತಾನೇ ಹೇಳ್ಕೊಳ್ತಿದ್ದೇನೆ ಅಂತಂದ್ರೆ, ಆತ್ಮವೇ ಉಣು ತಿನ್ನು ಕುಡಿ ಸುಖಪಡು ಅಂತ ಹೇಳ್ತಾನೆ. ಏನ್ ಮಾಡೋದು, ಇಷ್ಟು ದೊಡ್ಡ ರಾಶಿ ಬಂದ್ಬಿಟ್ಟದ, ಏನ್ ಮಾಡೋದು? ಒಂದು ಐಡಿಯಾ ಮಾಡೋಣ. ಗೋಡಮ್ ಕಟ್ಸರಿ. ಗೋಡಮ್ನಾಗ ಏನಕ್ಕನ ಮೆಟ್ರಿಯಲ್ ಎಲ್ಲ ಗೋಡಮ್ನಾಗ ತುಂಬಿ ಸ್ವಲ್ಪ ಮನೆಗೆ ಒಯ್ದು ಬಿಡೋಣ. ಈಗ ಏನು ಕಡಿಮೆ, ಸಾಯ ತನಕ ಕುಂತು ತಿನ್ಬಹುದು. ಸ್ತೋತ್ರಂ. ಸಾಯ ತನಕ ಅಲ್ಲ ಮಗನೇ, ಒಂದೊತ್ತು ಕೂಡ ತಿನ್ನಕ್ಕಾಗಲ್ಲ ಅಂತಂದೇವರು. ಅಲ್ಲೆಲೂಯ. ಸಾಯ ತನಕ ಅಲ್ಲ, ಒಂದೊತ್ತು ಕೂಡ ನೀನು ತಿನ್ನಕ್ಕಾಗಲ್ಲ. ಸ್ತೋತ್ರ. ಈ ಗೋಡಮ್ನಾಗ ಎಲ್ಲ ಹಾಕಿದಾನೆ. ಆಯ್ತು, ಇವತ್ತು ಸಾಯಂಕಾಲ ಇವನು ಮಾತಾಡ್ಕೊಂತ ಇದ್ದಾನೆ. ಏನಂತಂದ್ರೆ, ಎಷ್ಟು ಬಂದಿದೆ ನೋಡು, ವಾವ್, ಇನ್ನು ಏನು ಮಾಡೋದಿನ್ನ ಗೋಡಮ್ನಾಗ ಸ್ವಲ್ಪ ಹಾಕಿ ಸ್ವಲ್ಪ ಮನೆಗೆ ಒಯ್ದು ಇನ್ನು ಸ್ವಲ್ಪ ದುಡ್ಡಿಗೆ ಖರ್ಚಿಗೆ ಬೇಕಾದಾಗ ಸ್ವಲ್ಪ ಮಾರ್ಕೊಂಡು ಫುಲ್ ಲೈಫ್ ಎಂಜಾಯ್ ಅಂತಂದಾಗ ಅವತ್ತು ಸಾಯಂಕಾಲ ದೇವ್ರು ಬಂದು ಮಾತಾಡ್ತಾನೆ, ಬುದ್ಧಿಹೀನನು ನೀನು ಅಂತಾನೆ. ಅವನಿಗೆ ಹೇಳೋದು ದೇವ್ರು ಏನಂತ ಹೇಳ್ತಾನೆ? ಬುದ್ಧಿಹೀನನು ನೀನು, ನಿಂದು ಎಕ್ಸ್ಪೈರಿ ಡೇಟ್ ಇವತ್ತು ರಾತ್ರಿನೇ ಅದ ಮಗನೇ ಅಂತ. ಅಲ್ಲೂಯ್ಯ. ನಿಂದು ಎಕ್ಸ್ಪೈರಿ ಡೇಟ್ ಯಾವಾಗೈತೆ? ಇವತ್ತು ರಾತ್ರಿನೇ ನಿಂದು ಎಕ್ಸ್ಪೈರಿ ಡೇಟು. ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಇವತ್ತು ರಾತ್ರಿ ತೆಗೆದುಕೊಂಡು ಹೋಗ್ತಾರೆ. ನೀನು ಕೂಡಿಸಿಟ್ಟುವುದು ಯಾರಿಗಾಗುವುದು? ಸ್ತೋತ್ರ. ನಮ್ಮ ಮಕ್ಕಳಿಗಾಗುವುದು ಅಂತ ಕೇಳೋರು. ಅಲ್ಲೂಯ್ಯ. ಅವನಿಗೆ ಮಕ್ಕಳೇ ಇರಲಿಲ್ಲ. ಅಲ್ಲೂಯ್ಯ. ಅಲ್ಲೂಯ್ಯ. ಸ್ತೋತ್ರಂ. ಈಗ ನೋಡ್ರಿ, ನಾನು ಅದಕ್ಕೆ ಹೇಳಿದ್ನಲ್ಲ, ಮಕ್ಕಳನ್ನ ಭಯಭಕ್ತಿಲಿ ನಡೆಸದೆ ಮಕ್ಕಳಿಗಾಗಿ ಆಸ್ತಿ ಕೂಡಿಡ್ತಾರಂತೆ. ಬೈಬಲ್ ವಾಕ್ಯ ಹೇಳ್ತದೆ, ಕೆಲವರು ಮಕ್ಕಳಿಗಾಗಿ ಆಸ್ತಿ ಕೂಡಿಡ್ತಾರ, ಅದು ಯಾರ ಪಾಲಾಗ್ತದೋ ಅವರಿಗೆ ಗೊತ್ತಿಲ್ಲ. ಸ್ತೋತ್ರ. ಎಷ್ಟೋ ಮಕ್ಕಳು ಜೂಜಾಡಿ ಕಳ್ಕೊಂಬಿಟ್ರೆ, ಇಸ್ಪೇಟ್ ಆಡಿ ಕಳ್ಕೊಂಬಿಟ್ರೆ. ನಾನು ಒಂದ್ಸರಿ ಪೇಪರ್ನಾಗ ಹೋದೆ, ಒಂದೇ ಬೆಟ್ಟಿಂಗ್ನಲ್ಲಿ ಇಡೀ ಟೋಟಲ್ ಆಸ್ತಿ ಹೋಗ್ಬಿಡ್ತಂತ. ಬಂದು ಇಂಡಿಯಾ ಟೀಮ್ ಗೆದ್ರೆ ನಂದೆಲ್ಲ ನಿನಗೆ ಕೊಡ್ತೀನಿ, ಅಲ್ಲ ಇಂಡಿಯಾ ಟೀಮ್ ಗೆದ್ರೆ ನಿಂದೆಲ್ಲ ನನಗೆ ಕೊಡು, ಸೋತ್ರೆ ನಂದೆಲ್ಲ ನಿನಗೆ ಕೊಡ್ತೀನಿ ಅಂತ ಒಬ್ಬ ವ್ಯಕ್ತಿ, ಆಸ್ಟ್ರೇಲಿಯಾ ಇಂಡಿಯಾ ಏನೋ ಈ ಟೀಮ್ಗಳ ಜೊತೆಗೆ ಆವಾಗ ಸುಮಾರು ನಾವು ಸೇವೆಗೆ ಬಂದ ಪ್ರಾರಂಭದಲ್ಲಿ, ನಾನು ಆ ಕಡೆ ನಮ್ಮ ಹೊನ್ನಳ್ಳಿ ಸೈಡ್ನಲ್ಲಿ ಅದು ನಡೆದ ಘಟನೆ ಪೇಪರ್, ನಾನು ಪೇಪರ್ನಲ್ಲಿ ಹೋದೆ. ಟೀಮ್ ಬೆಟ್ ಕಟ್ಟಿದಂತೆ, ಬೆಟ್ ಕಟ್ಟಿ ಆಯ್ತು ಇದೆಲ್ಲ ಆಯಿತು ಮಾಡಿ ಲಾಸ್ಟಿಗೆ ಏನಾಯ್ತು ಅಂತಂದರೆ, ಆ ಸರಿ ಏನೋ ಆಟ ಆದಮೇಲೆ ಸೋಲು ಗೆಲುವು ಇದ್ದಿದ್ದೆ ನೋಡ್ರಿ, ಸೋತು ಬಿಡ್ತಂತೆ ಟೀಮ್ ಸೋತ್ರೆ. ಇವ್ರು ಏನು ಗೊತ್ತಾ ಬೆಟ್ ಕಟ್ಟಿದ್ದು? ಎಲ್ಲ ತ್ವಾಟ, ಟ್ಯಾಕ್ಟ್ರಿ, ಕಾರು, ಬಂಗ್ಲೆ, ಮನೆ ಇದ್ದೊಬ್ಬ ಮಗ ಆಸ್ತಿನೆಲ್ಲ ಒಂದೇ ಸರಿ ಬೆಟ್ ಕಟ್ಟಿ ಒಂದೇ ಟೀಮ್ ಆಟದಲ್ಲಿ ಎಲ್ಲ ಸೋತು ಲಾಸ್ಟಿಗೆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ಬಿಡ್ತು. ಅಲ್ಲೆಲೂಯ್ಯ. ಸೊ ಮಕ್ಕಳಿಗಾಗಿ ಆಸ್ತಿ ಕೂಡಿಡ್ತಾರೆ, ಅದು ಯಾರ ಪಾಲಾಗ್ತದೋ ಗೊತ್ತಿಲ್ಲ. ಅದ್ರ ಬದಲಾಗಿ ಮಕ್ಕಳನ್ನು ಜ್ಞಾನವಂತರ ಮಕ್ಕಳಾಗಿ ಮಾಡಬೇಕಂತ ಬೈಬಲ್ ನಮಗೆ ವಿವರಿಸುವಂಥದ್ದಾಗಿದೆ. ಹಲ್ಲೆಲೂಯ್ಯ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಬುದ್ಧಿಹೀನನು ನೀನು ಕೂಡಿಟ್ಟಿದ್ದು ಯಾರಿಗಾಗುವುದು? ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು ಅಂತ ದೇವರು ಬಂದು ಅವನಿಗೆ ಅವತ್ತು ರಾತ್ರಿ ಮಾತನಾಡ್ತಾನೆ. ಹಲ್ಲೆಲೂಯ್ಯ. ಅಂದರೆ ಇವತ್ತು ದೇವ್ರ ವಾಕ್ಯ ಕೈಗೊಂಡು ನಡೆಯೋದು ಎಷ್ಟು ಪ್ರಾಮುಖ್ಯವಾದದ್ದು ದೇವ್ರ ಮಕ್ಕಳಿಗೆ ಗಮನಿಸ್ರಿ. ಒಂದು ವೇಳೆ ಅನ್ಕೊಳ್ರಿ, ಆ ವ್ಯಕ್ತಿ ದೇವರ ಆಲಯಕ್ಕೆ ವಾರ ಬಂದಿದ್ನಂದ್ರೆ, ಸ್ತೋತ್ರ. ಹಲ್ಲೆಲೂಯ್ಯ. ಅದಕ್ಕೆ ಕೆಳಗಿನ ಒಂದು ಮಾತು ಈ ರೀತಿ ಹೇಳ್ತಾರೆ ಯೇಸು ಸ್ವಾಮಿ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ತಮ್ಮ ಮುಂಜಾನೆಯಿಂದ ರಾತ್ರಿವರೆಗೂ ನೀನು ಕೆಲಸ ಮಾಡಿ, ಒಂದು ದಿವಸ ಆಲಯಕ್ಕೆ ಬರದೆ, ಒಂದು ದಿವಸ ವಿಶ್ರಾಂತಿ ತಗೊಳದೆ, ಒಂದು ದಿವಸ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳದೆ, ಒಂದು ದಿವಸ ದೇವ್ರ ವಾಕ್ಯವನ್ನು ಓದದೆ, ಹಗಲು ರಾತ್ರಿ ಕೆಲಸ 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 ಅಂತ ಮಾಡಿ ಲಾಸ್ಟಿಗೆ ನೀನು ನರಕಕ್ಕೆ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ಹಲ್ಲೆಲೂಯ್ಯ.
ದೇವ್ರು ಹೇಳ್ತಾನೆ, ನಿನ್ನ ಆತ್ಮ ನಷ್ಟ ಪಡ್ತಾ ಇದೆ, ಏನು ಪ್ರಯೋಜನ ಮಗನೇ ನೀನು? ಒಂದು ವೇಳೆ ದೇವರ ರಾಜ್ಯಕ್ಕಾಗಿ ನೀನು ಕಷ್ಟಪಟ್ಟಿದ್ರೆ, ದೇವರ ಒಂದು ಸನ್ನಿಧಿಯಲ್ಲಿ ನೀನು ಇದ್ದಿದ್ರೆ, ಒಂದು ವೇಳೆ ಪ್ರಾರ್ಥನೆಗೆ ನೀನು ಬಂದಿದ್ರೆ, ದೇವರ ಜೊತೆಗೆ ನೀನು ಸವಾಸವನ್ನ ಟೈಮ್ ಸ್ಪೆಂಡ್ ಮಾಡಿದ್ರೆ, ನಿನ್ನ ಆತ್ಮ ನರಕಕ್ಕಲ್ಲ ನಿತ್ಯ ಜೀವಕ್ಕೆ ಹೋಗ್ತಾ ಇತ್ತು. ಹಲ್ಲೆಲೂಯಾ. ಏನು ಪ್ರಯೋಜನ? ಇವತ್ತು ಬಹಳ ಜನರ ಕತೆ ಹಿಂಗೆ. ಅನೇಕರಿಗೆ ಗೊತ್ತು ಏನಂತ ಗೊತ್ತಾ? ಸ್ತೋತ್ರ. ಈಗ ಸಭೆಯಾಗಿ ಸೇರಿ ಬರುವುದನ್ನ ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ. ಅನೇಕರು ಸಭೆಯಾಗಿ ಸೇರಿ ಬರುವುದನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರೆ. ದೇವರ ಆಜ್ಞೆ ಏನು ಗೊತ್ತಾ? 6 ದಿವಸ ಕೆಲಸ ಮಾಡ್ರಿ, 7ನೇ ದಿವಸ ಬಂದು ದೇವರ ಸನ್ನಿಧಿಗೆ ಬಂದು ನೀವು ಆರಾಧನೆ ಮಾಡ್ಬೇಕನ್ನೋದಂಥದ್ದು ದೇವರ ವಾಕ್ಯದ ಆಜ್ಞೆ ಆಗಿದೆ ಇದು. ಹಲ್ಲೆಲೂಯಾ. ಯೇಸಮ್ಮ ಹೇಳಿದ್ರು, ಆ ಹೆಣ್ಮಕ್ಳು ಬಂದು ಯೇಸು ಸ್ವಾಮಿ ಈ ರೀತಿ ಹೇಳಿದ್ರು, ಅಪ್ಪ ನಿನ್ ತಾಯಿ ಧನ್ಯಳು ಅಂತ. ಯೇಸು ಸ್ವಾಮಿ ಏನ್ ಹೇಳಿದ್ರು ಅದಕ್ಕೆ? ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು. ದೇವ್ರ ವಾಕ್ಯ ಹೇಳ್ತದೆ, ಗೊತ್ತು. ಏನ್ ಗೊತ್ತು? ಪ್ರತಿ ಭಾನುವಾರ ತಪ್ಪದೆ ಆರಾಧನೆಗೆ ಹೋಗ್ಬೇಕನ್ನೋದು ನಮಗೆ ಗೊತ್ತು. ಆದ್ರೆ ಆರಾಧನೆನ ಅನೇಕರು ನಿರ್ಲಕ್ಷ್ಯ ಮಾಡ್ತಾರೆ. ಸ್ತೋತ್ರಂ, ಹಲ್ಲೆಲೂಯಾ. ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ ಈ ಕಡೆ ಜನರದ್ದು ಎಷ್ಟು ಇದು ಅಂತೇಳಿ ಅನವಶ್ಯಕವಾದ ಕಾರ್ಯಗಳಿಗಾಗಿ ಆರಾಧನೆ ತಪ್ಪಿಸ್ಕೊಳ್ಳುವವರಿದ್ದಾರೆ. ದೇವರು ನಮ್ಮ ಒಂದು ಸಮರ್ಪಣೆ ನೋಡ್ತಾನೆ. ದೇವ್ರ ಮಕ್ಕಳಿಗೆ ಗಮನಿಸ್ರಿ, ನನಗೆ ಯಾವಾಗ ನಾನು ಪಾಸ್ಟರ್ ಆದಾಗ ಆಗಿನಾಗಿಂದ ಅಂತಲ್ಲ, ಯಾವಾಗ ನನಗೆ ದೇವರ ವಾಕ್ಯದ ಸತ್ಯ ಅರ್ಥ ಆಯ್ತಲ್ಲ, ನಿಜವಾಗ್ಲೂ ನೀನು ದೇವ್ರ ಮೇಲೆ ಭಯಭಕ್ತಿ ಇಟ್ಟಿದ್ಯಾ ಅನ್ನೋದಕ್ಕೆ ಏನು ಕಾರಣ ಗೊತ್ತಾ? ನಿನ್ನ ಕ್ರಿಯೆಗಳಲ್ಲಿ ನನಗೆ ಗೊತ್ತಾಗ್ತತೆ. ಹಲ್ಲೆಲೂಯಾ. ದೇವ್ರು ನೋಡ್ತಾನೆ ಏನಂತಂದ್ರೆ ನಿಜವಾಗ್ಲೂ ನೀನು ದೇವ್ರ ಮೇಲೆ ಭಯಭಕ್ತಿ ಇಟ್ಟಿದ್ದೀಯಾ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿನೋ ಅಂದರೆ, ಯಾವಾಗ ನನಗೆ ವಾಕ್ಯದ ರೆವಲ್ಯೂಷನ್ ಗೊತ್ತು, ಅಂದರೆ ಅರ್ಥ ಆಯಿತು, ಆವಾಗಿಂದ ಒಂದು ಭಾನುವಾರ ತಪ್ಪಿಸಿಲ್ಲ. ನಿಮ್ಗೆ ಗೊತ್ತಾ, ನಮ್ಮ ತಾಯಿಯವರಿಗೆ ಇಲ್ಲಿ ಕಾಮ್ಟಿಕಾರ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಆಯಿತು. ಡೈರೆಕ್ಟಿಂಗ್ ಆಪ್ರೇಷನ್ಗೆ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ತಾಯಿಯನ್ನು. ಆರಾಧನೆ ಟೈಮ್ ಆಯಿತು. ವಾಕ್ಯ ಹೇಳೋರಲ್ಲಿ ಇದ್ದರು. ಆದರೆ ನಾನು ವಾಕ್ಯ ಹೇಳೋರ ಎದುರು ಬಿಡೋ ಅಂತೇಳಿ ನಾನು ಹೋಗ್ಬೋದಾಗಿತ್ತು. ನಾನು ಇಲ್ಲ, ಆರಾಧನೆ ನನಗೆ ಪ್ರಾಮುಖ್ಯತೆ. ಏನು ಮಾಡಿದೆ ಗೊತ್ತಾ? ಆಪ್ರೇಷನ್ಗೆ ನಮ್ಮ ತಾಯಿನ ಥಿಯೇಟ್ರ್ ಒಳಗೆ ಒಯ್ದರು. ನಾನು ಇಲ್ಲಿ ಬಂದು ದೇವ್ರನ್ನ ಆರಾಧನೆ ಮಾಡಿ. ಹಲ್ಲೆಲೂಯಾ. ನಮ್ಮ ತಂದೆ ಸಮಯದಲ್ಲಿ ಕೂಡ ಆಪ್ರೇಷನ್ ಆಗುವಾಗಲೂ ನಾನು ಆರಾಧನೆ ತಪ್ಪಿಸಿಲ್ಲ. ಮೊನ್ನೆ ಸಡನ್ನಾಗಿ ನಮ್ಮ ತಾಯಿಗೆ ದಾವಣಗೆರೆ ಹೋಗಿದ್ವಿ. ನಮ್ಮ ತಾಯಿಗೆ ಗ್ಯಾಸ್ ಟ್ರಬಲ್ ಜಾಸ್ತಿ ಆಗಿ ECGಯಲ್ಲಿ ಪ್ರಾಬ್ಲಮ್ ತೋರಿಸಿದ್ರೆ ಆಂಬುಲೆನ್ಸ್ನಲ್ಲಿ ಹೋಗಿ ಶಿವಮೊಗ್ಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ನನ್ನೊಂದು ಒಡಂಬಡಿಕೆ ಏನಂತಂದರೆ, ಒಡಂಬಡಿಕೆ ಅನ್ನೋದಕ್ಕಿಂತಲೂ ನನ್ನ ಒಂದು ಆ ಒಂದು ಪ್ರಕಟಣೆ, ನನಗೆ ಸಿಕ್ಕ ಪ್ರಕಟಣೆ, ನಾವು ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡಬಾರ್ದು. ನಾವು ದೇವ್ರನ್ನ ನಿಜವಾಗ್ಲೂ ಯಥಾರ್ಥವಾಗಿ ಪ್ರೀತಿ ಮಾಡ್ತಿದ್ವಿ ಅನ್ನೋದಕ್ಕೆ ಗುರುತು ಏನು ಗೊತ್ತಾ? 1 ವಾರ ಕೂಡ ನಾವು ದೇವ್ರನ್ನ ತಪ್ಪಿಸದೆ ದೇವ್ರ ಸನ್ನಿಧಿಗೆ ಬಂದು ಆರಾಧನೆ ಮಾಡಬೇಕು. ಸೊ ಆ ದಿವಸ ನಾನು ದೇವ್ರ ಹತ್ರ ಕುಂತು ಪ್ರಾರ್ಥನೆ ಮಾಡಿದೆ. ಶನಿವಾರ ರಾತ್ರಿ ಐತೆ, ಅಯ್ಯ ನಾನು ಆರಾಧನೆಗೆ ಹೋಗ್ಬೇಕಯ್ಯ, ನಿನ್ನ ಆರಾಧನೆ ನನ್ನ ಬಿಟ್ಟು ನಾನು ಇರಲ್ಲಯ್ಯ, ನಿನ್ನ ಸನ್ನಿಧಿ ಬಿಟ್ಟು ನಾನು ಇರಲ್ಲಯ್ಯ, ಹೆಂಗಾದ್ರೂ ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡಿಲ್ಲ ಅಂದ್ರೂ ಕೂಡ ನಾನು ಹೋಗ್ತೀನಿ, ನಾರ್ಮಲ್ ರಿಪೋರ್ಟ್ ಬಂದಿಲ್ಲ ಅಂದ್ರೂ ನಾನು ದೇವ್ರ ಸನ್ನಿಧಿಗೆ ಹೋಗ್ತೀನಿ ಅಂತ ಹೇಳ್ದೆ. ನಾನು ಪ್ರಾರ್ಥನೆ ಮಾಡಿದೆ. ಭಾನುವಾರ ದಿವಸ ಎಲ್ಲ ಬ್ಲಡ್ ರಿಪೋರ್ಟು, ಅವು ಇವು ಹಾರ್ಟಿಗೆ ಸಂಬಂಧಪಟ್ಟ ಎಲ್ಲ ಬ್ಲಡ್ ರಿಪೋರ್ಟ್ಗಳು ಎಲ್ಲ ಬಂದವು. ದೇವ್ರಿಗೆ ಸ್ತೋತ್ರ, ಎಲ್ಲ ನಾರ್ಮಲ್ ಆಯಿತು. ರಿಪೋರ್ಟ್ ಬಂದು ನಾನು ಅವಸರದಿಂದ ಡಿಸ್ಚಾರ್ಜ್ ಮಾಡ್ಕೊಂಡು 11 ಗಂಟೆ ಆಯಿತು ಡಿಸ್ಚಾರ್ಜ್ ಮಾಡೋಷ್ಟೊತ್ತಿಗೆ. ಇನ್ನು ಗೂಗಲಲ್ಲಿ ನೋಡ್ತಾ ಇದ್ದೀನಿ ಚರ್ಚ್ ಯಾವಿದಾವೆ, ನಿಯರ್ ಬೈ ಮೀ ಚರ್ಚ್ ಅಂತೇಳಿ, ನಿಯರ್ ಬೈ ಚರ್ಚು ಅಂಥೇಳಿ, ಸಂಡೇ ವರ್ಷಿಪ್ಪು ಅಂತೇಳಿ ಹಿಂಗೆಲ್ಲ ಗೂಗಲ್ನಲ್ಲಿ ಮ್ಯಾಪಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೀನಿ. 1.5 ಕಿಲೋಮೀಟ್ರು ನಾವಿದ್ದಂಥ ಹಾಸ್ಪಿಟ್ಲಿಂದ, ದೊಡ್ಡ ಹಾಸ್ಪಿಟ್ಲ್ ನಾವಿದ್ದಿದ್ದು, ಆ ಹಾಸ್ಪಿಟ್ಲಿಂದ 1.5 ಕಿಲೋಮೀಟ್ರ್ ತೋರಿಸ್ತು. ಸದ್ಯಪ್ಪ ಇನ್ನೂ ಸಿಕ್ತು. ಅದು ಟೈಮಿಂಗ್ ತೋರಿಸ್ತು, 1:30 ತನಕ ಇರ್ತತೆ ಮಧ್ಯಾಹ್ನ ಅಂತೇಳಿ ಟೈಮಿಂಗ್ ತೋರಿಸ್ತು. ಅದ್ರಾಗೆ ಬೆಳಿಗ್ಗೆ 10 ಗಂಟೆಯಿಂದ 1:30 ತನಕ ಆರಾಧನೆ ಟೈಮಿಂಗ್ ಅಂತೇಳಿ ಅದು ಮ್ಯಾಪ್ನಾಗೆ ಮೆನ್ಷನ್. ಸುಮಾರು ಚರ್ಚ್ಗಳು ಬಂದವು. ನನಗೆ ಹತ್ರ 1.5 ಕಿಲೋಮೀಟ್ರ್ ಆಯ್ತು ಅಂತೇಳಿ ತೋರಿಸಿದಾಗ ನಾನು ಮತ್ತು ಸಿದ್ದು ಇದ್ವಿ. ಫಸ್ಟು ಅಮ್ಮನ ಬಿಟ್ಟು ಬಂದೆ ಅಲ್ಲಿ. ಆ ಚರ್ಚ್ ಅಂದರೆ ಚರ್ಚ್ ಇರಲಿಲ್ಲ, ಒಂದು ಸಣ್ಣ ಮನೆಗೆ ಒಂದು 10-15 ಜನ ಇದ್ರು ಅಷ್ಟೇ, ಆರಾಧನೆ ಮಾಡ್ತಾಯಿದ್ರು ಅಲ್ಲಿ. ಫಸ್ಟು ಅಮ್ಮನ ಬಿಟ್ಟು ಬಂದೆ, ಆಮೇಲೆ ಸಿದ್ದು ನಡ್ಕೊಂಡು ಬರ್ತಾಯಿದ್ದ, ಆಮೇಲೆ ಸಿದ್ದಿನ ಕರ್ಕೊಂಡು ಬಂದು ನಾನು, ಅಮ್ಮ, ಸಿದ್ದು 3 ಹೋಗಿ ಅಲ್ಲಿ ಕುಂತು ಆರಾಧನೆ ಮಾಡ್ತಾಯಿದ್ದೀವಿ. ತೃಪ್ತಿ ಆಯಿತು. ಒಳಗೆ ಹೋದ ತಕ್ಷಣ ಏನೋ ಒಂಥರ ಸಂತೋಷ. ಆ ಚರ್ಚೆ ಯಾವುದೋ ಗೊತ್ತಿಲ್ಲ ನನಗಷ್ಟು, ಆದರೆ ಅಲ್ಲಿ ಆರಾಧನೆ ಮಾಡ್ತಿದ್ರು. ನಮಗೆ ಗೊತ್ತಿರುವಂಥ ಹಾಡುಗಳನ್ನೆಲ್ಲ ಹಾಡ್ತಾಯಿದ್ರು. ಆರಾಧನೆ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ನೆಮ್ಮದಿ, ಏನೋ ಒಂದು ಸಮಾಧಾನ, ಏನೋ ಒಂದು ಸಿಕ್ಕತೆ ಅನ್ನುವಂಥ ಅನುಭವ ನನಗಲ್ಲಿ. ಅಲ್ಲಿ ಮೂಲೆಯಲ್ಲಿ ನಾನು ಸಾಧಾರಣ ಈ ಥರ ಇನ್ಸೆಟ್ ಏನು ಮಾಡಿರಲಿಲ್ಲ. ಸಾಧಾರಣವಾಗಿ ಬಹುಶಃ ಟಿ ಶರ್ಟ್ ಹಾಕೊಂಡಿದ್ದೆ, ಶರ್ಟ್ ಹಾಕೊಂಡಿದ್ದೆ, ಅಷ್ಟು ನೆನಪಿಲ್ಲ ನನಗೆ. ಹೋಗಿ ಕುಂತು ಆರಾಧನೆ ಮಾಡ್ತಿದ್ದೀನಿ. ಚೆನ್ನಾಗಿ ಆರಾಧನೆ ಮಾಡಿದ್ವಿ. ಸ್ವಲ್ಪ ವಾಕ್ ಕೇಳಿದ್ವಿ, ಎಲ್ಲ ಕೇಳಿದ್ವಿ. ಲಾಸ್ಟಿಗೆ ಬಂದು ಅಮ್ಮನ ಕೈಲಿ ಒಂದು 500 ರೂಪಾಯಿ ಕೊಟ್ಟು, ಅಮ್ಮ ನೀನು ಪ್ರೇಯರ್ ಮಾಡಿಸ್ಕೊಮ್ಮ, ದೇವ್ರ ಕೃಪೆಯಿಂದ ಎಲ್ಲ ನಾರ್ಮಲ್ ಬಂದತೆ, ಎಲ್ಲ ಚೆನ್ನಾಗಾಗೈತೆ ಅಂತೇಳಿ
ಅಮ್ಮನ ಕೈಲಿ ಒಂದು 500 ರೂಪಾಯಿ ಕೊಟ್ಟು ಪ್ರೇಯರ್ ಮಾಡಿಸ್ಕೊ ಅಂತೇಳಿ ಕೊಟ್ಟೆ. ಅಮ್ಮ ಪ್ರೇಯರ್ ಮಾಡಿಸ್ಕೊಂಡ್ರು. ಅದಾದಮೇಲೆ ಅವರು ಬಂದು ಕೇಳಿದ್ರು, ಬ್ರದರ್ ನೀವು ಯಾವ ಊರು, ಎಲ್ಲಿರ್ತೀರಿ ಏನಂತಂದ್ರೆ, ನಮ್ಮದು ಹಿಂಗೆ ನಿಲೋಗಲ್ ಅಂತ ನಮ್ಮದು ಊರು, ನಾವು ಬೀದರಲ್ಲಿ ಇರ್ತೀವಿ ಅಂತ. ಏನು ಕೆಲಸ ಮಾಡ್ತೀವಿ, ನಾವು ಸೇವೆ ಮಾಡ್ತೀವಿ ಅಂತ. ಆಮೇಲೆ ಆಯಿತು ಅಂತೇಳಿ ಅಂದರು, ನಂಬರ್ ಇಸ್ಕೊಂಡ್ರು, ಸೇವ್ ಮಾಡಿಕೊಂಡ್ರು. ಬಂದಾದಮೇಲೆ ನಾನು ಒಂದು 2 ದಿವಸ ಆದಮೇಲೆ ಯಾವುದೋ ಒಂದು ಮೆಸೇಜ್ ನಂದು ಸ್ಟೇಟಸ್ ಹಾಕಿದ್ದೆ. ನಾನು ಒಂದು ಸಂಡೇ ಮೆಸೇಜ್ದು ಸ್ಟೇಟಸ್ ಹಾಕಿದ್ದೆ. ಅವ್ರು ನಮ್ಮ ವಾಕ್ಯ ಕೇಳಿದ್ದಾರೆ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಹಾಡೆಲ್ಲ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಒಂದು ದಿವಸ ಮೆಸೇಜ್ ಮಾಡ್ತಿದ್ದಾರೆ, ಪಾಸ್ಟ್ರೇ ನೀವು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನಮಗೆ ಗೊತ್ತೇ ಇಲ್ಲ, ನೀವು ಸಾಧಾರಣ ವ್ಯಕ್ತಿ ಥರ ಬಂದು ಮೂಲೆಯಲ್ಲಿ ಕುಂತ್ಬಿಟ್ರಿ, ನಾವು ನಿಮ್ಮನ್ನು ಗುರುತಿಡಿಲಾರದೆ ಹೋಗ್ಬಿಡ್ತೀವಿ, ದಯಮಾಡಿ ನಮ್ಮನ್ನು ತಪ್ಪಾಯಿತು ಕ್ಷಮಿಸ್ರಿ, ನೀವು ಇಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗಿದ್ದಿದ್ರೆ ನಾವು ನಿಮಗೆ ವಾಕ್ಯ ಸಂದೇಶ ಹೇಳೋಕ್ಕೆ ಕೊಡೋರು, ನಾವು ನಿಮಗೆ ಸನ್ಮಾನ ಮಾಡೋರಿದ್ವಿ, ನಮಗೆ ಗೊತ್ತಾಗಲಿಲ್ಲ ಅಂಥೇಳಿ ಅವ್ರು ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ರಿಪ್ಲೈ ಮಾಡಿದೆ, ಅಯ್ಯ ದೇವ್ರ ಆರಾಧನೆ ಮುಂದೆ, ದೇವ್ರ ಸನ್ನಿಧಿ ಮುಂದೆ ಯಾರೂ ದೊಡ್ಡವರಲ್ಲ. ನನ್ನ ಅಲ್ಲಿ ಬಂದಿದ್ದು ನನ್ನನ್ನು ನಾನು ತೋರಿಸ್ಕೊಳಕ್ಕಾಗಿ ಅಲ್ಲಿ ಬರಲಿಲ್ಲ. ದೇವ್ರ ಆರಾಧನೆ ಅಂದರೆ ನನಗೆ ಪ್ರಾಮುಖ್ಯತೆ. ನಾನು ದೇವ್ರ ಸನ್ನಿಧಿ ಅಂದರೆ ಅಷ್ಟು ಆನಂದ ಪಡ್ತೀನಿ. ನಾನು ದೇವ್ರ ಸನ್ನಿಧಿಯಲ್ಲಿ ನಾನು ದೇವ್ರನ್ನ ಆರಾಧನೆ ಮಾಡೋಕ್ಕಾಗಿ ಬಂದೀನಿ ಅಂತೇಳಿ ಅವರಿಗೆ ರಿಪ್ಲೈ ಮಾಡಿದೆ. ನಿಮ್ಮ ಸಮರ್ಪಣೆಗಾಗಿ ದೇವ್ರಿಗೆ ಸ್ತೋತ್ರ ಅಂತೇಳಿ. ಹಲ್ಲೆಲೂಯಾ. ಸೊ ಅಂದರೆ ನನ್ನ ಆಸೆ ಏನಪ್ಪ ಅಂತಂದರೆ ದೇವರಿಗೆ ಆರಾಧನೆ ಮಾಡಬೇಕೆನ್ನುವಂಥದ್ದು ನನ್ನ ಆಸೆ. ನಿಮಗೆ ನಿಜವಾಗ್ಲೂ ಗೊತ್ತಾ ಒಂದು ವಿಷಯ, ಬಿ ರಮೇಶ್ ಪಾಸ್ಟರ್ ಅಂತೇಳಿ ನೀವು ಯೂಟ್ಯೂಬಲ್ಲಿ ನೋಡ್ರಿ, ಸುಮಾರು ಸರಿ ಇಲ್ಲಿ ಥಾಮ್ಸನ್ ಪಾಸ್ಟರ್ ಚರ್ಚಿಗೆ ಬಂದಿದ್ದಾರೆ, ಮನೆಗಳ ಚರ್ಚಿಗೂ ಬಂದಿದ್ದಾರೆ, ದೊಡ್ಡ ಸೇವಕರು. ಅವ್ರ ತಂದೆ ಅವರು ಎಷ್ಟು ಸಮರ್ಪಣೆ ಮಾಡ್ಕೊಂಡಿದ್ರು ಅಂದರೆ, ಅವರು ನಾವು ದೇವರ ಆರಾಧನೆ ಒಂದು ದಿವಸ ಒಂದು ಭಾನುವಾರ ಕೂಡ ತಪ್ಪಿಸಲ್ಲ ಅಂತ ಸಮರ್ಪಣೆ ಮಾಡ್ಕೊಂಡಿದ್ರು. ದುರಾದೃಷ್ಟವಶ ಭಾನುವಾರನೇ ಅವ್ರ ತಂದೆ ತೀರ್ಕೊಂಡ್ಬಿಟ್ರಂತೆ. ವಯಸ್ಸಾದಂಥ ಅವ್ರ ತಂದೆ ಭಾನುವಾರನೇ ತೀರ್ಕೊಂಡ್ಬಿಟ್ರಂತೆ. ಅವ್ರ ಕುಟುಂಬವಾಗಿ ಸಮರ್ಪಣೆ ಮಾಡಿದ್ರು, ಒಂದು ಭಾನುವಾರ ನಾವು ಆರಾಧನೆ ತಪ್ಪಿಸಲ್ಲ ಅಂತ. ಹೆಂಗಿರ್ತತ್ರಿ, ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ನಾವು ಆರಾಧನೆ ತಪ್ಪಿಸ್ಕೊಂಡ್ಬಿಡ್ತೀವಿ. ಎಷ್ಟು ಜನ ನೋಡಿದೀನಿ ಗೊತ್ತಾ ನಾನು, ಎಷ್ಟು ಆರಾಮಿಲ್ಲ ಅಂದರೂ ಕೂಡ ದೇವರ ಆರಾಧನೆ ಮಾಡ್ತಾ ಸತ್ತರೆ ಅದಕ್ಕಿಂತ ಭಾಗ್ಯ ಮತ್ತೇನಾಯ್ತು ರೀ ಪಾಸ್ಟರ್ ಅನ್ನೋರಿದ್ದಾರೆ. ಹಲ್ಲೆಲೂಯಾ. ಶಿವ ಪಾಸ್ಟರ್ ನೀವು ಗೊತ್ತಲ್ಲ, ಕೇಳ್ರಿ, ಅವ್ರಿಗೆ ಎಂಥ ಆಪ್ರೇಷನ್ ಆಗಿ ಕಾಲು ಇಲ್ಲೂ ಕಡಿಬೇಕನ್ನಂಥ ಪರಿಸ್ಥಿತಿ ಬಂದರೂ ಕೂಡ ಒತ್ಕೊಂಡೋಗ್ರಿ, ಚೇರ್ನಾಗ ಒತ್ಕೊಂಡೋಗಿ ಕುಂದಿಸ್ರಿ, ಒಂದು ವೇಳೆ ಸತ್ತರೆ ಆರಾಧನೆ ಮಾಡ್ಕೊಂತಾನೆ ಸಾಯ್ತೀನಿ ಅಂತಾರೆ. ಹಲ್ಲೆಲೂಯಾ. ದೇವ್ರವ್ರನ್ನ ಉಪಯೋಗ ಮಾಡ್ತಾ ಇದ್ದಾನೆ. ಸೊ ಆ ಥರ ಎಷ್ಟೋ ಸಾಕ್ಷಿಗಳನ್ನ ಕೇಳಿದಿರಿ. ಈಗ ಏನು ಮಾಡಬೇಕು, ಹೆಣ ಇಟ್ಕೊಂಡು ಆರಾಧನೆಗೆ ಹೋಗ್ಬೇಕಾ, ಏನು ಎಲ್ಲರಿಗೂ ಸುದ್ದಿ ಮೂಡಿಸಿ ಇದು ಮಾಡಬೇಕಾ? ಅವ್ರು ಹೇಳಿದ್ರಂತೆ, ಹೆಂಗಿದ್ರೂ ನಾವು ಆರಾಧನೆ ಬಿಟ್ಟರೆ ಸತ್ತೋದ ವ್ಯಕ್ತಿ ಮತ್ತೆ ತಿರುಗಿ ಬದುಕು ಬರಲ್ಲ, ನಾವು ಆರಾಧನೆಗೆ ಹೋಗ್ತೀವಿ ಅಂತೇಳಿ ಏನು ಮಾಡೋದು ಗೊತ್ತಾ, ಹಂಗೇ ಬೆಳೆಸಿ ಕೊಚ್ಚಿ ಮುಚ್ಚಿದ್ರಂತೆ. 2 ತಾಸು ಕರೆಕ್ಟಾಗಿ ಆರಾಧನೆ, 1.5-2 ತಾಸು ಮಾತ್ರ ನಡೀತದೆ ಬೆಂಗಳೂರಲ್ಲಿ ಆರಾಧನೆಗೆ ಹೋದ್ರು. ಆರಾಧನೆ ಎಲ್ಲ ಮುಗೀತು. ಆರಾಧನೆಯಲ್ಲಿ ಮುಗಿದ ಮೇಲೆ ಸಭೆಯಲ್ಲಿ ಎಲ್ರಿಗೂ ಕೈಕೊಟ್ಟು ಹೇಳ್ತಾರೆ, ನಮ್ಮ ತಂದೆಯವ್ರಿಗೆ ಇಲ್ಲ, ತೀರ್ಕೊಂಡ್ಬಿಟ್ರು, ಸಾಯಂಕಾಲ ಕಾರ್ಯಕ್ರಮ ನಾವು ಮಾಡ್ತೀವಿ, ಅದಕ್ಕೆ ಬರ್ರಿ ಅಂತೇಳಿ. ಹಲ್ಲೆಲೂಯಾ. ಶವ ಸಂಸ್ಕಾರ ನಾವು ಮಾಡ್ತಾ ಇದ್ವಿ, ಎಲ್ಲರೂ ಅಲ್ಲಿ ಸೇರಿ ಬಂದ್ಬಿಡ್ರಿ ಅಂತೇಳಿ ಎಲ್ರಿಗೂ ಹೇಳುವಾಗ ಎಲ್ರಿಗೂ ಆಶ್ಚರ್ಯ. ಯಾವಾಗ ತಿರ್ಕೊಂಡ್ರು ಅಂದರೆ ಬೆಳಗಿನ ಜಾವ ತಿರ್ಕೊಂಡ್ರು. ಮತ್ತು ಹೆಂಗೆ ಸಾಧ್ಯ ಆಯಿತು ನೀವೆಲ್ಲ ಬರೋಕ್ಕೆ ಆರಾಧನೆಗೆ ಅಂದರೆ, ನಮ್ಮ ಪ್ರೀತಿ, ಕ್ರಿಸ್ತನ ಮೇಲೆ ನಮಗಿರುವ ಪ್ರೀತಿ ಮರಣ ಕೂಡ ಅಗಲಿಸೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಇಗೋ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಹಲ್ಲೆಲೂಯಾ. ಯಾರು ನಮ್ಮನ್ನು ಅಗಲಿಸುವವರು ಯಾರು? ಮೇಲಣ ಲೋಕವೋ, ಕೆಳಗಣ ಲೋಕವೋ, ಈಗಿರುವ ಪರಿಸ್ಥಿತಿನೋ, ಮುಂದೆ ಬರುವ ಪರಿಸ್ಥಿತಿಯೋ, ಅನ್ನ ಇಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಹಲ್ಲೆಲೂಯಾ, ಯಾವುದು ಕೂಡ. ಯಾಕ್ರಿ ಚಾರ್ಜಿಗೆ ಬಂದಿಲ್ಲಪ್ಪ ಅಂತಂದ್ರೆ, ಯಾಕೆ ಚರ್ಚಿಗೆ ಬಂದಿಲ್ಲ ಅಂದ್ರೆ, ಪಾಸ್ಟ್ರೇ ನಮ್ಮ ಹತ್ರ ಚಾರ್ಜ್ ಇರಲಿಲ್ಲ, ಅದಕ್ಕೆ ಚರ್ಚಿಗೆ ಬರಲಿಲ್ಲ ಅಂತೇಳಿ ಹೇಳೋರುಂಟು. ಹಲ್ಲೆಲೂಯಾ. ನಮ್ಮ ಮಾಲೇಶ್ ಪಾಸ್ಟ್ರಿಗೆ ಫೋನ್ ಮಾಡಿ ಕೇಳ್ರಿ, ಹುಬ್ಬಳ್ಳಿಗಂಡಿ ಅನ್ನೋ ಗ್ರಾಮದಿಂದ ಇಲ್ಲಿ ಶಾಲೋಮದನ್ ಕೇಳ್ರಿ, ಅವ್ನು ಸಣ್ಣ ಮಕ್ಕಳು, ಅವ್ರಿನ್ನ ತುಂಬ ಚಿಕ್ಕ ಮಕ್ಕಳು. ಆ ಹುಬ್ಬಳ್ಳಿಗಂಡಿ ಎಂಬ ಗ್ರಾಮದಿಂದ ರಾಜಾಪುರ ಎಂಬ ಗ್ರಾಮಕ್ಕೆ 6 ಕಿಲೋಮೀಟರ್ ಪ್ರತಿ ಭಾನುವಾರ ನಾವು ದಾರಿ ನಡ್ಕೊಂಡು ಹೋಗ್ತಾ ಇದ್ವಿ. ಪ್ರತಿ ಭಾನುವಾರ ನಾವು ಏನ್ ಮಾಡ್ಕೊಂಡು ದಾರಿ ನಡೆದು ಹೋಗ್ತಾ ಇದ್ವಿ. ನಡೆದು 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, 6 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಬಟ್ ನಮಗೆ ಆ ನೋವು ಅನ್ನೋದಿಲ್ಲ, ಕಾಲು ಸುಮ್ಮನೆ ಕೂಡ ನೋಯಿಸ್ತಿರ್ಲಿಲ್ಲ. ಅಂದ್ರೆ ಆ ಒಂದು ವೈರಾಗ್ಯ, ಆ ಪ್ರೀತಿ, ಆ ಭಕ್ತಿ ನಮ್ಮಲ್ಲಿ ಇತ್ತು. ಹಲ್ಲೆಲೂಯಾ. ಸುಮಾರು 15 ಕಿಲೋಮೀಟರ್ಗಳ ಕಾಲ ನಮ್ಮ ಪಾಸ್ಟರ್ ಜೊತೆಲಿ ನಡೆದು ಹೋಗಿ ನಾವು ಸೇವೆ ಮಾಡಿದ್ದೀವಿ. ಅನೇಕ ಯುವನಸ್ಥರು ಕರ್ಕೊಂಡು ಹೋಗಿ ಹಳ್ಳಿಗಳಲ್ಲಿ ಹೋಗಿ ಸ್ವಾರ್ಥ ಸಾರ್ ಬಂದಿವಿ. 15-20 ಕಿಲೋಮೀಟರ್ ಹೋಗ್ತಾ 15 ಕಿಲೋಮೀಟರ್ ಬರ್ತಾ 15 ಕಿಲೋಮೀಟರ್. ಹಲ್ಲೆಲೂಯಾ. ಚಾರ್ಜಿಗಿಲ್ಲ ಅನ್ನೋದೊಂದು ನ್ಯವ. ಆದ್ರೆ ದೇವ್ರ ಮಕ್ಕಳಿಗೆ ಗಮನಿಸ್ರಿ, ಮನಸ್ಸಿದ್ದರೆ ನಮಗೆ ಮಾರ್ಗ, ದೇವರು ಕರೀತಾನೆ. ಹಲ್ಲೆಲೂಯಾ. ಸೊ ನಮಗೆ ಗೊತ್ತು ಏನಂತ ಆರಾಧನೆ ತಪ್ಪಿಸಬಾರ್ದು ಅಂತೇಳಿ, ಆದ್ರೆ ಕೈಗೊಂಡು ನಡೆಯುವುದಕ್ಕೆ ನಮಗೆ ಕಷ್ಟ. ಹಲ್ಲೆಲೂಯಾ.
ನಮಗೆ ಗೊತ್ತು ಪ್ರಾರ್ಥನೆ ಮಾಡ್ಬೇಕಂತೇಳಿ ಕೈಗೊಂಡು ನಡೆಯೋದಕ್ಕೆ ಕಷ್ಟ. ನಮಗೆ ಗೊತ್ತು ದೇವರ ವಾಕ್ಯ ಧ್ಯಾನ ಮಾಡ್ಬೇಕಂತೇಳಿ ಕೈಗೊಂಡು ನಡೆಯೋದಕ್ಕೆ ಕಷ್ಟ. ನಮಗೆ ಗೊತ್ತು ದೇವರಿಗೆ ದಶಮ ಭಾಗವನ್ನು ನಾವು ಕೊಡಬೇಕಂತೇಳಿ, ಆದರೆ ಕೈಗೊಂಡು ನಡೆಯೋದಕ್ಕೆ ಕಷ್ಟ. ಹಲ್ಲೆಲೂಯ. ಇವತ್ತು ದೇವ್ರ ಮಕ್ಕಳ ಗಮನಿಸ್ರಿ, ನಾವು ದೇವರಿಗೆ ಬಂದು ಆರಾಧನೆ ಮಾಡೋದ್ರಿಂದ ದೇವ್ರಿಗೆ ಮಹಿಮೆ ಆಗ್ಬಿಡ್ತತೆ, ಇಲ್ಲಾಂದ್ರೆ ಮಹಿಮೆ ಕಡಿಮೆ ಆಗ್ಬಿಡ್ತತೆ ಅಲ್ಲ. ಆಲ್ರೆಡಿ ಆತನ ಮಹಿಮಾ ಸ್ವರೂಪನು. ಹಲ್ಲೆಲೂಯ. ಕೋಟ್ಯಾನು ಕೋಟಿ ದೇವದೂತರ ಸೈನ್ಯವೇ ಆತನನ್ನು ಆರಾಧನೆ ಮಾಡ್ಲಿಕ್ಕಾಗಿದೆ. ಆದ್ರೆ ನೀನು ಆರಾಧನೆ ಮಾಡುವಾಗ ನಿನ್ನ ವಿಧೇಯತೆಯನ್ನು ದೇವರಿಗೆ ತೋರಿಸ್ತಾ ಇದೆಯಾ? ಹಲ್ಲೆಲೂಯ. ನಿನ್ನ ಪ್ರೀತಿಯನ್ನು ದೇವರಿಗೆ ನೀನು ವ್ಯಕ್ತಪಡಿಸ್ತಾ ಇದೆಯಾ? ನಿನ್ನ ಭಕ್ತಿಯನ್ನು ದೇವರಿಗೆ ನೀನು ವ್ಯಕ್ತಪಡಿಸ್ತಾ ಇದೆಯಾ? ದೇವರು ಅದಕ್ಕೆ ಮೆಚ್ಚಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಆಮೇನ್. ಹಲ್ಲೆಲೂಯ. ಸೊ ಕೈಗೊಂಡು ನಡೆಯುವಾಗ ಅಲ್ಲಿ ದೇವರ ಮಹಿಮೆ ಪ್ರಕಟವಾಗ್ತದೆ ಪ್ರಿಯ. ಹಲ್ಲೆಲೂಯ. ಸೊ ದೇವರಿಗೆ ಏನು ನೋಡ್ರಿ, ಅಖಿಲಾಂಡವನ್ನು ನಿರ್ಮಾಣ ಮಾಡಿದ ದೇವರಿಗೆ ನಿನ್ನ ಹತ್ತರಲ್ಲಿ ಒಂದು ಪಾಲ್ ತಗೊಂಡು ಏನ್ ಮಾಡ್ತಾನೆ? ಹಲ್ಲೆಲೂಯ. ತಾನೇ ಜೀವ ಶ್ವಾಸ ಮುಂತಾದದ್ದೆಲ್ಲವನ್ನು ಕೊಡುವವನಾಗಿರಲಾಗಿ ನಿನ್ನ 10,000 ರೂಪಾಯಿದಾಗ 1,000 ರೂಪಾಯಿ ತಗೊಂಡು ದೇವ್ರು ಏನು ಆತನ ದೊಡ್ಡ ಬಂಗ್ಲೆ ಕಟ್ಕೊಂತಾನೆ. ಹಲ್ಲೆಲೂಯ. ಆಕಾಶವ ಆತನ ಸಿಂಹಾಸನ, ಈ ಭೂಮಿ ಆತನ ಪಾದಪೀಠ. ಆದ್ರೆ ದೇವರು ದಶಮ ಭಾಗ ಕೊಡಬೇಕಂತ ಹೇಳಿದಂತ ಒಂದೇ ಒಂದು ಉದ್ದೇಶ ಏನ್ ಗೊತ್ತಾ? ನೀನ್ ದೇವರಿಗೆ ವಿಧೇಯನಾಗಬೇಕು ಎನ್ನುವಂತ ಒಂದೇ ಉದ್ದೇಶದಿಂದ ದೇವ್ರು ಹೇಳಿದ್ದನ ವಿನಃ ದೇವರು ಕೈ ಸಹಾಯ ಮಾಡಲಾರದಂತ ಮೋಟಗೈ ಅಲ್ಲ. ಹಲ್ಲೆಲೂಯ. ಮತ್ತು ನಮ್ಮ ಸಭೆಯಲ್ಲಿ ಕೂಡ ಒಂದು 4-5 ಜನ ದಶಮ ಭಾಗ ಕೊಡ್ತಿದ್ದವರು ಲಾಸ್ಟಿಗೆ ಅನೇಕ ಜನ ನಿಲ್ಲಿಸ್ಬಿಟ್ಟಿದ್ದಾರೆ. ಆದ್ರೆ ನಾನು ಒಂದೇ ಹೇಳಿದೆ, ನನ್ನ ದೇವರು ಸಹಾಯ ಮಾಡಲಾರದಂತ ಮೋಟಗೈ ಅಲ್ಲ. ನಾನು ಬದುಕೋದು ನನ್ನ ಸಭೆ ಕೊಡುವಂತ ದಶಮ ಭಾಗದಿಂದ ಅಲ್ಲ, ದೇವರ ವಾಕ್ಯದಿಂದ ನಾನು ಬದುಕ್ತೇನೆ. ಹಲ್ಲೆಲೂಯ. ನಾನು ಅನುಭವಿಸಿ ನೋಡಿದ್ದೇನೆ. ಇವತ್ತು ಕೂಡ ನಾವು ಹೇಳ್ತಿದೀವಿ ಅಂತಂದ್ರೆ ಸುಮ್ಮನೆ ಹೇಳ್ತಿಲ್ಲ, ನಾವು ಕೈಗೊಂಡು ನಡೆದೇ ಹೇಳ್ತಿರೋದು. ನಮ್ಮ ಹತ್ರ ಇರುವಂತ ನಮ್ಮ ಮಕ್ಕಳಿಗೆ, ಆತ್ಮೀಯ ಮಕ್ಕಳಿಗೆ ಕೇಳಿದಾಗ ಗೊತ್ತಾಗ್ತದೆ, ನಾವು ಬರುವಂತ ಪ್ರತಿ ಆದಾಯದಲ್ಲೂ ಮೊದಲನೇ ಪಾಲು ದೇವರಿಗಂತ ಎತ್ತಿಟ್ಟಿದೆ. ಆಮೇಲೆ ಮುಂದಿನ ಕೆಲಸ ನಮ್ಗೆ ಎಷ್ಟೇ ಬರಲಿ, ಏನೇ ಬರಲಿ, ಯಾರೇ ಆಫರಿಂಗ್ ಕೊಡ್ಲಿ, ಅದು ಬಂದ ತಕ್ಷಣ ಅದನ್ನ ಬರೋದು, ಅದನ್ನ ಆಫರಿಂಗ್ ದಶಮ ಭಾಗ ಅಂತ ನಾವು ಎತ್ತಿಟ್ಟು ಆಮೇಲೆ ನಾವು ಖರ್ಚು ಮಾಡೋದು. ಆಮೇಲೆ. ಹಲ್ಲೆಲೂಯ. ಅದರ ಅರ್ಥ ಏನು ಗೊತ್ತಾ? ನಿನ್ನ ಪ್ರೀತಿ ಯಾವುದ್ರ ಮೇಲೆ ಇಟ್ಟಿದ್ದೀಯಾ ಅನ್ನೋದರ ಗುರುತ. ಹಲ್ಲೆಲೂಯ. ನಿನ್ನ ಹಣದ ಮೇಲೆ ನೀನು ಹೆಚ್ಚು ಪ್ರೀತಿ ಇಟ್ಟಿದ್ದೀಯಾ ಅಥವಾ ದೇವ್ರ ಮೇಲೆ ಹೆಚ್ಚು ಪ್ರೀತಿ ಇಟ್ಟಿದ್ದೀಯಾ ಅನ್ನೋದಕ್ಕೆ ಅದು ಗುರುತು. ಒಬ್ಬ ರಿಸರ್ಚ್ ಮಾಡಿದ್ರಂತೆ, ಏನಂದ್ರೆ ಒಂದು ಆತ್ಮಿಕ ಟೀಮ್ ಒಂದು ರಿಸರ್ಚ್ ಮಾಡಿದ್ರಂತೆ. ಏನಂದ್ರೆ ದೇವ್ರ ವಾಕ್ಯ ಕೈಗೊಂಡು ನಡೆಯುವವರ ಜೀವನ ಹೇಗಿದೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವವರ ಜೀವನ ಹೇಗಿದೆ ಅಂತಂದ್ರೆ, ತಲೆಮಾರುಗಳು ಉರುಳೋದ್ರು ಕೂಡ ಅವರ ಜೀವನ ಇದ್ದಂಗೆ ಇದೆ, ಆಶೀರ್ವದಿಸಲ್ಪಟ್ಟಿಲ್ಲ. ಯಾವ ವ್ಯಕ್ತಿಗಳು, ಯಾವ ಕುಟುಂಬಗಳು ದೇವರ ವಾಕ್ಯವನ್ನ ಕೈಗೊಂಡು ನಡೆದಾರೋ ಅವರ ಜೀವನಗಳು ಆಶೀರ್ವದಿಸಲ್ಪಟ್ಟು ಸಮೃದ್ಧಿಯಾಗಿರೋದನ್ನ ರಿಸರ್ಚ್ ನಲ್ಲಿ ಕಂಡುಕೊಂಡ್ರು. ಹಲ್ಲೆಲೂಯ. ಸೊ ನಾನು ಕೂಡ ನಾನಂತೂ ಬೇರೆ ಯಾರ್ದು ರಿಸರ್ಚ್ ಮಾಡಿಲ್ಲ, ಅಷ್ಟು ಟೈಮು ನನಗಿಲ್ಲ. ನನ್ನ ಬಗ್ಗೆ ನಾನು ರಿಸರ್ಚ್ ಮಾಡಿದೆ. ಯಾವ ತಿಂಗಳು ಕರೆಕ್ಟಾಗಿ ನಾನು ದೇವರಿಗೆ ದಶಮ ಭಾಗ ಕೊಟ್ಟು ನೋಡಿನಲ್ಲ, ಆ ತಿಂಗಳು ಸಮೃದ್ಧಿನೇ ಸಮೃದ್ಧಿ. ಹಲ್ಲೆಲೂಯ. ಏನಮ್ಮ, ಎಷ್ಟೋ ಸಾರಿ ನಾವು ಪರೀಕ್ಷೆ ಮಾಡಿ ನೋಡಿದ್ವಿ. ಕೆಲವು ಸಾರಿ ಮೀಟಿಂಗ್ಗಳಿದ್ದಾಗ ಜನ ಆಫರಿಂಗ್ ಕೊಡ್ತಾರೆ, ಎಲ್ಲ ನಾವು ಹೋದಾಗ ಸಡನ್ ಆಗಿ ನೆನಪೋಗಿ ನನಗೆ ತೆಗಿಯಕ್ಕಾಗಲ್ಲ ಆಫರಿಂಗ್. ಕೆಲವೊಂದು ಸಾರಿ ಮರ್ತು ಬಿಡ್ತೀನಿ. ಯಾರು 500 ರೂಪಾಯಿ ಕೊಟ್ಟಿರ್ತಾರೆ, ಅದ್ರಾಗ 50 ರೂಪಾಯಿ ತೆಗಿಬೇಕಾಗಿರ್ತದೆ. ಯಾರೋ 100-200 ರೂಪಾಯಿ ಕೊಟ್ಟಿರ್ತಾರೆ, ಅದು 200 ರೂಪಾಯಿ ಕೊಟ್ಟರೆ 20 ರೂಪಾಯಿ ತೆಗಿಬೇಕಾಗಿರ್ತದೆ. ಆಫರಿಂಗ್ ತೆಗಿಯಕ್ಕಾಗಲ್ಲ, ಸರಿಯಾಗಿ ತೆಗೆದಿರಲ್ಲ. ಆಗ ನಾನು ನೋಡ್ತೀನಿ, ಆ ತಿಂಗಳು ಇನ್ನೂ ಕಟ್ಟವೆಲ್ಲ ಪೆಂಡಿಂಗ್ ಇರ್ತಾವೆ. ಹಲ್ಲೆಲೂಯ. ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ. ಕೆಲವು ಸಾರಿ ನಾನು ಒಡಂಬಡಿಕೆ ಮಾಡ್ಕೊಂಡಿದ್ದಂತ ನಾನು ಸುಮಾರು ಒಂದು 3-4 ಜಾಗದಲ್ಲಿ ನಾನು ಟೈತ್ ಅನ್ನ ನಾನು ಕಳಿಸ್ತೀನಿ. ಟೈತ್ ಮಾತ್ರವಲ್ಲ, ಮಿಷನರಿ ಆಫರಿಂಗ್ ಅಂತ ಕೂಡ ನಾನು ಕಳಿಸ್ತೀನಿ. ಯಾರಂದ್ರೆ ನನಗೆ ನನಗೆ ಸುವಾರ್ತೆ ಸಾರಿದ ನನ್ನ ಆತ್ಮೀಯ ತಂದೆಗೆ ಮತ್ತು ನಮಗೆ ಸೇವೆಗೆ ಪ್ರತಿಷ್ಠೆ ಮಾಡಿ ಕಳಿಸಿದವರಿಗೆ ಮತ್ತು ಈ ರೀತಿಯಾಗಿ ಕೆಲವು ಕಡೆಗೆ ನಾನು ಕಳಿಸ್ತೇನೆ. ಯಾಕೆಂದ್ರೆ ನನ್ನ ಸಭೆ ನನಗೆ ಕೊಡ್ತತೆ, ನಾನು ಅದನ್ನ ನನ್ನ ಸಭೆಗೆ ಬರುವಂತದನ್ನ ನೆತ್ತು ಕೊಡ್ತೀನಿ ಅಂತ. ಕೆಲವು ಸಾರಿ ಕೊಡದೇ ಇರುವಾಗ ನೋಡ್ತೀನಿ, ಎಲ್ಲೆಲ್ಲೋ ಹೋಗಿರ್ತಾವ ನಾನು ದುಡ್ಡು. ಸ್ತೋತ್ರ. ಆ ತಿಂಗಳಿಗೆ ಬರ್ಲಾರ್ದಂಥವೆಲ್ಲ ತಲೆ ಎತ್ಕೊಂಡ್ ಬಂದಿರ್ತಾವೆ. ಸ್ತೋತ್ರ. ಬರ್ಲಾರ್ದಂಥ ವ್ಯಾಧಿಗಳು ಅಂದ್ರೆ ಸಣ್ಣ ಪುಟ್ಟವೆಲ್ಲ ಬಂದು, ಮೊನ್ನೆ ನಮ್ಮ ತಾಯಿಗೆ 3-4 ಸಾವಿರ ರೂಪಾಯಿ ಹೋಯ್ತು ಹಾಸ್ಪಿಟ್ಲಿಗೆ. 3-4 ಸಾವಿರ ರೂಪಾಯಿ ಹೋಯ್ತಲ್ಲ, ಬಹಳ ಬೇಜಾರಾಯ್ತು ನನಗೆ ಆಸ್ಪತ್ರೆಗೆ ದುಡ್ಡು ಹೋದ್ರೆ ಬಹಳ ಬೇಜಾರಾಗ್ತದೆ. 3-4 ಸಾವಿರ ರೂಪಾಯಿ ಸುಮ್ಮನೆ ಕಟ್ಬಿಟ್ನಲ್ಲ ಅಂತೇಳಿ. ಆವಾಗ ನಾನು ಕುಂತು ಯೋಚನೆ ಮಾಡಿದೆ, ಏನು ಮಾಡಿ ಎಲ್ಲಿ ನಾನು ತಪ್ಪಿದ್ದೀನಿ ಅಂತಂದ್ರೆ ಯೋಚನೆ ಮಾಡಿದ್ರೆ, ಆ ಸಾರಿ ಕೆಲವು ಸಾರಿ ಏನಪ್ಪಾ ಅಂತಂದ್ರೆ, ನಾನು ಅಲ್ಲಿ ಹೊರಗಡೆ ಹೋಗಿದ್ದನ್ನ ಮೀಟಿಂಗ್ನೇ ಕೊಟ್ಟಿದ್ದ ದುಡ್ಡನ್ನ ಟೈತೆ ತೆಗೆದಿಲ್ಲ ನಾನು. ಎಷ್ಟೋ ಸರಿ ಇದು ಮಾಡಿದ್ದೀನಿ ಅಂತಂದ್ರೆ ಹಂಗಂತೇಳಿ ದೇವ್ರ ಶಿಕ್ಷೆ ಕೊಡ್ತಾನ ಅಂತಲ್ಲ ಅದರ ಅರ್ಥ. ಹಲ್ಲೆಲೂಯ. ಸೊ ಅದರ ಅರ್ಥ ಏನಪ್ಪಾ ಅಂದ್ರೆ, ನಾವು ದೇವ್ರ ವಾಕ್ಯಕ್ಕೆ ಕೈಗೊಂಡು ನಡೆಯುವಾಗ
ದೇವರಲ್ಲಿ ಹೇಳ್ತಾರೆ ನುಂಗುವ ಹುಳದಿಂದ ತಪ್ಪಿಸ್ತಾನೆ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರವಾಗಿ ದೇವ್ರ ಮಕ್ಕಳೇ, ಇವತ್ತು ಅಂದ್ರೆ ಉದಾಹರಣೆ ಹೇಳ್ತಿದ್ದೀನಿ ನಾನು ಅಷ್ಟೇ, ಉದಾಹರಣೆಯಾಗಿ ಹೇಳ್ತೀನಿ. ಇವತ್ತು ಯಾವುದೇ ಆಗ್ಲಿ ನಮಗೆ ಇಷ್ಟವಾದದ್ದನ್ನ ದೇವರಿಗೆ ನಾವು ಸಮರ್ಪಣೆ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ದೇವರು ನಮ್ಮನ್ನೆಲ್ಲವನ್ನ ನೋಡಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನೀವು ಸಮರ್ಪಣೆ ಮಾಡ್ತೀರಿ, ಭಾನುವಾರ ತಪ್ಪದೆ ಆರಾಧನೆಗೆ ನಾನು ಬರ್ತೀನಿ ಅಂತ. ಹಲ್ಲೆಲೂಯಾ. ಎಷ್ಟು ಜನ ಸಮರ್ಪಣೆ ಮಾಡ್ತೀರಿ, ದೇವರ ಜೊತೆ ನನ್ನ ಸಹವಾಸವನ್ನು ಹೊಂದಿರ್ತೀನಿ. ಎಷ್ಟು ಜನ ಸಮರ್ಪಣೆ ಮಾಡ್ತೀನಿ, ದೇವರ ಆಜ್ಞೆಗಳನ್ನ ಕೈಗೊಂಡು ನಾನು ನಡೀತೀನಿ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ನಾನು ಆರಾಧನೆ ಮಾಡೋದ್ರಿಂದಲೇ ಮಹಿಮೆ ಆಗ್ತದೆ ಅನ್ನೋದು ಮೂರ್ಖತನ. ನಾನು ಕೊಟ್ರೇನೆ ದೇವರ ಸೇವೆ ನಡೀತದೆ ಅನ್ನೋದು ಮೂರ್ಖತನ. ಹಲ್ಲೆಲೂಯಾ. ನೀನು ಕೊಡದಿದ್ರೆ ದೇವ್ರ ಕಾಗೆಗೆ ಆಜ್ಞೆ ಮಾಡ್ತಾನೆ. ಹಲ್ಲೆಲೂಯಾ. ತನ್ನ ಸೇವಕರನ್ನ ಪೋಷಿಸ್ಬೇಕಂದ್ರೆ ಯಾರಿಗೆ ಆಜ್ಞೆ ಮಾಡ್ತಾನೆ ದೇವರು? ಕಾಗೆಗೆ ಆಜ್ಞೆ ಮಾಡ್ತಾನೆ. ಸ್ತೋತ್ರ. ನಾನು ಒಂದು ಸರಿ ಕಣ್ಣೀರು ಬಂದ್ಬಿಡ್ತು, ನಿಜವಾಗ್ಲೂ ಇದನ್ನ ಹೇಳಿ ಮುಗಿಸ್ತೀನಿ. ನಮ್ಮ ವಚನೆಗೆ ಫೀಸ್ ಕಟ್ಟಬೇಕು, ಎಕ್ಸಾಮ್ ಇದೆ, ಲಾಸ್ಟ್ ಟೈಮ್ ದೊಡ್ಡ ಎಕ್ಸಾಮ್ ನಡೀತಲ್ಲ, ಆ ಎಕ್ಸಾಮ್ನಲ್ಲಿ ಫೈನಲ್ ಎಕ್ಸಾಮ್ನಲ್ಲಿ ಫೀಸ್ ಕಟ್ಟಬೇಕು. ಅವ್ರ ಪ್ರಿನ್ಸಿಪಾಲ್ ಕರೆದು ಹೇಳಿದ್ರೆ, ನಿಮ್ಮ ಮಗಳಿಗೆ ಫೀಸ್ ಕಟ್ಟಬೇಕು, ಒಂದು ವೇಳೆ ಕನಿಷ್ಠ ಪಕ್ಷ 5,000ನಾದ್ರೂ ನೀವು ಕಟ್ಟಿಲ್ಲ ಅಂತಂದ್ರೆ, ಒಂದು ವೇಳೆ ಕನಿಷ್ಠ ಪಕ್ಷ 5,000ನಾದ್ರೂ ನೀವು ಕಟ್ಟಿಲ್ಲ ಅಂತಂದ್ರೆ ನಿಮ್ಮ ಮಗಳನ್ನ ಎಕ್ಸಾಮಲ್ಲಿ ಕುಂದ್ರಿಸಲ್ಲ ಅಂತೇಳಿ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕಟ್ಟಕ್ಕೆ ಯಾವುದೇ ದುಡ್ಡಿಲ್ಲ. ಏನು ಮಾಡ್ಬೇಕು ದೇವ್ರೆ, ಏನು ಮಾಡ್ಬೇಕು, ನೀನೇ ಸಹಾಯ ಮಾಡಿಸು. ನನ್ನನ್ನು ಕರೆದ ದೇವ್ರು ನೀನು. ಒಂದು ವೇಳೆ ನಾನು ಇವತ್ತು ಸೇವೆಗೆ ಬಂದಿಲ್ಲ ಅಂದ್ರೆ ನನ್ನ ಮಕ್ಕಳು ಫುಲ್ಲು ಹೈಟೆಕ್ ಅಂತಂದ್ರೆ ದೊಡ್ಡ ಸ್ಕೂಲ್, ಇಂಗ್ಲೀಷ್ ಮೀಡಿಯಂ ಅಂತಂದ್ರೆ ಸಣ್ಣ ಸಣ್ಣ ಮಕ್ಕಳಿದ್ದಾಗೆ ಇಂಗ್ಲೀಷ್ ಮಾತಾಡ್ತಾರೆ. ಆ ಇಂಗ್ಲೀಷ್ ಮಾತಾಡುವಂಥ ಸ್ಕೂಲ್ ಅದು ಆದರ್ಶ ವಿದ್ಯಾಲಯ ಅಂತೇಳಿ, ಜಿಂದಲ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಮಾತ್ರ, ಅದು ಅವ್ರ ಮಕ್ಕಳಿಗೆ ಮಾತ್ರ ಫ್ರೀ. ನನ್ನ ಕಂಪ್ನಿ ಕಡೆಗೆ ಅಪಾಯಿಂಟ್ ಆಗಿತ್ತು, ಅಲ್ಲಿ ನನ್ನ ಮಕ್ಕಳಿಗೆ ಫ್ರೀ. ನನ್ನ ದೊಡ್ಡ ಮಗಳು ಸಣ್ಣ ಮಗಳಿದ್ರಾಗೆ UKG ಹೋಗುವಾಗಲೇ ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಿದ್ರು. ಆದರೆ ಒಳ್ಳೆ ಎಜುಕೇಶನ್ ಕೊಟ್ಟು ಕೆಲಸ ಕೊಡ್ತಾರೆ. ನಾನು ಹೇಳಿದೆ, ಇವತ್ತು ನಾನು ನಿನ್ನ ಸೇವೆಗೆ ಬಂದಿದ್ದೀನಿ, ನೀನು ನನಗೆ ಸಹಾಯ ಮಾಡ್ದೇವ್ರೆ ಅಷ್ಟೇ, ಒಂದೇ ಮನಸ್ಸಿನಾಗ ಅಂದ್ರೆ ನೀನೇ ಸಹಾಯ ಮಾಡ್ದೇವ್ರೆ ಅಂತಂದ್ರೆ. ವ್ಯಕ್ತಿ ಫೋನ್ ಮಾಡ್ದ, ಆ ವ್ಯಕ್ತಿ ನಮ್ಮ ಸಭೆಗೆ ಬರೋ ವ್ಯಕ್ತಿನೇ ಅಲ್ಲ. ಹಲ್ಲೆಲೂಯಾ. ಆ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾ ಅಣ್ಣ ಪ್ರೈಸ್ ಲಾರ್ಡ್ ಅಣ್ಣ ಅಂತಲ್ಲ, ಆ ವ್ಯಕ್ತಿ ನಮ್ಮ ಸಭೆಗೆ ಬರೋ ವ್ಯಕ್ತಿನೇ ಇಲ್ಲ, ಜನವಾಡದಲ್ಲಿ ಇರ್ತಾನೆ ಒಬ್ಬ ವ್ಯಕ್ತಿ. ಫೋನ್ ಮಾಡಿ ಅಣ್ಣ ಪ್ರೈಸ್ ಲಾರ್ಡ್ ಅಣ್ಣ ಅಂದ್ರೆ, ಪ್ರೈಸ್ ಲಾರ್ಡ್ ಪ್ರಕಾರ ಹೇಳ್ರಿ ಅಂತಂದರೆ, ಆ ವ್ಯಕ್ತಿ KEBಯಲ್ಲಿ ಕೆಲಸ ಮಾಡ್ತಾನೆ. ನಾನು ಆ ವ್ಯಕ್ತಿಗೆ ಹೇಳ್ದೆ, ಅಣ್ಣ ಏನಿಲ್ಲ ಅಣ್ಣ, ನನ್ನ ರಾತ್ರಿ ಕನಸಿನಾಗೆ ಅಕ್ಕ ಬಂದಿದ್ರು ಅಂತ. ಏನಂದ್ರಪ್ಪ ಅಂತ. ಏನೋ ಅಂದಿಲ್ಲ ಅಣ್ಣ, ಏನೋ ಕಟ್ಟಬೇಕು ಅಂತೇಳಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು ನನ್ನ ಕನಸಿನಾಗ ಕಂಡೇನು ಅನ್ನೋ, ದೇವ್ರ ಮನೆಗೆ ತೋರಿಸಿದ್ರು ಅಂತ. ಮತ್ತು ಏನಣ್ಣ ಮನೆಗೆಲ್ಲ ಇದಾವ, ಏನು ಗೊತ್ತಿಲ್ಲ, ಏನೋ ಸಮಥಿಂಗ್ ಕೊರತೆ ಥರ ನನಗೆ ಕಾಣಿಸ್ತು. ಏನು ರೇಷನ್ ಎಲ್ಲ ಆಯ್ತಣ್ಣ ಅಂದ್ರೆ, ಎಲ್ಲ ಆಯ್ತಪ್ಪ, ಎಲ್ಲ ಸಮೃದ್ಧಿ, ಎಲ್ಲ ಸ್ಟಾಕ್ ಇದಾವೆ, ಖಾರ ಪುಡಿ ಎಣ್ಣೆ ಹಾಕಿ ಎಲ್ಲ ಸಮೃದ್ಧಿ ಆಗೈತೆ. ಏನಾರ ಕಟ್ಟೋದೈತೆ ಅಣ್ಣ ಅಂದರೆ, ಏನು ಕಟ್ಟೋದಿಲ್ಲಪ್ಪ, ಎಲ್ಲ ಕಟ್ಟೋದೈತೆ, ಎಲ್ಲ ಕಟ್ಟಿವಿ, ಏನಿಲ್ಲ, ಯಾವ ಪೆಂಡಿಂಗ್ ಇಲ್ಲ ಅಂತಂದು. ಅಣ್ಣ ಇಲ್ಲಣ್ಣ, ನನಗೆ ದೇವ್ರು ತೋರಿಸಿದಾನೆ, ನೀವು ಕಟ್ಟೋದಿದ್ರು ಇಲ್ಲ ಅಂದರೂ ಪರವಾಗಿಲ್ಲ, ನನಗೆ ದೇವ್ರು ತೋರಿಸಿದಾನೆ, ಒಂದು 5,000 ರೂಪಾಯಿ ನೀನು ಹಾಕು ಅಂತೇಳಿ, ನಿಮ್ಮ ಅಕೌಂಟಿಗೆ 5,000 ರೂಪಾಯಿ ಹಾಕ್ತಿದ್ದೀನಿ ನೋಡು ಅಂತೇಳಿ. 11 ಗಂಟೆಗೆ ನಾನು ಹೋಗಿ ಸ್ಕೂಲ್ನಾಗೆ ಕಟ್ಟಬೇಕು, 11 ಗಂಟೆಗೆ ನಾನು ಸ್ಕೂಲ್ನಾಗೆ ಫೀಸ್ ಕಟ್ಟಬೇಕು. 10 ಗಂಟೆಗೆ ಫೋನ್ ಮಾಡಿದ ಆ ವ್ಯಕ್ತಿ, 10 ಗಂಟೆಗೆ ಫೋನ್ ಮಾಡಿ ನನ್ನ ಅಕೌಂಟಿಗೆ 5,000 ರೂಪಾಯಿ ಫೋನ್ಪೇ ಮಾಡ್ತಾನೆ. ಹಲ್ಲೆಲೂಯಾ. ಆ ಫೋನ್ಪೇ ಅಮೌಂಟ್ ಬಂದ ತಕ್ಷಣ ನನಗೆ ಕಣ್ಣಾಗಿ ನೀರು ಬಂತು. ಮೆಸೇಜ್ ನೋಡಿದ್ರೆ 5,000 ರೂಪಾಯಿ ಫೋನ್ಪೇ ಬಂತು. ದೇವರೇ ನೀನು ಎಷ್ಟು ಒಳ್ಳೆ ದೇವರು ಅಂತ. ಹಲ್ಲೆಲೂಯಾ. ಅಂದರೆ ದೇವರು ತನ್ನ ಸೇವಕನನ್ನು ಪೋಷಿಸುವಂಗಿದ್ರೆ ಯಾವುದ್ರ ಮುಖಾಂತರನಾದರೂ ಪೋಷಿಸ್ತಾನೆ. ಹಲ್ಲೆಲೂಯಾ. ಸೊ ಅದಕ್ಕೆ ನಾನು ಹೇಳಿದೆ, ದೇವ್ರು ನಂಬಿಗಸ್ತನು, ಎಂದಿಗೂ ನಮ್ಮನ್ನು ಕೈ ಬಿಡೋದಿಲ್ಲ. ಇಮಿಡಿಯೇಟ್ ಹೋಗಿ ATMನಾಗೆ ದುಡ್ಡು ಡ್ರಾ ಮಾಡಿ ಹೋಗಿ 5,000 ರೂಪಾಯಿ ತಗೊಂಡು ಹೋಗಿ ಕಟ್ಟು, ರಿಸಿಪ್ಟ್ ತಗೊಂಡು ನಮ್ಮ ಮಗಳಿಗೆ ಅದೇನೋ ಕಾರ್ಡ್ ಕೊಡ್ತಾರೆ, ಎಕ್ಸಾಮ್ ಕಾರ್ಡ್ ಅಂತೇಳಿ, ಆ ಎಕ್ಸಾಮ್ ಕಾರ್ಡ್ ಕೊಟ್ಟು ಹೋಗಮ್ಮ ನಿಮ್ಮ ಪರೀಕ್ಷೆ ಬರ ಅಂತೇಳಿ ಬಂದೆ. ಹಲ್ಲೆಲೂಯಾ. ಸೊ ದೇವರು ತನ್ನ ಸೇವಕರನ್ನ ಪೋಷಿಸುವಾಗಿದ್ರೆ ಎಲೇನಿಗೆ ಕಾಗೆ ಮುಖಾಂತರ ಪೋಷಿಸಿದ್ನು. ಹಲ್ಲೆಲೂಯಾ. ಎಲೇನಿಗೆ ಯಾವ್ದ್ರ ಮುಖಾಂತರ ಪೋಷಿಸಿದೆ ಹೇಳ್ರಿ? ಕಾಗೆ ಮೂಲಕ ಪೋಷಿಸಿದ್ನು. ಹಳ್ಳದ ನೀರು ಬತ್ತೋಯ್ತು, ಮತ್ತೆ ಯಾರಿಗೆ ಹೇಳಿದ್ನು? ವಿಧವೆಗೆ ಹೇಳಿದ್ನು. ವಿಧವೆ ಮನೆ ಆಯ್ತು, ಮತ್ತೆ ಯಾರಿಗೆ ಹೇಳಿದ್ನು ಹೇಳಿದ್ರು? ಹಲ್ಲೆಲೂಯಾ. ದೇವದೂತರು ಪರಲೋಕದಿಂದ ರೊಟ್ಟಿ ತೆಗೆದುಕೊಂಡು ಬಂದು ಪರಲೋಕದ ಆಹಾರವನ್ನ ಉಣಬಡಿಸಿದ್ರು ತನ್ನ ಸೇವಕನಿಗೆ. ಆಮೇನ್. ಹಲ್ಲೆಲೂಯಾ. ನಂಬಿಗಸ್ತರಾಗಿ ನಿಲ್ಲುವಾಗ, ದೇವರ ಆಜ್ಞೆಗಳಿಗೆ ನಾವು ಕೈಗೊಂಡು ನಡೆಯುವಾಗ, ದೇವರ ವಾಕ್ಯದಲ್ಲಿ ನಿಲ್ಲುವಾಗ, ನಾನು ಹೇಳ್ತೀನಿ, ದೇವರು ನಮ್ಮನ್ನ ಪೋಷಿಸ್ತಾನೆ, ದೇವ್ರು ನಮ್ಮನ್ನು ನಡೆಸ್ತಾನೆ. ನಂಬೇಕಷ್ಟೇ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಿಲ್ಲೋದಕ್ಕೆ ಏನ್ ಬೇಕು ಹೇಳ್ರಿ? ಹಲ್ಲೆಲೂಯಾ. ಏನ್ ಬೇಕು ಹೇಳ್ರಿ ವಾಕ್ಯದಲ್ಲಿ ನಿಲ್ಲೋದಕ್ಕೆ? ವಾಕ್ಯದಲ್ಲಿ ನಿಲ್ಲಬೇಕಪ್ಪ ಅಂತಂದ್ರೆ ಅದು ಅಂತಾರಲ್ಲ, ಅದಕ್ಕೆ ಅಂದ್ರೆ ನಮ್ಮ ರಾಜಪಾರ್ಶ್ವ ಡೈಲಾಗ್ ಇದೆ, ದಮ್ಮು ಬೇಕು ಅಂದ್ರೆ.
ಹಲ್ಲೆಲೂಯ. ಯೇಸು ಸ್ವಾಮಿ ಯಾವ್ದ್ರಲ್ಲಿ ನಿಂತರು ವಾಕ್ಯದಲ್ಲಿ ಹಸುವಾಗಿತ್ತು ಆತನಿಗೆ. ಏನಾಗಿತ್ತು ಯೇಸು ಸ್ವಾಮಿಗೆ? ಸೈತಾನ ಬಂದು ಹೇಳಿದ್ರು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲಿಗೆ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಅಂದ್ರೆ, ನನ್ನ ಮೇಲೆ ಡೋರ್ ಪಡ್ತೀಯ ಮಗನೇ, ನಾನು ದೇವರ ಮಗ ಅಲ್ಲ ಅಂತ ತಿಳ್ಕೊಂಡಿಯೋ, ನಾನು ನಿಜವಾಗ್ಲೂ ದೇವರ ಮಗನು. ಸಮುದ್ರನೇ ವಿಭಾಗ ಮಾಡಿದ್ರು ದೇವರು. 5 ರೊಟ್ಟಿ 2 ಮೀನನ್ನ 5,000 ಜನ ಗುಣಪಡಿಸಿದ ದೇವರಿಗೆ ಕಲ್ಲು ರೊಟ್ಟಿ ಆಗದ ರೊಟ್ಟಿ ಮಾಡಿಕೊಂಡದ ಏನು ದೊಡ್ಡದಿತ್ತ? ಹಲ್ಲೆಲೂಯ, ಹಲ್ಲೆಲೂಯ. ದೊಡ್ಡದಿದ್ದಿಲ್ಲ, ಆದರೆ ದೇವರ ವಾಕ್ಯದ ಮೇಲೆ ನಿಂತು ನಾವು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕೋದು. ವಾಕ್ಯದ ಮೇಲೆ ನಿಂತ ತಕ್ಷಣ ಸೈತಾನನು ಯಾವಾಗ ಬಿಟ್ಟೋಗ್ತಾನೋ, ನೀವು ಮುಂದಿನ ಭಾಗ ಓದ್ಲಿಕ್ಕೆ ನೀವು ಗಮನಿಸಿ ಓದಿದಾಗ ಅರ್ಥ ಆಗ್ತದೆ. ಪರಲೋಕದಿಂದ ದೇವದೂತರು ಆಹಾರವನ್ನ ತಂದು ಆತನಿಗೆ ಗುಣಪಡಿಸ್ತಾರೆ. ವಾವ್, ಹಲ್ಲೆಲೂಯ. ಆ ವಾಕ್ಯ ಓದಿದಾಗ ನಾನು ಎಕ್ಸೈಟ್ ಆಗ್ಬಿಟ್ಟಂಗೆ. ಆಮೇಲೆ ಹಲ್ಲೆಲೂಯ, ವಾಕ್ಯದಲ್ಲಿ ನಿಂತಾಗ ಸ್ತೋತ್ರ, ಹಲ್ಲೆಲೂಯ, ದೇವರು ನಮ್ಮ ಸಹಾಯಕ್ಕಾಗಿ ಇಳಿದು ಬರ್ತಾನೆ. ಹಲ್ಲೆಲೂಯ. ಸೈತಾನ್ ತೋರಿಸ್ತಲೇ, ನೀನ್ ದಶಮ ಕೊಟ್ಟು ಬಿಟ್ರೆ ನೀನ್ ಅದಕ್ಕೆ ಹೆಂಗ್ ಮಾಡ್ತಿ, ಇದಕ್ಕೆ ಹೆಂಗ್ ಮಾಡ್ತಿ, ಅದು ಕಟ್ಟಬೇಕು, ಇಲ್ಲಿ ಕಟ್ಟಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಹೇಳಿ. ಸ್ತೋತ್ರ, ವಾಕ್ಯದಲ್ಲಿ ನಿಂತಾಗ ದೇವರು ನಿನಗೆ ತಿಳಿಯದ ರೀತಿಯಲ್ಲಿ ನಿನಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ವಾಕ್ಯ ಓದಾಗ ನಿಜವಾಗ್ಲೂ ಎಕ್ಸೈಟ್ ಆಯ್ತು ನನಗೆ. ಏನಂತಂದ್ರೆ, ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಹಲ್ಲೆಲೂಯ. ಏನ್ ಸುಮ್ಮನೆ ನಾವು ರಾಯಲ್ ಫ್ಯಾಮಿಲಿ ರೀ ನಾವು. ಹಲ್ಲೆಲೂಯ. ನಾವು ಯಾವ ಫ್ಯಾಮಿಲಿ? ರಾಯಲ್ ಫ್ಯಾಮಿಲಿ, ಪರಲೋಕದ ಫ್ಯಾಮಿಲಿ ನಾವು. ಸ್ತೋತ್ರ, ಹಲ್ಲೆಲೂಯ. ಏನಿಲ್ಲ ಅಂದ್ರೆ ಸ್ತೋತ್ರ, ಸೈತಾನನೇ ಈ ಕಲ್ಲಿನ ಕಲ್ಲನ್ನೇ ರೊಟ್ಟಿ ಮಾಡ್ಬೇಕಂತ ಏನಿಲ್ಲ. ಪರಲೋಕದಿಂದ ಸ್ಪೆಷಲ್ ಫುಡ್ ನಮಗಾಗಿ ದೇವರು ಆರ್ಡರ್ ಮಾಡಿ ಕಳಿಸ್ತಾರೆ. ಆಮೆನ್, ಹಲ್ಲೆಲೂಯ. ಎಲ್ಲಿಂದ ಬರ್ತದೆ ನಮಗೆ ಫುಡ್? ಪರಲೋಕದಿಂದ ಸಪ್ಲೈ ಆಗ್ತದೆ, ಹೆವೆನಿಂದ ನಮಗೆ ಸಪ್ಲೈ ಆಗ್ತದೆ. ಆದ್ರೆ ಗೆಲ್ಲುವವರು ಧನ್ಯರಾಗಿದ್ದಾರೆ. ಆಮೆನ್, ಹಲ್ಲೆಲೂಯ. ಎಲ್ಲ ರೀತಿ ನಿಂತ್ಕೊಳ್ಳೋಣ, ಕಣ್ಣು ಮುಚ್ಚಿದ್ದಾರೆ. ಇವತ್ತು ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ನನ್ನ ಜನರು ಜ್ಞಾನಹೀನರಾಗಿ ಅದರ ಅರ್ಥ ಜ್ಞಾನ ಇಲ್ಲದವರಾಗಿ ನಾಶವಾಗ್ತಿದ್ದಾರೆ. ಹಾಗಾದ್ರೆ ಜ್ಞಾನ ಯಾವುದು? ದೇವರ ವಾಕ್ಯದ ಜ್ಞಾನ ನಮಗೆ ಬೇಕು. ದೇವರ ವಾಕ್ಯದ ಜ್ಞಾನ, ಅದಕ್ಕಾಗಿ ಮೊರೆ ಇಡಬೇಕು, ಅದಕ್ಕಾಗಿ ನಾವು ಕೊಡಬೇಕು. ಓ ಸ್ತೋತ್ರ, ಸ್ತೋತ್ರ. ಎಲ್ಲರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಇವತ್ತು ಒಂದ್ ವೇಳೆ ದೇವ್ರ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡುವುದಾದ್ರೆ, ದೇವರ ಮಕ್ಕಳ ಇವತ್ತು ನೀವು ದೇವ್ರ ವಾಕ್ಯಕ್ಕೆ ಒಪ್ಪಿಸಿಕೊಡುವುದಾದ್ರೆ, ದೇವರು ನಿನ್ನ ಪಕ್ಷವಾಗಿ ನಿಲ್ಲುವವನಾಗಿದ್ದಾನೆ, ದೇವರು ನಿಮ್ಮ ಸಹಾಯಕ್ಕಾಗಿ ನಿಲ್ಲುವವನಾಗಿದ್ದಾನೆ. ಇವತ್ತು ನಿಮಗೆ ಸೈತಾನ ಹೇಳ್ತಾನೆ ಅನೇಕ ವಿಷಯದಲ್ಲಿ ದೇವರ ಸಹವಾಸ ತಪ್ಪಿಸುವುದಕ್ಕೆ, ದೇವರ ಸನ್ನಿಧಿ ತಪ್ಪಿಸುವುದಕ್ಕೆ, ದೇವರ ವಾಕ್ಯಗಳಿಗೆ ಅವಿಧೇಯರಾಗುವಂತೆ ಮಾಡುವುದು ಸೈತಾನನ ಕಾರ್ಯವಾಗಿದೆ. ಆದ್ರೆ ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವವರೇ ಧನ್ಯರು. ಅವರು ನಿಜವಾದ ದೇವರ ಮಕ್ಕಳು, ಅವರು ನಿಜವಾದ ದೇವರಿಗೆ ಸ್ನೇಹಿತರಾಗಿದ್ದಾರೆ. ಕರ್ತನೇ, ದೇವ, ನಿನ್ನ ಕೃಪೆಗಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ಸನ್ನಿಧಿ ಬಿಟ್ಟು ನಾವಿರೋದಿಲ್ಲ, ನಿನ್ನ ಪ್ರಸನ್ನತೆ ಬಿಟ್ಟು ನಾವಿರೋದಿಲ್ಲಪ್ಪ ದೇವರೇ. ನಿನ್ನ ಸಹವಾಸನ ಬಿಟ್ಟು ನಾವಿರೋದಿಲ್ಲ ಸ್ವಾಮಿ. ನಮಗೆ ನೀನು ಬೇಕು ದೇವರೇ, ನಮಗೆ ನಿನ್ನ ಸನ್ನಿಧಿ ಬೇಕು, ನಿನ್ನ ಪ್ರೀತಿ ಬೇಕು, ನಿನ್ನ ಸಹವಾಸ ನಮಗೆ ಬೇಕು ಕರ್ತನೇ. ನಿನಗೆ ಸ್ತೋತ್ರ ರಾಜ. ಹಲ್ಲೆಲೂಯ. ಆರಾಧನೆ, 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 ಆರಾಧನೆ ಅಪ್ಪ. ಸ್ತೋತ್ರ. ಹಲ್ಲೆಲೂಯ. ಆರಾಧನೆ, ಆರಾಧನೆ, ಸ್ತೋತ್ರ, 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 ಸ್ತೋತ್ರ ಕರ್ತನೇ. ನಿನಗೆ ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಜೀವವೇ, ನಿನ್ನಾರಾಧಿಸುವೆ. ನನ್ನ